IVM. ನಾನ್ ಸ್ಕೂಲಲ್ಲಿದ್ದಾಗ ಮುಂದಿನ ಕಾಲೇಜು ಮತ್ತೆ ಕೆಲ್ಸದ ಮಾತು ಬರೀ ಎರಡೇ ಇತ್ತು. ನೀನ್ ಎಂಜಿನಿಯರ್ ಆಗ್ತೀಯಾ ಇಲ್ಲ ಡಾಕ್ಟರ್ ಆಗ್ತೀಯಾ. ಬೇರೆ ಯಾವುದೇ ಶಿಕ್ಷಣ ಮತ್ತು ಕೆಲಸ ಅಂದ್ರೆ ಒಂದು ಲೆವೆಲ್ ಕೆಳಗೆ ಅಂತಾನೆ ಇತ್ತು. ಕೈಗಾರಿಕೆ ಮತ್ತು ಸ್ಕಿಲ್ ಬೇಸ್ಡ್ ಕೆಲಸ ಅಂದ್ರೆ ಅದು ಎಲ್ಲಾದ್ರೂ ಕೆಳಗೆ. ಇದನ್ನು ನಾವು ಬದಲಾಯಿಸಬಹುದಾ? ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಸ್ಕಿಲ್ ಎಜುಕೇಶನ್ ನ ನಾವು ಸ್ಕೂಲ್ ಮತ್ತು ಹೈಯರ್ ಎಜುಕೇಶನ್ ನಲ್ಲಿ ಮೇನ್ ಸ್ಟ್ರೀಮ್ ಮಾಡ್ತಾ ಇದೀವಾ? ಮತ್ತು ಭಾರತದ ಹೊಸ ಶಿಕ್ಷಣ ನೀತಿ ನ್ಯೂ ಎಜುಕೇಶನ್ ಪಾಲಿಸಿ 2020 ಇದ್ರ ಬಗ್ಗೆ ಏನ್ ಹೇಳುತ್ತೆ? ಬನ್ನಿ ಮಾತಾಡೋಣ ಡಾಕ್ಟರ್ KP ಕೃಷ್ಣನ್ ಅವರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ ಎಲ್ಲರಿಗೂ. ತಲೆಹರಟೆ ಪಾಡ್ಕಾಸ್ಟ್ ನ ಇಂದಿನ ಕಂತಿಗೆ ಎಲ್ಲರಿಗೂ ಸುಸ್ವಾಗತ. ನಮ್ ಜೊತೆ ಇವತ್ತು ಡಾಕ್ಟರ್ KP ಕೃಷ್ಣನ್ ಅವರಿದ್ದಾರೆ. ಡಾಕ್ಟರ್ KP ಕೃಷ್ಣನ್ ಅವರು ನಿವೃತ್ತ IAS ಅಧಿಕಾರಿಗಳು. ಅವರು ನಿವೃತ್ತಿ ಹೊಂದಾದಾಗ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಮಿನಿಸ್ಟ್ರಿನಲ್ಲಿ ಸೆಕ್ರೆಟರಿ ಆಗಿದ್ರು. ಅವರು IAS ಅಲ್ಲದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ನಲ್ಲಿ PhD ತಗೊಂಡಿದ್ದಾರೆ ಎಕನಾಮಿಕ್ಸ್ ನಲ್ಲಿ. ಸೊ ಭಾರತ ಸರ್ಕಾರಕ್ಕೆ ಅವರು ಹೋಗೋದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಡರ್ IAS ಆಗಿ ಅವರು ಹೋದ್ರು. ಕರ್ನಾಟಕದ ಸರ್ಕಾರದಲ್ಲಿ ತುಂಬಾ ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಅವರು IAS ಆಡಳಿತದಲ್ಲಿ ಅಲ್ಲದೇನು ಬೇರೆ ಸಾಕಷ್ಟು ಪಬ್ಲಿಕ್ ಪಾಲಿಸಿ ವಿಚಾರದಲ್ಲಿ ಬರವಣಿಗೆ ಮಾಡಿದ್ದಾರೆ, ತೊಡಗಿಸ್ಕೊಂಡಿದ್ದಾರೆ. ಸರ್, ತುಂಬಾ ಸಂತೋಷ ತಾವು ಬಿಡು ಮಾಡಿಕೊಂಡು ನಮ್ಮ ತಲಹರಟೆ ಒಂದು ಎಳೆಯ ಒಂದು ಮಾಧ್ಯಮ ಈ ಪಾಡ್ಕಾಸ್ಟ್ ಅದಕ್ಕೆ ನೀವು ಬಂದಿರೋದು ತುಂಬಾನೇ ಸಂತೋಷ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ರಾಷ್ಟ್ರೀಯ ಶಿಕ್ಷಣ ನೀತಿ. 36 ವರ್ಷಗಳ ಆದ್ಮೇಲೆ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಹೊರಬಂದಿದೆ ಹೊಸದಾಗಿ. ಅದರ ಒಂದು ಭಾಗ ಈ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯಾಭಿವೃದ್ಧಿ ಮತ್ತು ಕಸುಬುಗಾರಿಕೆ, ಅದರ ಬಗ್ಗೆ ನಾವು ಫೋಕಸ್ ಕೊಟ್ಟು ನಾವು ಇವತ್ತು ಮಾತಾಡಕ್ ಹೊರಟಿದೀವಿ. ಮೊದಲದಾಗಿ ಸರ್, ಈ ಪಾಲಿಸಿ ಅಂದ್ರೇನೆ ಜನಕ್ಕೆ ಏನೋ ಸರ್ಕಾರದವರು ಕೂತ್ಕೊಂಡು ಡೆಲ್ಲಿನಲ್ಲೋ ಬೆಂಗಳೂರಿನಲ್ಲೋ ಬರೀತಾರೆ ಪಾಲಿಸಿಗಳು. ಈ ಪಾಲಿಸಿಗೂ ನಮ್ಮ ಜನಜೀವನಕ್ಕೂ ಅದು ಹೇಗೆ ಒಂದು ಆಕ್ಚುಲಿ ಅದು ನಮ್ಗೆ ಹೇಗೆ ಪ್ರಭಾವ ಬೀರುತ್ತೆ? ಈ ಪಾಲಿಸಿ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು, ಅದ್ರ ಬಗ್ಗೆ ನಮ್ಗೆ ಯಾಕೆ ಇಂಟ್ರೆಸ್ಟ್ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಶುರು ಮಾಡ್ತೀರಾ ಸರ್? ಧನ್ಯವಾದಗಳು ಸೂರ್ಯ ಮತ್ತು ಪವನ್ ಇಬ್ಬರಿಗೆ. ಬಹಳ ವರ್ಷಗಳಾಗಿದೆ ನಾನು ಈ ತರ ವಿಚಾರಗಳ ಬಗ್ಗೆ ಕನ್ನಡದಲ್ಲಿ ಮಾತಾಡಿ. ಸೊ ಸ್ವಲ್ಪ ಕನ್ನಡದಲ್ಲಿ ಹೆಚ್ಚು ಕಡಿಮೆ ಆದರೆ ಪ್ರಾರಂಭದಲ್ಲೇ ನಾನು ಕ್ಷಮಾರ್ಪಣೆಯನ್ನ ಕೋರ್ತೇನೆ. ಮಧ್ಯದಲ್ಲಿ ತಮ್ಮ ಅನುಮತಿ ಇದ್ರೆ ಸ್ವಲ್ಪ ಇಂಗ್ಲಿಷ್ನ ಪ್ರಯೋಗನೂ ಬರಬಹುದು. ಯಾಕೆಂತಂದ್ರೆ ಈ ಕೆಲವು ಈ ಆಡಳಿತ ಪದಗಳಿದಾವಲ್ಲ, ಫಾರ್ ಇನ್ಸ್ಟೆನ್ಸ್ ಪಬ್ಲಿಕ್ ಪಾಲಿಸಿನೇ ತಗೊಳ್ಳಿ, ಇದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದರೆ ಸಾರ್ವಜನಿಕ ನೀತಿ ಅಂತ ಬರುತ್ತೆ. ನೀವು ಈ ಸಾರ್ವಜನಿಕ ನೀತಿ ಅಂತ ಹೇಳಕ್ ಹೋದ್ರೆ ಗೊತ್ತಿದ್ದವನು ಇದೇನಪ್ಪಾ ಇದು ವಿಚಾರನೆ ಗೊತ್ತಾಗಲ್ಲ ಅಂತಾನೆ. ಸೊ ಅದರಿಂದ ಮಧ್ಯದಲ್ಲಿ ನಾನು ಸ್ವಲ್ಪ ಇಂಗ್ಲಿಷ್ ಅನ್ನ ಪ್ರಯೋಗ ಮಾಡ್ತೀನಿ. ಈಗ ನಿಮ್ಮ ಪ್ರಶ್ನೆ, ಪಬ್ಲಿಕ್ ಪಾಲಿಸಿ ಅಂದ್ರೆ ಏನು? ಇದನ್ನ ಯಾರೋ ಡೆಲ್ಲಿಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇದನ್ನ ಇಡೀ ರಾಷ್ಟ್ರಕ್ಕೆ ನಿರ್ಮಾಣ ಮಾಡ್ತಾರ? ಇದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಅಂತ ಕೇಳಿದಿರಿ. ಇದಕ್ಕೆ ನಾವು ಮೂಲಭೂತವಾಗಿ ನಮ್ಮ ಈ ಸಂವಿಧಾನವನ್ನ, ಕಾನ್ಸ್ಟಿಟ್ಯೂಷನ್ ಅಂತ ಏನ್ ಹೇಳ್ತೀವಿ, ಅದರಿಂದ ಶುರು ಮಾಡೋಣ. ಅದರಲ್ಲಿ ಇರೋದು ಭಾರತದ ಆಡಳಿತವನ್ನ ಒಂದು ರಾಷ್ಟ್ರೀಯ ಸರ್ಕಾರ, ಯೂನಿಯನ್ ಗವರ್ಮೆಂಟ್ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳೋದು. ಎರಡನೇದು ರಾಜ್ಯ ಮಟ್ಟದಲ್ಲಿ ಒಂದು ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಇರಬಹುದು, ಮಧ್ಯಪ್ರದೇಶ ಸರ್ಕಾರ ಇರಬಹುದು, ತಮಿಳುನಾಡು ಸರ್ಕಾರ ಇರಬಹುದು. ತದನಂತರ 1988 ಅಲ್ಲಿ ಬಹುಶಃ ಈ 92 ಮತ್ತು 93ನೆಯ ಸಂವಿಧಾನ ಸಂಶೋಧನದಲ್ಲಿ ಈ ಅರ್ಬನ್ ಲೋಕಲ್ ಬಾಡಿ ಮತ್ತು ಗ್ರಾಮ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಈ ಸರ್ಕಾರವನ್ನ, ಈ ಥರ್ಡ್ ಲೆವೆಲ್ ಆಫ್ ಗವರ್ಮೆಂಟ್ ಅಂತ ಹೇಳ್ತೀರಿ, ಲೋಕಲ್ ಲೆವೆಲ್ ಗವರ್ಮೆಂಟ್ಸ್, ಇವನ್ನ ರೆಕಗ್ನೈಸ್ ಮಾಡಿ ಭಾರತದ ಆಡಳಿತವನ್ನ ಈ 3 ಲೆವೆಲ್ಸ್ ಆಫ್ ಗವರ್ಮೆಂಟ್, ಒಂದು ನ್ಯಾಷನಲ್ ಲೆವೆಲ್ ರಾಷ್ಟ್ರ ಮಟ್ಟದ ಸರ್ಕಾರ, ಒಂದು ರಾಜ್ಯ ಮಟ್ಟದ ಸರ್ಕಾರ, ಮತ್ತು ಅದರ ಕೆಳಗೆ ಈ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಆಗ್ಬೋದು, ಮಂಡ್ಯ ಜಿಲ್ಲಾ ಪಂಚಾಯತ್ ಆಗ್ಬೋದು, ಲೋಕಲ್ ಲೆವೆಲ್ ಗವರ್ಮೆಂಟ್. ಇವು 3 ಲೆವೆಲ್ಸ್ ಆಫ್ ಗವರ್ಮೆಂಟ್ ಅಲ್ಲಿ
ಜನಸಾಮಾನ್ಯರ ದಿನನಿತ್ಯದ ರಿಕ್ವೈರ್ಮೆಂಟ್ಸ್ ಅನ್ನ ಪೂರೈಕೆಗೋಸ್ಕರ ಇವನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರಚಿಸಲಾಗಿದೆ. ಫಾರ್ ಇನ್ಸ್ಟೆನ್ಸ್, ಚೈನಾ ಜೊತೆಗೆ ಘರ್ಷಣೆ ಆಯಿತು. ಅದಕ್ಕೆ ನಮ್ಮ ಪ್ರತಿಕ್ರಿಯೆ ರಾಷ್ಟ್ರೀಯ ಮಟ್ಟದಲ್ಲಾಗಬೇಕು. ಸೊ ಚೈನಾ ಜೊತೆಗೆ ಮಾತುಕತೆ ನಡೆಸಬೇಕಾ, ಇಲ್ಲ ಚೈನಾ ಜೊತೆಗೆ ಲಿಮಿಟೆಡ್ ಜಗಳ ಆಡಬೇಕಾ, ಏರ್ ಫೋರ್ಸ್ ಅನ್ನು ಡಿಪ್ಲಾಯ್ ಮಾಡಬೇಕಾ, ಇಂತಹ ವಿಚಾರಗಳನ್ನ ರಾಷ್ಟ್ರ ಮಟ್ಟದಲ್ಲಿ ತೀರ್ಮಾನ ಮಾಡಬೇಕು. ಯಾಕೆ ಅಂತಂದ್ರೆ ದಟ್ ಇಸ್ ಎ ನ್ಯಾಷನಲ್ ರಿಕ್ವೈರ್ಮೆಂಟ್, ಅದು ರಾಷ್ಟ್ರದ ರಿಕ್ವೈರ್ಮೆಂಟ್. ಆದರೆ ತಮಿಳುನಾಡಿನಿಂದ ಕೋವಿಡ್ ಟೈಮ್ನಲ್ಲಿ ಹೊಸೂರ್ ಮುಖಾಂತರ ಬ್ಯಾಂಗ್ಳೂರಿಗೆ ಬರೋರಿಗೆ ನಾವು ಯಾವ ರೀತಿ ಅವರನ್ನ ಕ್ವಾರಂಟೈನ್ ಮಾಡಿಸ್ಬೇಕೆ ಇಲ್ವಾ, ಅವರನ್ನ ಮನೆಯಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕಾ, ಈ ನೀತಿಯನ್ನ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಮಾಡಬೇಕು. ಯಾಕೆ ಅಂತಂದ್ರೆ ನೀವು ತಮಿಳುನಾಡಿನಿಂದ ಬರೋರಿಗೆ ಈ ನೀತಿ ಅಂತ ತೀರ್ಮಾನ ಮಾಡಿದ್ರೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಒಂದು 6-7 ಜಿಲ್ಲೆಗಳಿಂದ ಎಂಟರ್ ಮಾಡಬಹುದು. ಪ್ರತಿ ಜಿಲ್ಲೆಗೆ ಇದನ್ನು ಬಿಟ್ಬಿಟ್ರೆ ಹೊಸೂರಿನಿಂದ ಬರೋವನಿಗೆ ನೀವು ಮನೆ ಕ್ವಾರಂಟೈನು, ಆದರೆ ಈ ಕಡೆ ಕುಪ್ಪಂ ಕಡೆಯಿಂದ ಬರೋವನಿಗೆ ಹಾಸ್ಪಿಟಲ್ ಕ್ವಾರಂಟೈನ್ ಅಂತ ವ್ಯತ್ಯಾಸಗಳು ಬಂದು ಬಿಡ್ತವೆ. ಆದ್ದರಿಂದ ಕೆಲವು ವಿಚಾರಗಳನ್ನ ರಾಜ್ಯ ಮಟ್ಟದಲ್ಲೇ ತೀರ್ಮಾನ ಮಾಡಬೇಕು. ಇನ್ನೂ ಕೆಲವು ವಿಚಾರಗಳನ್ನ ಕೆಳಗಡೆ ಬ್ಯಾಂಗ್ಳೂರೊಳಗೆ ಅವರು ಬಂದಾಯಿತು. ಬ್ಯಾಂಗ್ಳೂರಲ್ಲಿ ಒಳ್ಳೆಯ ಪಬ್ಲಿಕ್ ಹೆಲ್ತ್ ಫೆಸಿಲಿಟೀಸ್ ಇದಾವೆ. ಯಾರಿಗಾದರೂ ಕಾಯಿಲೆ ಬಂದರೆ ನೀವು ಟ್ರೀಟ್ ಮಾಡಲಿಕ್ಕೆ ವ್ಯವಸ್ಥೆಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಅವೈಲಬಲ್ ಇದೆ. ಆದರೆ ಯಾವುದೋ ಒಂದು ಹಳ್ಳಿ ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ಅಷ್ಟೇ ವ್ಯವಸ್ಥೆಗಳು ಇಲ್ಲದೆ ಇರಬಹುದು. ಅವರುಗಳಿಗೆ ಬೇರೆ ರೀತಿಯ ಒಂದು ಕ್ರಮಗಳನ್ನು ತಗೊಳ್ಳಿಕ್ಕೆ ಅವಕಾಶ ಮಾಡಬೇಕು. ಅಂದ್ರೆ ಸಮಸ್ಯೆಯ ಎಕ್ಸ್ಟೆಂಟ್, ರಾಷ್ಟ್ರ ಮಟ್ಟದ ಸಮಸ್ಯೆಗಳನ್ನ ರಾಷ್ಟ್ರ ಸರ್ಕಾರ, ರಾಜ್ಯ ಮಟ್ಟದ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನ ಜಿಲ್ಲಾ ಪಂಚಾಯತ್ ಸಾಲ್ವ್ ಮಾಡ್ತಾ ಬರುವ ಈ ಒಂದು ಬ್ರಾಡ್ ಪದ್ಧತಿ ಇದೆಯಲ್ಲ, ಇದಕ್ಕೆ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳೋದು. ಅಂದ್ರೆ ಜನಸಾಮಾನ್ಯರ ಒಂದು ಆಡಳಿತ, ಪಬ್ಲಿಕ್ ಆಡಳಿತ. ಪಬ್ಲಿಕ್ ಆಡಳಿತವನ್ನ ಯಾವ ರೀತಿ ನಡೆಸಬೇಕು, ಅಧಿಕಾರಿಗಳು ಯಾವ ರೀತಿ ವರ್ತಿಸಬೇಕು. ಈಗ ಕ್ವಾರಂಟೈನ್ ಆದರೆ ಅದಕ್ಕೆ ಸ್ಟೆಪ್ಸ್ ಏನು, ಅವನ್ನ ಐಡೆಂಟಿಫೈ ಮಾಡೋದು ಹೇಗೆ, ಎಷ್ಟು ದಿವಸ ಅವನು ಕ್ವಾರಂಟೈನ್ ಅಲ್ಲಿ ಇರಬೇಕು, ಕ್ವಾರಂಟೈನ್ ನಿಂದ ಆಚೆ ಬಂದ ಮೇಲೆ ಅವರು ಯಾವ ರೀತಿ ಪಬ್ಲಿಕ್ ಸ್ಥಳಗಳಲ್ಲಿ ಓಡಾಡಬಹುದು, ಇದನ್ನೆಲ್ಲ ನೀವು ತೀರ್ಮಾನ ಮಾಡಿ ಅನೌನ್ಸ್ ಮಾಡ್ತೀರಲ್ಲ, ಇದಕ್ಕೇನೆ ಪಬ್ಲಿಕ್ ಪಾಲಿಸಿ ಅಂತ ಹೇಳೋದು. ಅಂದ್ರೆ ಉದಾಹರಣಕ್ಕೆ ನಾನು ಒಂದು ಈ ಕೋವಿಡ್ ಉದಾಹರಣೆ ತಗೊಂಡೆ. ಇದೇ ರೀತಿ ಎಜುಕೇಶನ್ ಆಗ್ಬೋದು, ಕೌಶಲ್ ವಿಕಾಸ ಆಗ್ಬೋದು, ಅಂದ್ರೆ ಈ ಕುಶಲಾಭಿವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟ್, ಉದ್ಯಮಶೀಲತೆ, ಆಂಟ್ರಪ್ರನ್ಯೂರ್ಶಿಪ್ ಆಗ್ಬೋದು. ನಾಳೆ ಯಾರಾದರೂ ಕೋಲಾರ್ನಲ್ಲಿ ಒಂದು ಸಣ್ಣ ಅಂಗಡಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ಅವರು ಅಂಗಡಿ ಪ್ರಾರಂಭ ಮಾಡೋ ಮೊದಲು ಯಾವ ರೀತಿ ರಿಜಿಸ್ಟ್ರೇಷನ್ ತಗೋಬೇಕು, ಟ್ಯಾಕ್ಸ್ ಕಟ್ಟಬೇಕೆ, ಅವರು ಅಂಗಡಿ ಪ್ರಾರಂಭ ಮಾಡೋ ಮೊದಲು ಎಲೆಕ್ಟ್ರಿಸಿಟಿಗೆ ಯಾವ ರೀತಿ ಅರ್ಜಿ ಕೊಡಬೇಕು, ಇದನ್ನೆಲ್ಲ ತೀರ್ಮಾನ ಮಾಡಿ ಅನೌನ್ಸ್ ಮಾಡಿರುವ ಆ ಒಂದು ಇನ್ಸ್ಟ್ರೂಮೆಂಟ್ಸ್, ಅವಕ್ಕೆಲ್ಲ ನಾವು ಪಬ್ಲಿಕ್ ಪಾಲಿಸಿ ಅಂತ ಹೇಳೋದು. ಸೊ ನಮ್ಮ ಎಲ್ಲರ ಜೀವನದ ಮೇಲೂ ಈ ಪಬ್ಲಿಕ್ ಪಾಲಿಸಿ ಪ್ರಭಾವ ಬೀರುತ್ತೆ. ಯಾರೋ ನಮ್ಗಿಂತ ತುಂಬಾ ಹೊರತಾದದ್ದಲ್ಲ, ತುಂಬಾ ದೂರವಾದದ್ದಲ್ಲ. ನಾವೆಲ್ಲರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಇನ್ನ ಚೆನ್ನಾಗಿ ಪಬ್ಲಿಕ್ ಪಾಲಿಸಿ ಫ್ರೇಮ್ ಆಗುತ್ತೆ ಅನ್ನೋದು ಖಂಡಿತ ನಮ್ಗೆಲ್ಗೂ ಗೊತ್ತಾಗಬೇಕಾಗಿರೋದು. ಸೊ ಇಲ್ಲಿ ಕೃಷ್ಣನ್ ಅವರೇ, ನಾವು ನಮ್ ಶಿಕ್ಷಣ ಬಗ್ಗೆ ಮಾತಾಡುವಾಗ ಈಗ ಹೊಸ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಂತ ಬಂದಾಗ, ಇವಾಗ ನಾವು ಶಿಕ್ಷಣ ಅಂತ ನೋಡಿದ್ರೆ ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರಕ್ಕೊಂದು ಪಾತ್ರ ಇದೆ, ನಮ್ಮ ರಾಜ್ಯ ಸರ್ಕಾರಕ್ಕೊಂದು ಪಾತ್ರ ಇದೆ, ನಮ್ BBMP ಇಲ್ಲ ಬೇರೆ ಸಿಟಿ ಕಾರ್ಪೊರೇಷನ್ ನಮ್ಮ ಸ್ಕೂಲ್ಗಳೆಲ್ಲಾನು ನಡೆಸ್ತಾರೆ. ಬೇರೆ ಬೇರೆ ಸ್ಕೀಮ್ಸ್ ಅಲ್ಲಿ ಸರ್ಕಾರ ಬಿಟ್ಟು ಬೇರೆ ಪ್ರೈವೇಟ್ ಸಂಸ್ಥೆಗಳು ಬೇರೆ ಬೇರೆ ಕೆಲಸಗಳು ಮಾಡ್ಕೊಂಡು ಬರ್ತಾರೆ. ಸೊ ಈ ತರ ಒಂದು ಪಾಲಿಸಿ ಸರ್ಕಾರ ಇಲ್ಲ ಕ್ಯಾಬಿನೆಟ್ ಅಪ್ರೂವ್ ಮಾಡಿ ನಮಗೆ ಫೈನಲ್ ವರ್ಷನ್ ಒಂದು ಬಂತು ಅಂದ್ರೆ, ಅದಕ್ಕೂ ಮತ್ತೆ ಕೊನೆಗೆ ಅದರಿಂದ ಬರೋ ನೀತಿ ನಿಯಮಗಳಾಗ್ಲಿ, ಸರ್ಕಾರದ ಒಂದು ಮಿಷನ್ ಆಗ್ಲಿ, ಅದಕ್ಕೆ ಹೇಗೆ ಲಿಂಕ್ ಇರಬಹುದು? ಒಳ್ಳೆ ಪ್ರಶ್ನೆ ಪವನ್. ಅನೇಕ ಸತಿ ನಾವು ಈ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಪಾಲಿಸಿ ಏರಿಯಾದಲ್ಲಿ ನೀವು ಟಿವಿ ಡಿಬೇಟ್ಸ್ ಆಗಲಿ ಅಥವಾ ಈ ನ್ಯೂಸ್ ಪೇಪರ್ಸ್ ಅಲ್ಲಿ ಚರ್ಚೆಗಳನ್ನು ನೋಡಿದ್ರೆ ಪದೇ ಪದೇ ವಿ ಹಿಯರ್ ದ ಫಾಲೋಯಿಂಗ್. ಈ
ಸರ್, ಈ ಪಾಲಿಸಿ ಬಹಳ ಚೆನ್ನಾಗಿದೆ, ಆದರೆ ಇದರ ಇಂಪ್ಲಿಮೆಂಟೇಷನ್ ಚೆನ್ನಾಗಿಲ್ಲ ಸರ್. ಸೊ ಇದನ್ನ ಸ್ವಲ್ಪ ದೀರ್ಘವಾಗಿ ಆಳವಾಗಿ ಅರ್ಥ ಮಾಡ್ಕೋಬೇಕು. ಅಟ್ ಒನ್ ಲೆವೆಲ್, ನೀವು ಅಮೆರಿಕಾದಲ್ಲಿ ಒಳ್ಳೆಯ ಪಬ್ಲಿಕ್ ಪಾಲಿಸಿ ಸ್ಕೂಲಿಗೆ ಹೋಗಿ ಮಾತಾಡಿದ್ರೆ ಅಲ್ಲಿ ಮೊದಲನೇ ವಿಚಾರ ನಿಮಗೆ ತಿಳಿಸೋದು, ಅ ಪಾಲಿಸಿ ಈಸ್ ಆಸ್ ಗುಡ್ ಆಸ್ ಇಟ್ಸ್ ಇಂಪ್ಲಿಮೆಂಟೇಷನ್. ಅವರುಗಳದು ಫಿಲಾಸಫಿ, ಅವರುಗಳ ಒಂದು ಅಪ್ರೋಚ್ ಏನಂದ್ರೆ, ಪಾಲಿಸಿ ಅಂದ್ರೆ ಸುಮ್ಮನೆ ನಮ್ಮ ಇಂಟೆನ್ಷನ್ಸ್ ಅನ್ನ 1, 2, 3 ಅಂತ ಹೇಳ್ಕೊಂಡ ಬರೋದು, ಅದು ಪಾಲಿಸಿ ಅಲ್ಲ. ಹಿಂದೂಸ್ತಾನದಲ್ಲಿ ನೀವು ಈ ಹಳೆ ಪಾಲಿಸಿಗಳನ್ನು ತೆಗೆದು ನೋಡಿದ್ರೆ, ಇಟ್ ವಿಲ್ ಬಿ ಅ ಸೀರೀಸ್ ಆಫ್ ಆಬ್ಜೆಕ್ಟಿವ್ಸ್. ಅಂದ್ರೆ 2020 ಎಲ್ಲರೂ 8ನೇ ಕ್ಲಾಸ್ ಅನ್ನ ಎವ್ರಿಬಡಿ ಶುಡ್ ಹ್ಯಾವ್ ಆಕ್ಸೆಸ್ ಟು 8ನೇ ಕ್ಲಾಸ್ ತನಕ ಎಜುಕೇಶನ್ಗೆ ಅವರಿಗೆ ಅವಕಾಶವನ್ನ ಮಾಡಿ ಕೊಡಲೇಬೇಕು. ಸೊ ಈ ತರ ಉದ್ದೇಶಗಳನ್ನ ಪಟ್ಟಿ ಮಾಡಿ ಅದನ್ನ ಅನೌನ್ಸ್ ಮಾಡಿ ನಾವು ಪಾಲಿಸಿ ಅಂತ ಹೇಳ್ಕೊಳ್ಳೋದು. ಆದ್ರೆ ಇದರ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್, ಇದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಮೊದಲನೇದಾಗಿ ಪಬ್ಲಿಕ್ ಪಾಲಿಸಿ ಅಂದ್ರೆ ಸಾರ್ವಜನಿಕ ನೀತಿ ಅಂತ ನಾವು ಏನು ಹೇಳ್ತೀವಿ, ಮೊದಲನೆಯ ರಿಕ್ವೈರ್ಮೆಂಟ್ ಅದರದು ಯಾವ ಸಮಸ್ಯೆಯನ್ನ ನೀವು ಬಗೆಹರಿಸಲಿಕ್ಕೆ ಹೊರಟಿದ್ದೀರಾ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು, ನೀವು ಯಾವ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಈ ನೀತಿಯನ್ನ ರಚನೆ ಮಾಡ್ತಾ ಇದ್ದೀರಾ, ಅದನ್ನ ಸ್ವಲ್ಪ ವಿವರಿಸಬೇಕು. ಆ ಸಮಸ್ಯೆಯನ್ನ ವಿವರಿಸಿ, ಈ ಸಮಸ್ಯೆಗೆ ಒಂದೇ ಪರಿಹಾರನ, ಈ ಸಮಸ್ಯೆಗೆ ಬಹಳಷ್ಟು ಬೇರೆ ಬೇರೆ ನಾನಾ ರೀತಿಯ ಪರಿಹಾರಗಳಿರಬಹುದು, ಸೊಲ್ಯೂಷನ್ಸ್ ಇರಬಹುದು. ಅವನ್ನ ಅಟ್ಲೀಸ್ಟ್ ಸಂಕ್ಷಿಪ್ತವಾಗಿ ಬ್ರೀಫ್ಲಿ ಕನ್ಸಿಡರ್ ಮಾಡಿ 4, 5, 6 ಸೊಲ್ಯೂಷನ್ಗಳಿದಾವೆ. ನಾವು ಪ್ರಾಬ್ಲಮ್ ನಂಬರ್ 1ಗೆ ಈ ಸೊಲ್ಯೂಷನ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದೀವಿ, ಈ ಸೊಲ್ಯೂಷನ್ ಅನ್ನ ನಾವು ಜಾರಿಗೆ ತರ್ತಾ ಇದ್ದೀವಿ. ಏನು ಕಾರಣ? 6, 7, 8 ಆಪ್ಷನ್ಸ್ ಇದ್ರೂ ಸಹಿತ, ವೈ ಡಿಡ್ ಐ ಪಿಕ್ ಅಪ್ ದಿಸ್ ಪರ್ಟಿಕ್ಯುಲರ್ ಪಾಲಿಸಿ? ವೈ ಈ ಒಂದು ರೀತಿ, ಈ ಒಂದು ದಾರಿಯನ್ನ ನಾನು ಯಾಕೆ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದೀನಿ? ತದನಂತರ ಇದರಲ್ಲಿ ರಿಸ್ಕ್ಸ್ ಏನು, ಇದರಿಂದ ಎಲ್ಲ ನೀವು ಏನು ಕೆಲಸ ಮಾಡಿದ್ರೋ, ಏನು ಸ್ಟೆಪ್ಸ್ ತಗೊಂಡ್ರೋ ಅವಕ್ಕೆ ಕಾನ್ಸಿಕ್ವೆನ್ಸಸ್ ಇರ್ತವೆ. ಕೆಲವು, ಟು ಯೂಸ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಫ್ರೇಸ್, ಅನ್ಇಂಟೆಂಡೆಡ್ ಕಾನ್ಸಿಕ್ವೆನ್ಸಸ್. ನಾವು ಪಾಲಿಸಿಯನ್ನ ಅನೌನ್ಸ್ ಮಾಡಿರೋದು 1, 2, 3 ಈ ಉದ್ದೇಶಗಳನ್ನ ಗಮನದಲ್ಲಿಟ್ಟುಕೊಂಡು, ಆದರೆ ಅದನ್ನ ಇಂಪ್ಲಿಮೆಂಟ್ ಮಾಡುವಾಗ, ಅದನ್ನ ಕಾರ್ಯರೂಪಕ್ಕೆ ತರುವಾಗ 4, 5, 6 ಹೊಸದಾಗಿ ಬೇರೆ ಪರಿಣಾಮಗಳು ಬರಬಹುದು. ಸೊ ಕಂಪ್ಲೀಟ್ ಪಾಲಿಸಿ ಇವನ್ನೆಲ್ಲ ಆಂಟಿಸಿಪೇಟ್ ಮಾಡಬೇಕು. ನೀವು ಈ ರೀತಿ ಇದರಲ್ಲಿ ಮುಂದುವರೆದರೆ 1, 2, 3, 4 ಈ ಪರಿಣಾಮಗಳು ಬರಬಹುದು. ಈ ಪರಿಣಾಮಗಳಲ್ಲಿ 1, 3, 4, 7 ಒಳ್ಳೆಯ ಪರಿಣಾಮಗಳು, ಇವನ್ನ ನಾವು ಎನ್ಕರೇಜ್ ಮಾಡಬೇಕು. ಆದರೆ 2, 4, 9 ಇವು ದೇ ಆರ್ ನಾಟ್ ಸಚ್ ಗುಡ್, ಅಂದ್ರೆ ಈ ಒಳ್ಳೆಯ ಪರಿಣಾಮಗಳಲ್ಲ, ಇವನ್ನ ಕಡಿಮೆ ಮಾಡಲೇಬೇಕು. ಸೊ ಅ ಕಂಪ್ಲೀಟ್ ಪಾಲಿಸಿ ಡಾಕ್ಯುಮೆಂಟ್ ಅಂದ್ರೆ ಸಮಗ್ರವಾದಂತಹ ಒಂದು ನೀತಿಯ ರಚನೆಯಲ್ಲಿ ಪ್ರಶ್ನೆ, ಬೇರೆ ಬೇರೆ ಸೊಲ್ಯೂಷನ್ಸ್, ಆ ನಾನಾ ರೀತಿಯ ಸೊಲ್ಯೂಷನ್ಗಳ ಪೈಕಿ ಯಾವ ಸೊಲ್ಯೂಷನ್ ಅನ್ನ ನಾನು ತಗೊಂಡಿದ್ದೀನಿ, ಯಾವ ಕಾರಣಕ್ಕೆ, ಅದರಿಂದ ಬರುವಂತಹ ಪರಿಣಾಮಗಳು ಯಾವುವು, ಆ ಪರಿಣಾಮಗಳಲ್ಲಿ ಕೆಟ್ಟ ಪರಿಣಾಮಗಳಿದ್ರೆ ಅದಕ್ಕೆ ಫರ್ದರ್ ಪರಿಹಾರಗಳು ಏನು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಜಾರಿಗೆ ತರುವಂತಹ ಮೆಷಿನರಿ ಯಾವುದು. ನಾವು ವರ್ಲ್ಡ್ಸ್ ಬೆಸ್ಟ್ ಕ್ವಾರಂಟೈನ್ ಪಾಲಿಸಿಯನ್ನ ಅನೌನ್ಸ್ ಮಾಡಿದ್ದೀನಿ, ಅದನ್ನು ಜಾರಿಗೆ ತರೋನು ಯಾರು? ನಿಮ್ಮ ಬ್ಯಾಂಗ್ಳೂರ್ ಅಥವಾ KR ಪುರಂ ಮುನಿಸಿಪಲ್ ಹೆಲ್ತ್ ವರ್ಕರ್. ಅವನ ಲಿಮಿಟೇಷನ್ಸ್ ಅನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಅವನ ಒಂದು ದಿನನಿತ್ಯದ ಆಕ್ಟಿವಿಟಿಯಲ್ಲಿ 8 ಗಂಟೆ, 9 ಗಂಟೆ, 10 ಗಂಟೆ ಅವನು ಕೆಲಸ ಮಾಡಬಹುದು. ಅವನಿಗೆ ತಿಳುವಳಿಕೆ ಇರೋದು ಇಷ್ಟೇ, ಮತ್ತೆ ಅವನ ಹತ್ರ ಇರೋ ಸಂಪನ್ಮೂಲಗಳು, ರಿಸೋರ್ಸಸ್ ಇಷ್ಟೇ. ಅವನಿಗೆ ನೀವು ಒಂದು ಇಷ್ಟು ದೊಡ್ಡ ಪಟ್ಟಿಯನ್ನ ಕೊಟ್ಟು ಈ ಕೆಲಸಗಳನ್ನ ನೀನು ಭೀಮನ್ ತರ ಮಾಡಬೇಕು ಅಂತ ಪಾಲಿಸಿಯನ್ನ ಅನೌನ್ಸ್ ಮಾಡಬಹುದು. ಗ್ರೌಂಡ್ ರಿಯಾಲಿಟಿ, ವಸ್ತುಸ್ಥಿತಿ ಇವು ಏನಾಗಲ್ಲ. ಸೊ ನಿಮ್ಮ ಮೆಷಿನರಿ, ಅದರ ಸಾಮರ್ಥ್ಯ ಏನು, ಅದರ ಕೇಪಬಿಲಿಟಿ ಏನು, ಮತ್ತೆ ಅದರ ಇಂಟಿಗ್ರಿಟಿ ಏನು, ನಿಮಗೆ ಗೊತ್ತಿದೆ. ಈ ಫೀಲ್ಡ್ ಲೆವೆಲ್ ಫಂಕ್ಷನರೀಸ್ಗೆ
ಅಂದರೆ ಕ್ಷೇತ್ರದಲ್ಲಿ ಇರುವಂತಹ ಅಧಿಕಾರಿಗಳಿಗೆ ನೀವು ಕಂಪ್ಲೀಟ್ ಡಿಸ್ಕ್ರೇಷನ್ ಕೊಟ್ಬಿಟ್ರೆ, 100% ಪವರ್ ನಿನಗೆ ಬಿಟ್ಟಿದ್ದು ಅಂತ ಕೊಟ್ರೆ, ಅದು ಹಿಂದೆ ಒಂದು ಗಾದೆ ಇತ್ತು, ನೀವು ಅಲ್ಲಿ ಹರಿಶ್ಚಂದ್ರನ್ನೇ ಹೋಗಿ ನಿಲ್ಲಿಸಿದ್ರೂ ಸಹಿತ ಅವನು ಟೆಂಪ್ಟೇಷನ್ಗೆ ಈಲ್ಡ್ ಆಗ್ತಾನೆ. ಆದ್ರಿಂದ ಪಾಲಿಸಿ ಮಾಡುವಾಗ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಸೊ ದಟ್ ಇಸ್ ದಿ ಕಾಂಪ್ಲೆಕ್ಸಿಟಿ ಆಫ್ ದ ಪಾಲಿಸಿ. ಸಾರಿ ಫಾರ್ ದಿಸ್ ಲಾಂಗ್ ಎಕ್ಸ್ಪ್ಲನೇಷನ್, ಬಿಕಾಸ್ ಇದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಸಬ್ಸಿಕ್ವೆಂಟ್ಲಿ ಬರೋ ಪ್ರಶ್ನೆಗಳಿಗೆ ಬೇಗ ನಮಗೆ ಆನ್ಸರ್ಗಳು ಸಿಗ್ತವೆ. ವಿತ್ ದಟ್ ಇನ್ ಮೈಂಡ್ ಎಜುಕೇಶನ್ ಪಾಲಿಸಿಗೆ ಬರೋಣ. ಭಾರತದ ವರ್ತಮಾನ ಸ್ಥಿತಿ, ನಾವು ಇವಾಗ ಯಾವ ಸ್ಟೇಜ್ನಲ್ಲಿದ್ದೀವಿ, ಇಕನಾಮಿಕಲಿ ಆರ್ಥಿಕ ಪರಿಸ್ಥಿತಿ ನಮ್ಮದು ಹೇಗಿದೆ, ಲಾಂಗ್ ಟರ್ಮ್ ಅಂದರೆ ದೀರ್ಘಾವಧಿಯಲ್ಲಿ ನಮ್ಮ ವಿಕಾಸದ ಒಂದು ತಿಳುವಳಿಕೆ ಏನು, ಐಡಿಯಾ ಏನು, ವಾಟ್ ಇಸ್ ಅವರ್ ಪ್ಲಾನ್ ಟು ಡೆವಲಪ್. ನಾವು ಅಗ್ರಿಕಲ್ಚರಲ್ ಇಕಾನಮಿ ಆಗಿರ್ತೀವ, ಸರ್ವಿಸಸ್ ಡಾಮಿನೇಟೆಡ್ ಇಕಾನಮಿ ಆಗಿರ್ತೀವ, ಅಥವಾ ಟೆಕ್ನಾಲಜಿ ಡ್ರಿವನ್ ಇಕಾನಮಿ ಆಗ್ತೀವ. ವಿಲ್ ವಿ ಎಂಗೇಜ್ ವಿತ್ ದ ರೆಸ್ಟ್ ಆಫ್ ದ ವರ್ಲ್ಡ್? ಹೊರ ದೇಶಗಳ ಜೊತೆಗೆ ನಮ್ಮ ಸಂಪರ್ಕಗಳು ಯಾವ ರೀತಿ ಇರ್ತವೆ? ಸೌತ್ ಈಸ್ಟ್ ಕಡೆ ಫೋಕಸ್ ಇರ್ತದ ಅಥವಾ ನೇಬರ್ ಕಡೆ ಫೋಕಸ್ ಇರುತ್ತಾ? ಸೊ ಎಕ್ಸ್ಟರ್ನಲ್ ಕಾಂಟೆಕ್ಸ್ಟ್ ಏನು, ಡೊಮೆಸ್ಟಿಕ್ ಆಂತರಿಕ ಕಾಂಟೆಕ್ಸ್ಟ್ ಏನು, ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇದರಿಂದ ನಮ್ಮ ಶೈಕ್ಷಣಿಕ ಚಾಲೆಂಜಸ್ ಅವುಗಳನ್ನ ಏನು ಅಂತ ಐಡೆಂಟಿಫೈ ಮಾಡಿ ಆ ಚಾಲೆಂಜಸ್ ಅನ್ನ ಬಗೆಹರಿಸಲಿಕ್ಕೆ ನಾವು ಏನೇನು ಕ್ರಮಗಳು ತಗೋಬೇಕು, ಈ ರೀತಿ ಎಜುಕೇಶನ್ ಪಾಲಿಸಿಯನ್ನ ಡೆವಲಪ್ ಮಾಡಿದ್ದಾರೆ. ಮಾನ್ಯ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ಈ ಸರ್ಕಾರ, ನನಗೆ ತಿಳಿದ ಹಾಗೆ 1-2 ವರ್ಷ ಹಿಂದೆ ಬಹುಶಃ ಅದನ್ನ ಆ ಕಮಿಟಿಯನ್ನ ರಚಿಸಿದ್ರು. ಆ ಕಮಿಟಿಯಲ್ಲಿ ಬಹಳ ಒಳ್ಳೆ ರೀತಿ ಎಲ್ಲಾ ಕಡೆ ಕನ್ಸಲ್ಟೇಷನ್ಸ್ ಮಾಡಿದ್ರು, ಒಳ್ಳೆ ಚರ್ಚೆಗಳು ಮಾಡಿದ್ರು. ಬಹಳ ಒಂದು ಏನಂತೀರ ಪಾರ್ಟಿಸಿಪೇಟ್ರಿ, ಅಂದ್ರೆ ಎಲ್ಲರನ್ನ ಜೊತೆಗೂಡಿಸಿ ಇನ್ವಾಲ್ವ್ ಮಾಡಿ ಅವರವರ ಅಭಿಪ್ರಾಯಗಳನ್ನೆಲ್ಲ ತಗೊಂಡು, ಫಾರ್ ಇನ್ಸ್ಟೆನ್ಸ್ ನಾನು ಈ ಕೌಶಲಾಭಿವೃದ್ಧಿ ವಿಭಾಗದ ಸಚಿವನಾಗಿ ನನಗೂ ಕರೆದಿದ್ರು. ಈ ಶಿಕ್ಷಣ ಮತ್ತೆ ಈ ಸ್ಕಿಲ್ ಡೆವಲಪ್ಮೆಂಟ್, ವೊಕೇಶನಲ್ ಎಜುಕೇಶನ್ ಅಂತ ಹಿಂದೆ ಅದನ್ನ ಹೇಳ್ತಾ ಇದ್ರು, ಇವಕ್ಕೆ ಬಹಳ ಹತ್ತಿರವಾದಂತ ಸಂಪರ್ಕ ಇದೆ. ಆದ್ರಿಂದ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಮತ್ತೆ ಸರ್ಕಾರದ ಹಿಂದಿನ ಅನುಭವಗಳು ಇವನ್ನೆಲ್ಲ ನೀವು ನಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಸೊ ಇಟ್ ಇಸ್ ಅ ಪ್ರಾಸೆಸ್, ಒಳ್ಳೆ ಕನ್ಸಲ್ಟೇಟಿವ್ ಪ್ರಾಸೆಸ್. ಎಲ್ಲರನ್ನ ಒಳ್ಳೆ ರೀತಿ ಚರ್ಚೆ ಮಾಡಿ ರಾಜ್ಯ ಸರ್ಕಾರಗಳು, ಎಕ್ಸ್ಪರ್ಟ್ಸು, ವಿಚಾರ ಗುರುತಿರೋರು, ಡಿಪಾರ್ಟ್ಮೆಂಟ್ಸು ಎಲ್ಲರನ್ನ ಚರ್ಚಿಸಿ, ಎಲ್ಲರ ಜೊತೆಗೆ ಚರ್ಚಿಸಿ ಈ ನೀತಿಯನ್ನ ಈಗ ಅನೌನ್ಸ್ ಮಾಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಆಫ್ ದ ವೇರಿಯಸ್ ರೀಸೆಂಟ್ಲಿ ಅನೌನ್ಸ್ ಮಾಡಿರುವಂತಹ ಅನೇಕ ನೀತಿಗಳಲ್ಲಿ ದಿಸ್ ಇಸ್ ಅಮಂಗ್ ದ ಬೆಟರ್, ಇನ್ಫ್ಯಾಕ್ಟ್ ಐ ವುಡ್ ಕಾಲ್ ಇಟ್ ಅಮಂಗ್ ದ ರಿಯಲಿ ಸುಪೀರಿಯರ್ ಪಾಲಿಸೀಸ್. ಬಹಳ ಒಳ್ಳೆಯ ಕೆಲಸ ಆಗಿದೆ ಅಂಡ್ ಆಂಟಿಸಿಪೇಟ್ ಮಾಡಿದ್ದಾರೆ. ಇದನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯಾವ ರೀತಿ ಮುಂದುವರಿಯಬೇಕು ಅನ್ನೋದನ್ನೆಲ್ಲ ಒಳ್ಳೆ ರೀತಿ ವಿವರಿಸಿದ್ದಾರೆ. ಸರ್, ಅದು ತುಂಬಾ ಒಳ್ಳೆ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದೀರಾ ನೀವು, ಯಾಕೆ ಈ ನೀತಿ ಇಂಪಾರ್ಟೆಂಟು, ಎಷ್ಟು ಚೆನ್ನಾಗಿ ಅದನ್ನ ರೂಪಿಸಿದ್ದಾರೆ ಅಂತ. ನಮ್ಮ ದೇಶದಲ್ಲಿ ಕೌಶಲಾಭಿವೃದ್ಧಿ, ವೊಕೇಶನಲ್ ಟ್ರೈನಿಂಗ್ ಅಂದ ತಕ್ಷಣ ನಮ್ಗೆ ITI, ಆಮೇಲೆ ಅಸೆಂಬ್ಲಿ ಲೈನ್ ಫ್ಲೋರು, ಅಲ್ಲಿ ಮಿಲ್ಲಿಂಗ್ ಕೆಲಸ ನಡೆಯೋದು, ಅದೇ ನಮ್ಗೆ ಮನಸ್ಸಿಗೆ ಬರೋದು, ಚಿತ್ರಣ ಬರೋದು. ಸೊ ಈಗ ನಮ್ಮ ಮನಸ್ಸಿನಲ್ಲಿ ITI ಸೇರ್ಕೊಂಡ್ಬಿಟ್ಟ ಹುಡುಗ ಅಂದ್ರೆ ಒಂದು ಗ್ರಾಜುಯೇಷನ್ ಆಗ್ಲಿಲ್ಲ ಅವನಿಗೆ ಅನ್ನೋ ಇದೇ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಒಂದು ಒಟ್ಟಿನಲ್ಲಿ ಕೀಳ್ಮಟ್ಟದ್ದೇ ನಮ್ಗೆ ಅರಿಮೆ ವೊಕೇಶನಲ್ ಟ್ರೈನಿಂಗ್ ಅಂದ್ರೆ. ಬಟ್ ಆಕ್ಚುಲಿ ನಾವು ಇಂಪ್ಲಿಮೆಂಟ್ ಮಾಡಿದಾಗ, ಅಂದ್ರೆ ಜೀವನಕ್ಕೆ ಹತ್ರವಾಗಿ ಇರೋ ಟ್ರೇಡ್ ಅಂದ್ರೆ ವೊಕೇಶನಲ್ ಟ್ರೈನಿಂಗ್. ಕೊನೆಗೆ ಅಸೆಂಬ್ಲಿ ಲೈನ್ ಅಲ್ಲಿ ನಿಂತಾಗ ಪಾಸಿಬ್ಲಿ ಗ್ರಾಜುಯೇಟ್ ಗಿಂತ ITI ಟ್ರೈನ್ಡ್ ಅವರೇ ಜಾಸ್ತಿ ಉಪಯೋಗಕ್ಕೆ ಬರ್ಬೋದು ಫ್ಯಾಕ್ಟ್ರಿನಲ್ಲಿ, ಆ ಫ್ಲೋರ್, ಆ ಕೆಲಸಕ್ಕೆ. ಸೊ ಈ ಕೀಳರಿಮೆ ಅದನ್ನ ಇಟ್ಕೊಂಡು ಅದು ಹೇಗೆ ಪರಿವರ್ತನೆ ಆಗಬೇಕು, ಅಥವಾ ಈ ನೀತಿನಲ್ಲಿ ಅದರ ಬಗ್ಗೆ ಏನು ಯೋಚನೆ ನಡೆದಿದೆ? ಉತ್ತರ ಕೊಡೋ ಮುನ್ನ ನಾನು ಐ ವಾಂಟ್ ಟು ಟೆಲ್ ಯು ಅ ಸ್ಮಾಲ್ ಸ್ಟೋರಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ನನ್ನ ಕೊನೆಯ ತಿಂಗಳಿದು ಡಿಸೆಂಬರ್ 2019 ರಿಟೈರ್ ಆಗೋ ಮೊದಲು
ನಾನು ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಒಂದು ರಿಕ್ವೆಸ್ಟ್ ಕಳಿಸಿದ್ದೆ. 31 ಡಿಸೆಂಬರ್ಗೆ ನಾನು ರಿಟೈರ್ ಆಗ್ತಾ ಇದ್ದೀನಿ. ಅಂಡ್ ನಮ್ಮ ಪ್ರಧಾನಿಗಳು ಆಫೀಸರ್ಗಳ ಜೊತೆಗೆ ಬಹಳಷ್ಟು ಡೈರೆಕ್ಟ್ ಸಂಪರ್ಕ ಇಟ್ಕೋತಾರೆ. ಒನ್ ಆನ್ ಒನ್ ಮೀಟಿಂಗ್ಸ್ಗಳಾಗ್ತವೆ. ನೀವು ಸಮಯ ಕೇಳಿದ್ರೆ ಸೆಕ್ರೆಟರಿ ಆಗಿ, ಸರ್ ಈ ಒಂದು ವಿಚಾರದ ಬಗ್ಗೆ ತಮಗೆ ಮಾತಾಡಬೇಕು ಅಂತ ಸಮಯ ಕೇಳಿದ್ರೆ, ರೆಸ್ಟ್ ಅಶ್ಯೂರ್ಡ್ 2-3 ದಿವಸದಲ್ಲಿ 100% ಇಮಿಡಿಯೇಟ್ಲಿ ಟೈಮ್ ಬರುತ್ತೆ. ಅಂಡ್ ನೀವು ಒಳ್ಳೆ ಐಡಿಯಾಸ್ ತಗೊಂಡೋದ್ರೆ ಲಾಂಗ್ ಮೀಟಿಂಗ್ಸ್ ಆಗುತ್ತವೆ. ಸೊ ಹಿ ಈಸ್ ಆಲ್ವೇಸ್ ಅವೈಲಬಲ್. ಸೊ ನಾನು ರಿಟೈರ್ಮೆಂಟ್ ಆಗೋ ಮೊದಲು ತಮ್ಮನ್ನ ಕಾಣಬೇಕು ಅಂತ ನಾನು ರಿಕ್ವೆಸ್ಟ್ ಕಳಿಸಿದ್ದೆ. ತಕ್ಷಣ ಬಂತು. 26-27 ಡಿಸೆಂಬರ್, ನನಗೆ ಡೇಟ್ ನೆನಪಿಲ್ಲ. ಅವರ ಜೊತೆಗೆ ಕೂತ್ಕೊಂಡು ಹಿ ಆಫರ್ಡ್ ಮಿ ಅ ಕಪ್ ಆಫ್ ಟೀ. ಸೊ ಅವರ ಪ್ರಶ್ನೆ ಬಹುತೇಕ ಆ ಚರ್ಚೆ ಹಿಂದಿಯಲ್ಲೇ ಆಯಿತು. ಅವರು ನಿನ್ನ ಅನುಭವವನ್ನ ಹೇಳಪ್ಪ, ಈ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಇದುವರೆಗೆ ಲಾಂಗೆಸ್ಟ್ ಸರ್ವಿಂಗ್ ಕಾರ್ಯದರ್ಶಿ ನೀನೆ, 3ನೇ ವರ್ಷ ಕಂಪ್ಲೀಟ್ ಆಗ್ತಾ ಬಂದಿದೆ, ನೀನೆ ಅಂತ ಅವರು ಹೇಳಿಲ್ಲ. ಅವರು ಹಿ ಈಸ್ ಅ ವೆರಿ ವೆರಿ ಎಕ್ಸ್ಟ್ರೀಮ್ಲಿ ರೆಸ್ಪೆಕ್ಟ್ಫುಲ್ ಮ್ಯಾನ್. ಸೊ ಕೃಷ್ಣನ್ಜಿ, ನೀವು 3 ವರ್ಷ ಇಲ್ಲಿದ್ರಿ, ನಿಮ್ಮ ಅನುಭವವನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ನನಗೆ ಹೇಳಿ ಅಂದ್ರು. ಸೊ ನಾನು ಹೇಳಿದೆ, ಬಹಳಷ್ಟು ವಿಚಾರಗಳನ್ನ ಹೇಳಿದೆ. ಅವರಿಗೆ ಈ ವಿಚಾರದಲ್ಲಿ ಅವರಿಗೆ ಬಹಳ ಇಂಟ್ರೆಸ್ಟ್ ಇದೆ ಅಂಡ್ ತಿಳುವಳಿಕೆನೂ ಇದೆ. ಗುಜರಾತ್ ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಇದ್ರ ಬಗ್ಗೆ ಅವರು ಬಹಳಷ್ಟು ಕಾಳಜಿಯನ್ನ ತಗೊಂಡ್ರು. ಸ್ವಂತ ಅವರ ಅನುಭವ ಇದರಲ್ಲಿ ಬಹಳಷ್ಟಿದೆ. ಸೊ ಇಟ್ ವಾಸ್ ಅನ್ ಇಂಟರಾಕ್ಟಿವ್ ಕಾನ್ವರ್ಸೇಷನ್. ಅಂದ್ರೆ ನಾನು ಯಾವುದೋ ಒಂದು ವಿಚಾರ ಹೇಳಿದ್ರೆ ಅದ್ರ ಬಗ್ಗೆ ಅವ್ರದ್ದೊಂದು ವ್ಯೂ ಇತ್ತು. ಸೊ ಒಳ್ಳೆ ಚರ್ಚೆ ಆಯಿತು. ದೆನ್ ಈ ಸೇಡ್, ಸ್ವಾಮಿ, ನನಗೆ ಒಂದು ವಿಷಯ ಇನ್ನೂ ಅರ್ಥ ಆಗಿಲ್ಲ. ನಾನು ಈ ಸಬ್ಜೆಕ್ಟ್ ಅನ್ನ ಬಹಳ ವರ್ಷಗಳಿಂದ ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಬಹಳಷ್ಟು ಹೋಪ್ಲೆಸ್ ಕಚಡ ಇಂಜಿನಿಯರಿಂಗ್ ಕಾಲೇಜಲ್ಲಿ 8 ವರ್ಷ 9 ವರ್ಷ ಒದ್ದಾಡಿ ಒಬ್ಬ BE ಮುಗಿಸ್ಕೊಂಡು ಬರ್ತಾನೆ. ಇನ್ನೊಬ್ಬ ಫಸ್ಟ್ ಕ್ಲಾಸ್ ITIಗೆ ಹೋಗಿ 1 ವರ್ಷ 2 ವರ್ಷದಲ್ಲಿ ಫಸ್ಟ್ ಕ್ಲಾಸ್ ಪ್ಲಂಬಿಂಗ್ ಕೋರ್ಸೋ ಅಥವಾ ಕಾರ್ಪೆಂಟ್ರಿನೋ ಅಥವಾ ಗ್ಲಾಸ್ ಬ್ಲೋಯಿಂಗೋ ಒಳ್ಳೆ ಟೆಕ್ನಿಕಲ್ ಸ್ಕಿಲ್ ಅನ್ನ ಚೆನ್ನಾಗಿ ಕಲಿತ್ಕೊಂಡ್ ಬರ್ತಾನೆ. ಆದರೂ ನಮ್ಮ ಈ ಸಮಾಜದಲ್ಲಿ ಆ ಫಸ್ಟ್ ವ್ಯಕ್ತಿಗೆ, ಈ ಕಚಡ ಇಂಜಿನಿಯರಿಂಗ್ ಕಾಲೇಜಿನಿಂದ 9ನೇ ವರ್ಷ ಒದ್ದಾಡಿ ಪಾಸ್ ಆದವನಿಗೆ ಇನ್ನೂ ಅಷ್ಟೊಂದು ಘನತೆ ಇದೆ, ಇಂಪಾರ್ಟೆನ್ಸ್ ಇದೆ. ದಿಸ್ ಪೂರ್ ಫೆಲೋ ಇವ 2 ವರ್ಷದಲ್ಲಿ ಒಳ್ಳೆ ಕೈಗುಣ ಎಲ್ಲ ಇದ್ದು ಒಳ್ಳೆ ಸ್ಕಿಲ್ಸ್ ಇದ್ದು ಕಾರ್ಪೆಂಟರ್ ಆದರೂ ಸಹಿತ ಇವನಿಗೆ ನಮ್ಮಲ್ಲಿ ಮಹತ್ವ ಇಲ್ಲ. ಇದ್ರ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದ್ದೀರಾ ಅಂದ್ರು. ಸರ್, ಇದರ ಬಗ್ಗೆ ನಾವು ಬಹಳಷ್ಟು ಯೋಚನೆ ಮಾಡಿದ್ದೀವಿ. ನಿಮ್ಮ ಸ್ಪೀಚ್ಗಳಲ್ಲೂ ನೀವು ಗುಜರಾತ್ದಲ್ಲಿ ಇದರ ಬಗ್ಗೆ ಬಹಳಷ್ಟು ಹೇಳಿದ್ದೀರಾ. ಸ್ಕಿಲ್ ಅಲ್ಲಿ ನೀವು ಯಾವ ಲಿಟ್ರೇಚರ್ ಅನ್ನ, ಯಾವ ಹಳೆಯ ಅನಾಲಿಟಿಕಲ್ ರೈಟಿಂಗ್ಸ್ ಅನ್ನು ನೋಡಿದ್ರೆ ಯು ವಿಲ್ ಫೈಂಡ್ ಒನ್ ಸೆಂಟೆನ್ಸ್: ಸ್ಕಿಲ್ ಅಕ್ವಿಸಿಷನ್ ಈಸ್ ನಾಟ್ ಆಸ್ಪಿರೇಷನಲ್. ಅಂದ್ರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಈ ಕೌಶಲ್ ವಿಕಾಸ್ ಇದು ಇಟ್ ಇಸ್ ನಾಟ್ ಕನ್ನಡದಲ್ಲಿ ಏನಂತೀರ ಆಕಾಂಕ್ಷೆ. ಇದು ಇಟ್ ಇಸ್ ನಾಟ್ ವೆರಿ ಅಟ್ರಾಕ್ಟಿವ್, ಇಟ್ ಇಸ್ ನಾಟ್ ವೆರಿ ಗ್ಲಾಮರಸ್. ಸೊ ಇದು ನಿಜ ಸರ್. ನಾನು ನೀವು ಒಂದು ಅನುಮತಿ ಕೊಟ್ರೆ ನನ್ನ ಒಂದು ವೈಯಕ್ತಿಕ ಅನುಭವವನ್ನ ಹೇಳಲ್ಲ ಅಂದೆ. ಹೇಳಪ್ಪ ಅಂದ್ರು. ಸರ್, ನಾನು ಪಂಜಾಬ್ ಹೋಗಿದ್ದೆ. ಅಲ್ಲಿ ITI ಪಟಿಯಾಲ, ಇಟ್ಸ್ ಬಹಳಷ್ಟು ಒಳ್ಳೆ ಹೆಸರುವಾಸಿಯಾದಂತಹ ITI ಇದು. ನೆಹರು ಅವರ ಕಾಲದಲ್ಲಿ ರಚನೆ ಮಾಡಿದ್ದು. ಒಳ್ಳೆ ಫೆಸಿಲಿಟೀಸ್ ಇದಾವೆ, ಎಲ್ಲ ಮೆಷಿನರಿ, ಇಂಡಸ್ಟ್ರಿ ಜೊತೆಗೆ ಒಳ್ಳೆ ಸಂಪರ್ಕ. ಸೊ ಅಲ್ಲಿ ನಾನು ಈ ಸ್ಟೂಡೆಂಟ್ಸ್ ಅನ್ನ ಅಡ್ರೆಸ್ ಮಾಡ್ತಾ ಇದ್ದೆ. ಫ್ರಂಟ್ ರೋದಲ್ಲಿ ಒಬ್ಬ ಯಂಗ್ ಸರ್ದಾರ್ ಕೂತಿದ್ದ. ಸೊ ಅವನ ಹೆಸರು ಕೇಳಿದೆ. ಹೇಳಿದ ಹರ್ಕೀರತ್ ಸಿಂಗ್ ಏನೋ ಅಂದ. ಏನಪ್ಪಾ ಮಾಡ್ತಾ ಇದೀಯಾ? ಸರ್, ನಾನು 2 ವರ್ಷದ ಆಟೋಮೊಬೈಲ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ. 2ನೇ ವರ್ಷ, ಇನ್ನೊಂದು 4-5 ತಿಂಗಳಲ್ಲಿ ನನ್ನ ಕೋರ್ಸ್ ಮುಗೀತದೆ ಅಂದ. ಆಯ್ತು, ಫಸ್ಟ್ ಇಯರ್ ಆದ್ಮೇಲೆ ಏನ್ ಮಾಡಿದ್ದೆ? ಸರ್, ಫಸ್ಟ್ ಇಯರ್ ಆದ್ಮೇಲೆ ಇಲ್ಲಿ ಒಂದು ಮಾರುತಿ ಡೀಲರ್ಶಿಪ್ ಇದೆ ಊರಿನ ಆಚೆ, ದೊಡ್ಡ ಡೀಲರ್ ಅವನು ನನಗೆ ಈ ಅಪ್ರೆಂಟಿಸ್ಶಿಪ್ ಅಥವಾ ಈ ಲರ್ನಿಂಗ್ ಬೈ ಡೂಯಿಂಗ್ ಅಂದ್ರೆ ಕೆಲಸ ಮಾಡುತ್ತಾ ಕಲಿಯುವಂತದ್ದು ಒಂದು ಅವಕಾಶವನ್ನ 2 ತಿಂಗಳಿಗೆ, ನಮ್ಮಲ್ಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅವಕಾಶ ಇತ್ತು. ಸೊ ಅಲ್ಲಿ ಹೋಗಿ ನಾ 2 ತಿಂಗಳು ಕೆಲಸ ಮಾಡಿದೆ. ನನಗೆ 7,500 ತಿಂಗಳಿಗೆ ಅವನು ಇಂಟರ್ನ್ಶಿಪ್ ಒಂದು ಸ್ಟೈಪಂಡು ಕೊಟ್ಟ. ಒಳ್ಳೆ ರೀತಿ ಕೆಲಸ ತಿಳ್ಕೊಂಡೆ.
ಪ್ಲಸ್ ಸರ್ ನನಗೆ ಅವನು ಈಗ ಆಫರ್ ಮಾಡಿದ್ದಾನೆ, ನೀನು ಈ ಕೋರ್ಸ್ ಮುಗಿದ ಕೂಡಲೇ ಇಲ್ಲಿ ಬಂದ್ರೆ ನಿನಗೆ ನಾನು ಆಟೋಮೊಬೈಲ್ ಮೆಕ್ಯಾನಿಕ್ ಆಗಿ ಇಟ್ಕೋತೀನಿ, 13,500 ಸಾವಿರದಲ್ಲಿ ಪ್ರಾರಂಭ ಮಾಡ್ತೇನೆ, 6 ತಿಂಗಳಲ್ಲಿ ನಿನಗೆ ಕನ್ಫರ್ಮೇಶನ್ ಆದ್ಮೇಲೆ ಹೆಚ್ಚು ಕಡಿಮೆ 14,000-15,000 rupees ಪ್ರತಿ ತಿಂಗಳಿಗೆ ಸಿಕ್ಕಬಹುದು. ಸೊ ಐ ಆಮ್ ಸಾರ್ಟ್ ಆಫ್ ಇನ್ ದ ಕ್ಲಾಸ್, ಐ ಆಮ್ ರಿಲೇಟಿವ್ಲಿ ವೆಲ್ ಆಫ್ ಸರ್, ಐ ಆಮ್ ಹ್ಯಾಪಿ ಅಂದೆ. ಐ ಸೆಡ್ ವೆರಿ ಗುಡ್, ಬಹಳ ಒಳ್ಳೆ ನ್ಯೂಸ್ ಅಪ್ಪ, ಮತ್ತೆ ಇನ್ನೇನ್ ಮಾಡ್ತಾ ಇದೀಯಾ? ಸರ್ ನಾನು ಪಂಜಾಬಿ ಯೂನಿವರ್ಸಿಟಿ ಪಟಿಯಾಲಾದಲ್ಲಿ ಕರೆಸ್ಪಾಂಡೆನ್ಸ್ ಅಲ್ಲಿ BA ಮಾಡ್ತಾ ಇದ್ದೀನಿ ಅಂದ. ನನಗೆ ಅರ್ಥ ಆಗ್ಲಿಲ್ಲ, ನೀನು ಆಟೋಮೊಬೈಲ್ದು ಒಳ್ಳೆ ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ತಾ ಇದೀಯಾ, ಕೆಲಸನೂ ಸಿಕ್ಕಿದೆ ಅಂತೀಯ, ಮತ್ತೆ ಇದ್ಯಾಕೆ BA? ಹಿಂದಿಯಲ್ಲಿ ಹೇಳ್ದ, ಸರ್ BA ಶಾದಿ ಕೆ ಲಿಯೆ, ಆಟೋಮೊಬೈಲ್ ನೌಕರಿ ಕೆ ಲಿಯೆ. ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ, ಸರ್ ನಾನು BA ಮಾಡ್ತಾ ಇರೋದು ಮದುವೆಗೋಸ್ಕರ, ಮತ್ತೆ ಆಟೋಮೊಬೈಲ್ ಕೋರ್ಸ್ ಮಾಡ್ತಾ ಇರೋದು ಜೀವನಕ್ಕೆ ಅಂದ. ಪ್ರಧಾನಿಗಳು ಇದನ್ನು ಕೇಳಿ 2 ನಿಮಿಷ ನಕ್ಕರು. ಈ ಸೈಡ್ ಕೃಷ್ಣನ್, ನಾನು ನಿಮ್ಮನ್ನ ಕೋಟ್ ಮಾಡದೆ ಹೋದ ಕಡೆ ಎಲ್ಲ ಈ ಸ್ಟೋರಿಯನ್ನ ಹೇಳ್ತೇನಪ್ಪ ಅಂದ್ರು. ಇಲ್ಲ ಸ್ವಾಮಿ, ದೆನ್ ಈ ಸೈಡ್ ಅಟ್ ಅ ವೆರಿ ಸೀರಿಯಸ್ ಲೆವೆಲ್, ಇಟ್ ಇಸ್ ಆಕ್ಚುಲಿ ಕಂಪ್ಲೀಟ್. ಅಂದ್ರೆ ಇದರ ಸಂಕ್ಷಿಪ್ತವಾಗಿ ಈ ಸ್ಕಿಲ್ನ ಬಗ್ಗೆ 2 ಸೆಂಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ, ದಿಸ್ ಸಮರೈಸಸ್ ದ ಪ್ರಾಬ್ಲಮ್. ನಮಗೆಲ್ಲರಿಗೂ ಒಳ್ಳೆಯ ಪ್ಲಂಬರ್ ಬೇಕು. ನಾಳೆ ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ನೀರು ನಿಂತು ಬಿಟ್ರೆ, ಅಥವಾ ಶವರ್ ನಲ್ಲಿ ನೀರು ಬಾರದಿದ್ರೆ, ಅಥವಾ ಈಗ ನಾವು ಮಾತಾಡ್ತಿರುವಾಗ ನೀವು ಹೇಳಿದ್ರಿ ಕ್ಯಾಮೆರಾ ಸರಿಯಾಗಿ ಕಾಣಲಿಲ್ಲ, ಅಥವಾ ಎಲೆಕ್ಟ್ರಿಕಲ್ ಏನಾದ್ರೂ ಸಮಸ್ಯೆ ಆಗ್ಬಿಟ್ರೆ, ಅವನ ಮೇಲೆ ನಮಗೆ ಇರುವ ಒಂದು ಡಿಪೆಂಡೆನ್ಸ್, ಅಂದ್ರೆ ಅವನಿಲ್ಲದೆ ಈ ಬಹುತೇಕ ನಮ್ಮ ದಿನನಿತ್ಯದ ಕೆಲಸಗಳು ಇವರುಗಳು ಇಲ್ದಿದ್ರೆ ಆಗೋದೇ ಇಲ್ಲ. ಒಬ್ಬ ಇವನು ಹೇರ್ ಕಟಿಂಗ್ ಸಲೂನ್ ನಲ್ಲಿರೋ ವ್ಯಕ್ತಿ ಆಗಲಿ, ಕಾರ್ಪೆಂಟರ್ ಆಗಲಿ, ಡ್ರೈವರ್ ಆಗಲಿ, ನಮ್ಮ ಮೇಡ್ ಆಗಲಿ, ಇವರುಗಳ ಮೇಲೆ ನಾವು ಡಿಪೆಂಡ್ ಆಗಿರೋದನ್ನು ನೋಡಿದ್ರೆ, ಈ ಆಸ್ಪಿರೇಷನಲ್ ಪಾರ್ಟ್ ಅಂದ್ರೆ ಇಷ್ಟೆಲ್ಲ ಇವರ ಮೇಲೆ ನಾವು ನಿರ್ಭರಾಗಿದ್ದರೂ ಸಹಿತ ಅವರುಗಳಿಗೆ ನಮ್ಮ ಸಮಾಜದಲ್ಲಿ ನಾವು ಕೊಡುವಂತಹ ಒಂದು ಸ್ಥಾನವನ್ನ ಕೊಟ್ಟಿಲ್ಲ. ಅದಕ್ಕೆ ಇದು ಪೆಕ್ಯುಲಿಯರ್ ಟು ಇಂಡಿಯಾ ಅಲ್ಲ, ಎಲ್ಲಾ ಕಡೆ ಈ ಸಮಸ್ಯೆ ಇದೆ. ನಮ್ಮಲ್ಲಿ ಸ್ವಲ್ಪ ಹೆಚ್ಚಿರಬಹುದು, ಆದ್ರೆ ಅಮೆರಿಕಾದಿಂದ ಹಿಡಿದು ಡಿಫರೆಂಟ್ ಲೆವೆಲ್ಸ್ ಇರಬಹುದು, ಬಟ್ ಆದ್ರೆ ಈ ಸಮಸ್ಯೆ ಎಲ್ಲ ಕಡೆ ಇದೆ. ನಮ್ಮಲ್ಲಿ ಅನ್ಫಾರ್ಚುನೇಟ್ಲಿ ಇದಕ್ಕೆ ಒಂದು ಈ ಜಾತಿ ಮತ್ತೆ ಕಾಸ್ಟ್ ರಿಲೇಟೆಡ್ ಆಂಗಲೂ ಇದೆ. ಸೊ ಆದ್ರಿಂದ ನಮ್ಮಲ್ಲಿ ನೀವು ಹಳೆ ಇತಿಹಾಸನ ತೆಗೆದು ನೋಡಿದ್ರೆ, ಈ ಇದು ಮಾಡುವನು, ಅದಕ್ಕೇನಂತೀರಿ, ಕುಂಭಾರ ಅಂದ್ರೆ ಮಣ್ಣಿನ ಕೆಲಸ ಮಾಡುವವನು, ಅವನು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ. ಆದ್ರೆ ತರಕಾರಿ ಬೆಳೆಯೋನು, ನಾನು ತುಮಕೂರದಲ್ಲಿ ಪ್ರೊಬೇಷನರ್ ಅಂದ್ರೆ 1984ರಲ್ಲಿ ತರಬೇತಿ ಅಂದ್ರೆ ಟ್ರೈನಿಂಗ್ ಡ್ಯೂರಿಂಗ್ IAS ಗೆ ಫಸ್ಟ್ ಟೈಮ್ ಹೋಗಿದ್ದೆ. ಸೊ ತುಮಕೂರು IB ಬಿಟ್ಟು ಆಚೆ ಹೋದ ಕೂಡಲೇ ಒಂದು ಕಡೆ ಒಳ್ಳೆ ಫಾರ್ಮ್ ಇತ್ತು, ಒಳ್ಳೆ ಈ ತರಕಾರಿಗಳೆಲ್ಲ ಬೆಳೀತಾ ಇದ್ರು. ನಾನು ನನ್ನ ಡ್ರೈವರ್ ಕೇಳಿದೆ, ಏನಪ್ಪಾ ಅಂದು. ಸರ್ ಅದು ತಿಗಳರ ಜಾಗ ಅಂದ. ಅದೇನಪ್ಪ ತಿಗಳರು ಅಂದ್ರೆ, ಸರ್ ಅವರು ತರಕಾರಿ ಬೆಳೀತಾರೆ. ಸೊ ಅಟ್ ಒನ್ ಲೆವೆಲ್ ಬಹಳಷ್ಟು ಒಳ್ಳೆಯ ಸ್ಪೆಷಲೈಸೇಷನ್ ಇರ್ತಿತ್ತು. ತರಕಾರಿ ಬೆಳೆಯೋದು ವಿದಿನ್ ಅಗ್ರಿಕಲ್ಚರ್, ಇಟ್ ಇಸ್ ಅ ವೆರಿ ಸ್ಪೆಷಲೈಸ್ಡ್ ಸ್ಕಿಲ್. ಅದನ್ನು ಬೆಳಿಬೇಕಾದ್ರೆ ಅದು ಶಾರ್ಟ್ ಡ್ಯೂರೇಷನ್ ಕ್ರಾಪ್, ಅದಕ್ಕೆ ಅಟೆನ್ಷನ್ ಬಹಳಷ್ಟು ಬೇಕು. ಶುಗರ್ ಕೇನ್ ತರ ನೀವು ನೆಟ್ಟು ಬಿಟ್ಟು 4 ತಿಂಗಳು ಆಚೆ ಈಚೆ ಓಡಾಡ್ಬಿಟ್ಟು ಬರ್ಬೋದು. ತರಕಾರಿಯಲ್ಲಿ ಅದೆಲ್ಲ ಆಗಲ್ಲ, ಹುಳ ಬಂದ್ಬಿಡುತ್ತೆ. ಇಟ್ ರಿಕ್ವೈರ್ಸ್ ಇನಾರ್ಮಸ್ಲಿ ಮೈನ್ಯೂಟ್ ಸ್ಕಿಲ್ಸ್ ಬೇಕು ಅದಕ್ಕೆ. ಸೊ ನಮ್ಮಲ್ಲಿ ಒಂದು ಕಾಲದಲ್ಲಿ ಇವು ಬಹುಶಃ ಸ್ಪೆಷಲೈಸೇಷನ್ ಆಗಿ ಶುರು ಆಗಿರ್ಬೇಕು, ಬಟ್ ಅದು ಓವರ್ ಟೈಮ್ ರಿಜಿಡ್ ಆಗಿ ಕಾಸ್ಟ್ ಗೀಸ್ಟ್ ಎಲ್ಲ ಬಂದ್ಬಿಟ್ಟು ಈ ಎಂಟೈರ್ ಸ್ಕಿಲ್ಲಿಂಗ್ ಇಕೋಸಿಸ್ಟಮ್ ಅಲ್ಲಿ ನಮಗೆ ಇರುವಂತಹ ಸಮಸ್ಯೆ, ಸ್ಕಿಲ್ ಈಸ್ ಫಾರ್ ಎಜುಕೇಶನ್ ರಿಜೆಕ್ಟ್ಸ್. ಅಂದ್ರೆ ಶಿಕ್ಷಣದಲ್ಲಿ ನೀವು ವಿಫಲರಾದರೆ ಓನ್ಲಿ ದೆನ್ ಯು ಕಮ್ ಟು ಸ್ಕಿಲ್ಲಿಂಗ್. ಫಸ್ಟ್ ಅಟೆಂಪ್ಟ್ ಅಲ್ಲಿ 10th SSLC ಅಂತೀರಾ ನೀವು ಕರ್ನಾಟಕದಲ್ಲಿ, ಡೆಲ್ಲಿಯಲ್ಲಿ ನಾವು 10th ಅಂತೀವಿ. 12th ಇದನ್ನೆಲ್ಲ ಪಾಸ್ ಮಾಡಿ ಒಳ್ಳೆ ಮಾರ್ಕ್ ಬಂದ್ರೆ IIT ಅಥವಾ ಹೊರಗಡೆ ಎಲ್ಲಾದ್ರೂ ಅಮೆರಿಕಾಗೆ ಹೋಗಿ ಹೈಯರ್ ಎಜುಕೇಶನ್ ಮಾಡುವುದು. ಇಲ್ದಿದ್ರೆ BA BCom BSc ಮಾಡೋದು.
ಏನು ಇಲ್ದಿದ್ರೆ ಬೇರೆ ಮಾರ್ಗ ಇಲ್ಲದೇನೆ ITIಗೆ ಹೋಗುವ ಒಂದು ಪರಿಸ್ಥಿತಿ ಇತ್ತು. ಬಟ್ ಆದ್ರೆ ಇತ್ತೀಚೆಗೆ ಇದರಲ್ಲಿ ಬಹಳಷ್ಟು ಪರಿವರ್ತನೆ ಬರ್ತಾ ಇದೆ. ಫಾರ್ ಇನ್ಸ್ಟೆನ್ಸ್, ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಇಟ್ ಇಸ್ ಎ ವೆಲ್ ನೋನ್ ಸ್ಕೂಲ್, ಒಳ್ಳೆಯ ಹೆಸರುವಾಸಿಯಾದಂತಹ ಸ್ಕೂಲ್ ಇದು. ಈಗ ಬೆಂಗಳೂರಿಗೂ ಬಂದಿವೆ, ಬೆಂಗಳೂರಲ್ಲಿದೆ. ಐ ಥಿಂಕ್ 2-3 ಬ್ರಾಂಚಸ್ ಇದಾವೆ ಬಹುಶಃ. ಅವರುಗಳು ನಾನು ಸ್ಕಿಲ್ ಡೆವಲಪ್ಮೆಂಟ್ ಸೆಕ್ರೆಟರಿ ಇದ್ದಾಗ ಬಂದಿದ್ರು. ಸರ್, ನಮ್ಮ ಸ್ಕೂಲಲ್ಲಿ ಕ್ಲಾಸ್ 8 ವಿ ಹ್ಯಾವ್ ಅ ಫ್ಯೂ ವೊಕೇಶನಲ್ ಎಜುಕೇಶನ್ ಸಬ್ಜೆಕ್ಟ್ಸ್ ಇದಾವೆ, ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂದ್ರು. ಆಯ್ತಪ್ಪ, ಸಹಕಾರ ಮಾಡೋಣ. ಕಾರಣ ಗೊತ್ತಾಗಲಿಲ್ಲ ಏನಕ್ಕೆ ಅಂದೆ. ದೆನ್ ದಟ್ ಪ್ರಿನ್ಸಿಪಲ್ ಟೋಲ್ಡ್ ಮಿ, ಇದು ಮಥುರಾ ರೋಡ್ ಅಂತ ಹೇಳಿ ಡೆಲ್ಲಿಯಲ್ಲಿ ಒಳ್ಳೆ ಸೆಂಟ್ರಲ್ ಲೊಕ್ಯಾಲಿಟಿ, ಎಲ್ಲ ಬಹಳ ಶ್ರೀಮಂತರು ಇರುವ ಜಾಗ ಅದು. ಅಲ್ಲಿಂದ ಬರೋ ಹುಡುಗರೆಲ್ಲ ದೇ ಕುಡ್ ನಾಟ್ ಬಿ, ಅಂದ್ರೆ ಆರ್ಡಿನರಿಲಿ ಅವರೆಲ್ಲ ವೆಲ್ ಟು ಡೂ ಫ್ಯಾಮಿಲೀಸ್ ಇಂದ ಬರೋರು. ಇಲ್ಲಿ ಯಾರು ಸ್ಕಿಲ್ ಡೆವಲಪ್ಮೆಂಟ್ ಕೇಳಲ್ವಾ ಅಂತ ನನ್ನ ತಲೆ ಒಳಗಿತ್ತು. ಆ ಪ್ರಿನ್ಸಿಪಲ್ನ ಕೇಳಿದೆ, ಏನಪ್ಪಾ ಇದು, ನೀವೇನಾದ್ರೂ ಈ RTEಗೆ ಏನಾದರೂ ದಾರಿ ಹುಡುಕಕ್ ಬಂದಿದ್ದೀರಾ? ಬಿಕಾಸ್ ರೈಟ್ ಟು ಎಜುಕೇಶನ್ ಅಲ್ಲಿ ಕಂಪಲ್ಸರಿಲಿ ನೀವು ಈ ವಲ್ನರಬಲ್ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿ ಜನನ್ನ ಅಡ್ಮಿಟ್ ಮಾಡ್ಕೊಳ್ಳೇಬೇಕು. ಅಂಡ್ ಬಹಳಷ್ಟು ಕಡೆ ನಾವು ಕೇಳ್ತಾ ಇರ್ತೀವಿ, ಅವರುಗಳು ಅಷ್ಟೊಂದು ಮಾರ್ಕ್ಸ್ ತಗೊಳ್ಳಲ್ಲ, ಬಿಕಾಸ್ ಮನೆಯಲ್ಲಿ ಅಷ್ಟೊಂದು ಅಟೆನ್ಷನ್ ಸಿಕ್ಕಲ್ಲ, ಅವರುಗಳಿಗೆ ಬೇರೆ ಬೇರೆ ಅದರ್ ವೀಕ್ನೆಸಸ್, ಅದರ್ ಲಿಮಿಟೇಷನ್ಸ್ ಇರೋದ್ರಿಂದ ಬೇರೆಯವ್ರ ಜೊತೆ ಕಂಪೀಟ್ ಮಾಡಕ್ ಆಗಲ್ಲ. ಆದ್ರಿಂದ ಅವರುಗಳಿಗೆ ಮಾರ್ಕ್ಸ್ ಜಾಸ್ತಿ ಬಾರದೇ ಇರೋದ್ರಿಂದ ನೀವೇನಾದ್ರೂ ವೊಕೇಶನಲ್ಗೆ ತಳ್ಳಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀರಾ? ಈ ಸೈಡ್ ಇಲ್ಲ ಸ್ವಾಮಿ, ಕ್ಲಾಸ್ ಆದ್ಮೇಲೆ ನೀವು ನಮ್ಮ ಹತ್ರ ಕೂತ್ಕೊಳ್ಳಿ, ನೀವು ಯಾರಂತ ಹೇಳೋಲ್ಲ, ಸುಮ್ಮನೆ ಮಾತಾಡೋಣ. ನಾವು ಕೂತ್ಕೊಂಡೆ. 50% 50% ಆಫ್ ದಟ್ ಕ್ಲಾಸ್ ಆದ್ಮೇಲೆ ಇನ್ಫಾರ್ಮಲಿ ಮಾತಾಡುವಾಗ ಆ ಹುಡುಗಿ ಒಂದಿತ್ತು. ನಾನು ಕೇಳಿದೆ, ಇಲ್ಲ ಸ್ವಾಮಿ, ನಮ್ಮ ಮನೆಯಲ್ಲಿ ನನಗೆ ಫೋರ್ಸ್ ಮಾಡ್ತಿದ್ದಾರೆ, IITಗೆ ಓದಬೇಕು ಅಥವಾ ಈ ಮೆಡಿಕಲ್ ಎಕ್ಸಾಮಿಗೆ ಓದಬೇಕು, ನನಗೆ ಸ್ವಇಚ್ಛೆಯಿಂದ ನೀವು ಬಿಟ್ರೆ ಐ ವಾಂಟ್ ಟು ಬಿ ಎ ಶೆಫ್. ಇನ್ನೊಂದು ಹುಡುಗಿ, ನಿಮ್ಮದು ಏನಮ್ಮ ಪ್ಲಾನು? ಐ ವಾಂಟ್ ಟು ಬಿ ದ ಬೆಸ್ಟ್ ಹೇರ್ ಡ್ರೆಸ್ಸರ್ ಇನ್ ದ ವರ್ಲ್ಡ್. ಒಳ್ಳೆಯ ರೀತಿ 4-5 ಹೆಸರು ಹೇಳಿದ್ಲು. ಬಾಂಬೆಯಲ್ಲಿ X, ಅಮೆರಿಕಾದಲ್ಲಿ Y. ಇವರುಗಳೆಲ್ಲ ನೋಡಿ ಸರ್, ಇನ್ ಹೇರ್ ಡ್ರೆಸ್ಸಿಂಗ್ ಅವರು ಇನ್ಫೋಸಿಸ್ ಅಲ್ಲಿ ಇರೋ ಮ್ಯಾನೇಜರ್ ಅಷ್ಟು ಸಂಬಳವನ್ನ ಬಾಂಬೆಯಲ್ಲಿ ಜನ ತಗೋತಿದ್ದಾರೆ. ಸೊ ಇದರಲ್ಲಿ ನಮ್ಮ ಅಭಿಪ್ರಾಯದಲ್ಲಿ ಇದರಲ್ಲಿ ಒಂದು ಹೈರಾರ್ಕಿ ಏನಿಲ್ಲ. ಇದು ಮೇಲ್ಮಟ್ಟದ ಜಾಬು, ಇದು ಕೆಳಮಟ್ಟದ ಜಾಬು. ನನ್ನ ಇಂಟ್ರೆಸ್ಟ್ ಮ್ಯಾಥಮ್ಯಾಟಿಕ್ಸ್ ಅಲ್ಲ. ನೀವು ಫೋರ್ಸ್ ಮಾಡಿದರೆ ನಾ ಮ್ಯಾಥಮ್ಯಾಟಿಕ್ಸ್ ಮಾಡ್ತೀನಿ. ಮನೆಯಲ್ಲಿ ಫೋರ್ಸ್ ಮಾಡ್ತಿದ್ದಾರೆ. ಆದ್ರೆ ನನ್ನ ಚಾಯ್ಸ್ ಕೇಳಿದ್ರೆ ಮೋರ್ ದೆನ್ 50% ಆ ಕ್ಲಾಸಿನಲ್ಲಿ 50% ಹೆಚ್ಚಿನ ಮಕ್ಕಳು ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಕಸಬುಗಳು. ಒಬ್ಬ ಶೆಫ್ ಎಂದ, ಈ ಬಹಳ ಸ್ಪೆಷಲಿಸ್ಟ್ ಡಿಸೈನ್ ನಲ್ಲಿ ನಾನು ಹೇಳಿದ, ನನಗೆ ಐ ಡೋಂಟ್ ಇವನ್ ರಿಮೆಂಬರ್ ವಾಟ್ ಹಿ ಸೆಡ್, ಇನ್ ಸಮಥಿಂಗ್ ಟು ಡೂ ವಿತ್ ಡಿಸೈನ್, ಅದರಲ್ಲಿ ಸ್ಪೆಷಲೈಸ್ ಮಾಡಬೇಕು. ಬಟ್ ಇಟ್ ಇನ್ವಾಲ್ವ್ಡ್ ಅ ಲಾಟ್ ಆಫ್ ಕ್ರಿಯೇಟಿವಿಟಿ. ಇಟ್ ಇಸ್ ನಾಟ್ ಮಿಯರ್ಲಿ ಟೆಕ್ನಾಲಜಿ, ಬರೀ ತಾಂತ್ರಿಕ ಜ್ಞಾನ ಅಲ್ಲ. ಸೊ ಇದು ಬಹಳಷ್ಟು ಚೇಂಜ್ ಆಗ್ತಾ ಇದೆ. ಸೊ ಐ ಥಿಂಕ್ ಅವರ್ ಬೆಸ್ಟ್ ಬೆಟ್ ಇಸ್ ಕರೆಂಟ್ ಜನರೇಷನ್, ನೆಕ್ಸ್ಟ್ ಜನರೇಷನ್, ಅವರುಗಳಿಗೆ ಈ ಬರ್ಡನ್ ಆಫ್ ಹಿಸ್ಟ್ರಿ ಇಲ್ಲ. ಅವರುಗಳಿಗೆ ಕಾಸ್ಟೇ ಗೊತ್ತಿಲ್ಲ ಬಹುತೇಕ ಜನ, ಅಟ್ಲೀಸ್ಟ್ ಅರ್ಬನ್ ನಲ್ಲಿ. ಸೊ ದಿ ಆಸ್ಪಿರೇಷನಲ್ ಪಾರ್ಟ್, ಈ ಸ್ಕಿಲ್ಸ್ ಅನ್ನ ನಾವು ವಿ ಹ್ಯಾವ್ ಟು ಸೆಪರೇಟ್ ಇಟ್ ಫ್ರಮ್ ಹೈರಾರ್ಕಿ. ಅಂದ್ರೆ ಎಂಜಿನಿಯರ್ ಮೇಲೆ, ಅಕೌಂಟೆಂಟ್ ಮೇಲೆ, ಪ್ಲಂಬರ್ ಕೆಳಗಡೆ, ಇದು ಸೊಸೈಟಿಯಿಂದ ಬರಬೇಕು. ದೆನ್ ಇಟ್ ವಿಲ್ ಸ್ಪಿಲ್ ಓವರ್, ಸ್ಕಿಲ್ ಸಿಸ್ಟಮ್ಗೆ ಅದು ಸ್ಪಿಲ್ ಓವರ್ ಆಗುತ್ತೆ. ಅದಾಗ್ಬಿಟ್ರೆ ಐ ಥಿಂಕ್ ಆಟೋಮ್ಯಾಟಿಕಲಿ ಈ ಲೆವೆಲ್ ಜಾಸ್ತಿ ಆಗ್ಬಿಟ್ರೆ ಸೊಸೈಟಿಯಲ್ಲಿ ಅದಕ್ಕೆ ಒಂದು ಮಾನ್ಯತೆ ಸಿಕ್ಕಿದ್ರೆ ಆಟೋಮ್ಯಾಟಿಕಲಿ ಐ ಥಿಂಕ್ ದಿ ಅದರ್ ಥಿಂಗ್ಸ್ ವಿಲ್ ಫಾಲೋ. ಧನ್ಯವಾದ ಡಾಕ್ಟರ್ KP ಅವರೇ. ಒಂದು ಸಣ್ಣ ಬ್ರೇಕ್ ತಗೊಂಡು ನಾವು ನಮ್ಮ ಚರ್ಚೆ ಮುಂದುವರಿಸೋಣ. ಕೇಳುಗರೆ ನಮಸ್ಕಾರ. ನಮ್ಮ ತಲೆಹರಟೆ ಪಾಡ್ಕಾಸ್ಟ್ ನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು 1 ನಿಮಿಷ ತಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲೋ ಇಲ್ಲ ವಾಟ್ಸ್ಆಪ್ ಅಲ್ಲೋ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ. ಐಟ್ಯೂನ್ಸ್ ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ನೀವು ಕೇಳ್ತಾ ಇದ್ರೆ ದಯವಿಟ್ಟು ಒಂದು ರೇಟಿಂಗ್ ಮತ್ತು ರಿವ್ಯೂ ನೀಡಿ, ನಮಗೆ ತುಂಬಾನೇ ಸಹಾಯವಾಗುತ್ತೆ. ಮತ್ತು ಕೇಳುಗರೆ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ತಕ್ಷಶೀಲಾ ಇನ್ಸ್ಟಿಟ್ಯೂಷನ್ ಮತ್ತು IPSMF ಇಂಡಿಪೆಂಡೆಂಟ್ ಪಬ್ಲಿಕ್ ಸ್ಪಿರಿಟೆಡ್ ಮೀಡಿಯಾ ಫೌಂಡೇಶನ್ ಇವರಿನ ಸಹಾಯದಿಂದ ಸಾಧ್ಯವಾಗಿದೆ. ಅವರಿಗೆ ನಮ್ಮ ಧನ್ಯವಾದ.
Welcome, everybody, to another great week on the IVM Podcast Network. If you aren't following us on social media, do. We're IVM Podcast on Twitter, Facebook, and Instagram. I'd like to thank our sponsors this week, Intel. It's been a great week on the network this week. If you haven't been paying attention, please do listen to some of the shows. We had Chetan Bhagat. This was the first returning guest on Cyrus Says. Do check that out. Great episode. We had Palak Zatakia on Advertising is Dead. Really interesting conversation was had with Varun. We had another crossover on the habit coach. Zarina Poonawala showed up over there to have a discussion with Ashton about anxiety and pressure. Begin the Journey with Ashi Vidyarthi continues to kill it. Please definitely do check it out. An old friend, Vijay Koshi, was on Storytellers and Storysellers. Do check that out as well. And I'd like to mention one thing. If you're a Tamil speaker, you should definitely check out our podcast, Kadai Podcast Punyan Selvan. Kavita Jiva has done a fantastic job to finish up her first story. It is the last episode which just came out last Monday. Do check it out if you speak Tamil. It is an incredible achievement. Please do check that out. And with that, let's get you onto your show. ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಪವನ್ ಮತ್ತು ಸೂರ್ಯ KP ಕೃಷ್ಣನ್ ಅವ್ರ ಜೊತೆ ಕೌಶಲ ಶಿಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬನ್ನಿ ಕೇಳಿ. ಸೊ ಕೃಷ್ಣನ್ ಅವರೇ, ಇದೇ ತರ ನಾವು ಒಂದು ಕಾಲದಲ್ಲಿ ಸ್ಕಿಲ್ಸ್ ಇಲ್ಲ ಟೆಕ್ನಿಕಲ್ ಎಜುಕೇಶನ್ ಅಂದ್ರೆ ITI ಅಂತ ನಮ್ಮ ಮನಸ್ಸಲ್ಲಿತ್ತು. ನಮ್ಮ ಸರ್ಕಾರದಿಂದನೂ ITI ರೂಪದಲ್ಲಿತ್ತು. ಆದ್ರೆ ಕಳೆದ ಒಂದು 15-20 ವರ್ಷದಲ್ಲಿ ಇದು ಸ್ವಲ್ಪ ಒಂದ್ ಲೆವೆಲ್ ಅಲ್ಲಿ ITI ನ ಇಂಪಾರ್ಟೆನ್ಸ್ ಸ್ವಲ್ಪ ಕೆಳಗಿಳಿದಿದೆ. ಮೇ ಬಿ ಕೆಪಾಸಿಟಿ ಇಳ್ದಿರಬಹುದು, ನಮ್ಮ ಮಾರುಕಟ್ಟೆ, ನಮ್ಮ ಜಾಬ್ ಮಾರ್ಕೆಟ್ ಇಂದ ಸ್ವಲ್ಪ ಇನ್ನೂ ದೂರ ಹೋಗಿರಬಹುದು. ಆದ್ರೆ ಅದೇ ಸಮಯದಲ್ಲಿ ಹೊಸ ಇನಿಷಿಯೇಟಿವ್ಸ್ ಬಂದಿದೆ ನಮ್ಮ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರಗಳಿಂದ. ನೀವು ಹೇಳಿದ ತರ ಗುಜರಾತ್ ಅಲ್ಲಿ ವೊಕೇಶನಲ್ ಯೂನಿವರ್ಸಿಟೀಸ್ ಸೆಟಪ್ ಆಗಿದ್ದಾರೆ. ಸೊ ಇದು ಹೇಗೆ ಸೆಟಪ್ ಹಾಕೊಂಡ್ ಬಂದಿವೆ, ಸ್ವಲ್ಪ ಹೇಗೆ ಕೆಲಸ ಮಾಡ್ತಾ ಇವೆ ಅಂತ ಹೇಳ್ತೀರಾ? ಈ ITIs ಇಂಡಿಯಾದಲ್ಲಿ ಪ್ರಾರಂಭ ಆಗಿದ್ದು ಬಹಳ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇದು. ಎರಡನೆಯ ವಿಶ್ವ ಯುದ್ಧ ನಡೀತಲ್ಲ, ಸೆಕೆಂಡ್ ವರ್ಲ್ಡ್ ವಾರ್ II ಬಹಳಷ್ಟು ಜನ ಇಂಡಿಯನ್ಸ್, ಭಾರತೀಯರು ಸೋಲ್ಜರ್ಸ್ ಆಗಿ ಅಲ್ಲಿ ಈಸ್ಟ್ ಆಫ್ರಿಕಾದಲ್ಲಿ, ಯುರೋಪ್ ಅಲ್ಲಿ, ಅಲ್ಲೆಲ್ಲ ಬಹಳಷ್ಟು ಕಡೆ ಆಕ್ಟಿವಿಟೀಸ್ ಅನ್ನ ಮುಗಿಸ್ಕೊಂಡು ವಾಪಸ್ ಬಂದಾಗ ಇವರುಗಳನ್ನ ಡಿಮೊಬಿಲೈಸ್ ಅಂದ್ರೆ ಆರ್ಮಿನಿಂದ ತೆಗೆದು ಮತ್ತೆ ಸಿವಿಲಿಯನ್ ಲೈಫ್ಗೆ ಸೇರಿಸಬೇಕು. ಅದನ್ನು ಹೇಗೆ ಮಾಡುವುದು ಅಂತ ಚರ್ಚೆ ಆದಾಗ ಅದರ ಮೇಜರ್ ಪರಿಣಾಮ, ಆ ಟೈಮಿನ ನೀತಿ ವಾಸ್ ಸ್ಟಾರ್ಟ್ ITIs. ಸೊ ಈ ITI ಶುರುವಾಗಿದ್ದ ಹಿಸ್ಟ್ರಿ 1944ರಲ್ಲಿ ವರ್ಲ್ಡ್ ವಾರ್ II ಮುಗಿಸ್ಕೊಂಡು ಬಂದಂತಹ ಹುಡುಗರಿಗೆ ರೀಹ್ಯಾಬಿಲಿಟೇಟ್ ಮಾಡಲಿಕ್ಕೆ ಸ್ಕೂಲ್ಸ್ ಅನ್ನ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿತು. ಬಟ್ ಬಹಳ ಯೋಚನೆ ಮಾಡಿ ಆಗೇನ್ ಮಾಡಿದ್ರು, ಅದು 5-6 ವರ್ಷ ಆದ್ಮೇಲೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ತು. ಅಂಡ್ 50 ನಮ್ಮಲ್ಲಿ ಫಾರ್ಮಲ್ ಆಗಿ ವಿ ಆಲ್ಸೋ ಸ್ಟಾರ್ಟೆಡ್ ಪ್ಲಾನ್ಡ್ ಇಕನಾಮಿಕ್ ಡೆವಲಪ್ಮೆಂಟ್. ಅಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಅನ್ನ ನಾವು BHEL ಆಗಲಿ, ಭಾರತ್ ಹೆವಿ ಅರ್ತ್ ಮೂವರ್ಸ್ ಆಗಲಿ, ದೊಡ್ಡ ಫ್ಯಾಕ್ಟರಿಗಳನ್ನೆಲ್ಲ 4-5 ಕಡೆ, ಬಹಳಷ್ಟು ಕಡೆ, 4-5 ಕಡೆ ಅಲ್ಲ, ಎಲ್ಲ ಕಡೆನೂ ಈ ದೊಡ್ಡ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅನ್ನ ಸೆಟಪ್ ಮಾಡುವ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಆಗ ಭಾರತ ಸರ್ಕಾರ ಏನ್ ಮಾಡ್ತು, ಈ ITIಗಳನ್ನ ಈ ದೊಡ್ಡ ಪ್ರಮಾಣದ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಎಲ್ಲೆಲ್ಲಿ ಬರ್ತೇವೋ ಅಲ್ಲಿ ಆ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಅಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಸೆಟಪ್ ಮಾಡಲಿಕ್ಕೆ ಒಂದು ಸ್ಥಳವನ್ನ ನಿರ್ಧರಿಸಿ, ಬಹುತೇಕ ಈ ಬ್ಯಾಂಗ್ಳೂರಲ್ಲೇ ನೋಡಿ, ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ದ ಓಲ್ಡೆಸ್ಟ್ ಅಂಡ್ ಬೆಸ್ಟ್ ITIs ಪಬ್ಲಿಕ್ ಸೆಕ್ಟರ್ ಕಂಪನಿ ಎಲ್ಲಿದೆಯೋ ಅದರ ಪಕ್ಕ ಎಲ್ಲಾದರೂ ಇರುತ್ತೆ. ಐಡಿಯಾ ವಾಸ್ ಇವರುಗಳು ಕೌಶಲಾಭಿವೃದ್ಧಿ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಶಿಕ್ಷಣ, ಇದಕ್ಕೆ ಒಂದು ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಶಿಕ್ಷಣದಲ್ಲಿ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಯಾವ ಪ್ರಮಾಣದಲ್ಲಿ ಇರಬೇಕು, ಕೌಶಲ ವಿಕಾಸದಲ್ಲಿ ನಾಟ್ ಮೋರ್ ದೆನ್ 30%, 30% ಮಾತ್ರ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್. ಈಗ ನಾಳೆ ನಾನು ಒಬ್ಬ ಒಳ್ಳೆ ಕುಕ್ ಆಗಬೇಕು ಅಂತ ತೀರ್ಮಾನ ಮಾಡ್ತೀನಿ. ಒಳ್ಳೆ ಕುಕ್ ಆಗಬೇಕಾದ್ರೆ ಈ ಕೆಮಿಸ್ಟ್ರಿ ಬಗ್ಗೆ
ಮತ್ತೆ ಬಾಟನಿ ಬಯಾಲಜಿ ಬಗ್ಗೆ ಬುಕ್ಸ್ ಓದ್ತಾ ನಾನು ಕುಕ್ ಆಗಕ್ಕಾಗಲ್ಲ. ಇಫ್ ಐ ವಾಂಟ್ ಟು ಬಿಕಮ್ ಅ ಗುಡ್ ಸಾಂಬಾರ್ ಕುಕ್, ಆ ಅಡಿಗೆ ಮನೆಗೆ ಹೋಗಿ ಕೈ ಸುಟ್ಕೊಂಡು 4-5 ಸತಿ ಸಾಂಬಾರ್ ಮಾಡಿ ಅದನ್ನ ಕೆಡಿಸಿ ಆ ಕುಕ್ನಿಂದ ಒಂದಿಷ್ಟು ಬೈಸ್ಕೊಂಡು ಬಹುಶಃ 1-2 ಒದೆ ತಿಂದು ಕೆಲಸ ಕಲಿಯುವುದು, ಇಟ್ ಈಸ್ ಲರ್ನಿಂಗ್ ಬೈ ಡೂಯಿಂಗ್. ಸೊ ಸ್ಕಿಲ್ಸ್ಗೆ ಮತ್ತು ಶಿಕ್ಷಣಕ್ಕೆ ಇರುವ ಮುಖ್ಯ ವ್ಯತ್ಯಾಸ, ಸ್ಕಿಲ್ಸ್ ಅಲ್ಲಿ ಯು ಹ್ಯಾವ್ ಟು ಡೂ ಅಂಡ್ ಲರ್ನ್. ನನಗೆ ಥಿಯರಿ ಗೊತ್ತಿಲ್ಲದೆ ಇರಬಹುದು, ನಾನು ಈ ಅರಿಶಿನವನ್ನ ಮತ್ತೆ ಮೆಣಸಿನ ಪುಡಿಯನ್ನ ಇಷ್ಟು ಟೆಂಪರೇಚರ್ ಅಲ್ಲಿ ಹೀಟ್ ಮಾಡಿದರೆ ಏನು ಕೆಮಿಕಲ್ ರಿಯಾಕ್ಷನ್ ಅದು ಕುಕ್ಕಿಗೆ ಗೊತ್ತಿರೋದು ಬೇಕಾಗಿಲ್ಲ. ಆದರೆ ಅದನ್ನ ಇಷ್ಟು ಪ್ರಮಾಣಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾನು ಹೀಟ್ ಮಾಡಿದರೆ ಸಾಂಬಾರ್ ಕೆಟ್ಟೋಗುತ್ತೆ, ಅದು ಗೊತ್ತಾಗಬೇಕು. ಅದು ಮಾಡಿದರೇನೆ ಗೊತ್ತಾಗೋದು. ಅಂಡ್ ದಿಸ್ ಅಪ್ಲೈಸ್ ಅಕ್ರಾಸ್ ದ ಬೋರ್ಡ್. ವೆಲ್ಡಿಂಗ್ ತಗೊಳ್ಳಿ, ಕಂಪ್ಯೂಟರ್ ರಿಪೇರ್ ತಗೊಳ್ಳಿ. ಕಂಪ್ಯೂಟರ್ ರಿಪೇರ್ ಮಾಡುವವನಿಗೆ ಈ ಕಂಪ್ಯೂಟರ್ ಥಿಯರಿ ಬಗ್ಗೆ, ಫಿಸಿಕ್ಸ್ ಬಗ್ಗೆ, ಹಾರ್ಡ್ವೇರ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೆ ಅವನಿಗೆ ನಿಮ್ಮ ಕ್ಯಾಮರಾದಲ್ಲಿರೋ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಗೊತ್ತಿದೆ. ಯಾಕೆ? 25 ಸತಿ ಈ ಕ್ಯಾಮರಾವನ್ನ ಅವನು ರಿಪೇರ್ ಮಾಡಿದಾನೆ. ಹಿ ಈಸ್ ಫೆಮಿಲಿಯರ್ ವಿತ್ ದಟ್ ಸಿಚುವೇಶನ್. ಸೊ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ITIs ಅನ್ನ ಈ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಜೊತೆಗೆ ಪಕ್ಕದಲ್ಲಿ ಲೊಕೇಟ್ ಮಾಡುವ ಕಾರಣ ಇದು. ಅವನು ಬೆಳಿಗ್ಗೆ ಕ್ಲಾಸ್ ರೂಮ್ ಮಾಡಿಕೊಂಡು ಮಧ್ಯಾಹ್ನ ಈ ವರ್ಕ್ಶಾಪಿಗೆ ಬರ್ತಾನೆ. ಎರಡನೇದು, ಪಬ್ಲಿಕ್ ಸೆಕ್ಟರ್ ಕಂಪನಿಯಲ್ಲಿ ಫೋರ್ಮನ್ ಸೂಪರ್ವೈಸರ್ ಆಗಿ ಇದ್ದವರು ಮಧ್ಯಾಹ್ನ ಇಲ್ಲಿ ಬಂದು ಪಾಠ ಮಾಡ್ತಾರೆ. ದಟ್ ಈಸ್ ಹೌ ದಿ ITI ಸಿಸ್ಟಮ್ ಡೆವಲಪ್ಡ್. ಸೊ ಇದು ಪ್ರಾರಂಭದಲ್ಲಿ ಇಟ್ ಇಸ್ ಅ ವೆರಿ ಫಾರ್ ಸೈಟೆಡ್ ಡೆಸಿಷನ್. ನೆನಪಿಟ್ಕೊಳ್ಳಿ, 1944 ಮತ್ತೆ 50 ವಿಚಾರ ನಾನು ಹೇಳ್ತಾ ಇರೋದು. ಆಗ ಇದು ಆಗಿನ ಟೈಮಿಗಿಂತ ಬಹಳಷ್ಟು ಮುಂದೆ ಹೋಗಿ ಬಹಳ ಒಳ್ಳೆ ರೀತಿಯಲ್ಲಿ ಇದನ್ನು ಆಂಟಿಸಿಪೇಟ್ ಮಾಡಿ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ. ಆದರೆ ಬರ್ತಾ ಬರ್ತಾ ಏನಾಯ್ತು, ಇಂಡಿಯನ್ ಇಕಾನಮಿ ಅಂದ್ರೆ ನಮ್ಮ ರಾಷ್ಟ್ರದ ಆರ್ಥಿಕ ಒಂದು ಈ ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ, ಪ್ರಾರಂಭದಲ್ಲಿ ಪಬ್ಲಿಕ್ ಸೆಕ್ಟರ್ ಡಾಮಿನೇಷನ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಇಂಡಸ್ಟ್ರಿ ಡಾಮಿನೇಷನ್ ಇರ್ತಾ ಇತ್ತು. ಹೋಗ್ತಾ ಹೋಗ್ತಾ ಏನಾಯ್ತು, 90s ಅಲ್ಲಿ ನಾವು ಬಹಳಷ್ಟು, ನೀವು ಹೇಳಿದ್ರಲ್ಲ ಮಾರ್ಕೆಟ್ ಇಂಪಾರ್ಟೆಂಟ್, ಪ್ರೈವೇಟ್ ಸೆಕ್ಟರ್ ಅಂದ್ರೆ ಖಾಸಗಿ ಸೆಕ್ಟರ್ ನ ಇಂಪಾರ್ಟೆನ್ಸ್ ಬೆಳೀತಾ ಬಂತು. ಅವರುಗಳ ರಿಕ್ವೈರ್ಮೆಂಟ್ಸೇ ಬೇರೆ. ಈ ಹೆವಿ ಇಂಜಿನಿಯರಿಂಗ್ ಕಾರ್ಪೊರೇಷನ್ ರಾಂಚಿ ಅವರ ರಿಕ್ವೈರ್ಮೆಂಟ್ಸೇ ಬೇರೆ. ಜೊತೆಗೆ ಇನ್ನೊಂದು ಪರಿವರ್ತನೆ ಆಯಿತು. ಅಂಡ್ ಆ ಪರಿವರ್ತನೆ ಇನ್ ಅ ವೆರಿ ಇಂಟ್ರೆಸ್ಟಿಂಗ್ ಸೆನ್ಸ್ ಬ್ಯಾಂಗ್ಳೂರಿನಿಂದಲೇ ಶುರು ಆಯಿತು. 90s ಅಲ್ಲಿ ಇಂಡಿಯಾ ಆಲ್ಸೋ ಸ್ಟಾರ್ಟೆಡ್ ಬಿಕಮಿಂಗ್ IT ಡ್ರಿವನ್. ಅಂದ್ರೆ ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಾನಾ ಕಾರಣದಿಂದ ಅದರ ಇಂಪಾರ್ಟೆನ್ಸ್ ಬೆಳೀತಾ ಬಂತು. ಸೊ ಇವತ್ತಿನ ಪರಿಸ್ಥಿತಿ ನೀವು ನೋಡಿ, ಇಂಡಿಯಾ ನಮ್ಮ ಒಂದು ಲೆವೆಲ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ಗೆ ನಮ್ಮಲ್ಲಿ ಈ ಸರ್ವಿಸಸ್ ಅಂತ ಏನು ಹೇಳ್ತೀವಿ, ಇಕಾನಮಿಯಲ್ಲಿ ಅಗ್ರಿಕಲ್ಚರಲ್ ಸೆಕ್ಟರ್, ಎರಡನೇದು ಇಂಡಸ್ಟ್ರಿಯಲ್ ಸೆಕ್ಟರ್, ಮೂರನೇದು ಸರ್ವಿಸಸ್ ಸೆಕ್ಟರ್. ಈ ಸರ್ವಿಸಸ್ ಸೆಕ್ಟರ್ ಸಾಮಾನ್ಯವಾಗಿ ನಮ್ಮ ಮಟ್ಟದ ಒಂದು ಆರ್ಥಿಕ ಬೆಳವಣಿಗೆ, ನಮ್ಮ ಲೆವೆಲ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ಗೆ ಸರ್ವಿಸಸ್ ಶುಡ್ ಬಿ ನಾರ್ಮಲಿ, ಅಂದ್ರೆ ಹಿಸ್ಟಾರಿಕಲಿ ಬೇರೆ ಕಂಟ್ರೀಸ್ ಅನ್ನ ನೀವು ಹೋಲಿಸಿದ್ರೆ 25-30% ಇರಬೇಕು. ನಮ್ಮಲ್ಲಿ ಎಷ್ಟಿದೆ? ಡಬಲ್, 50-60% of our economy today services dominated. So services dominated economy ಆದ್ರೆ ITIs were what? Industrial Training Institute. ಪ್ರಾರಂಭ ಮಾಡಿದ್ದೆ ಇಂಡಸ್ಟ್ರಿಗೋಸ್ಕರ. ನಾವು ವೆಲ್ಡರ್, ಮೆಕ್ಯಾನಿಕ್, ಫಿಟ್ಟರ್, ಪ್ಲಂಬರ್, ಆಗ ಇಂಡಸ್ಟ್ರಿಯಲ್ ಸೊಸೈಟಿ ನಿರ್ಮಾಣ ಮಾಡಬೇಕು ಅಂತ ನಾವು ಹೊರಟ್ವಿ. ದಟ್ ವಾಸ್ ಆರ್ ಎಕ್ಸ್ಪ್ಲಿಸಿಟ್ ಆಬ್ಜೆಕ್ಟಿವ್. ಆ ಉದ್ದೇಶಕ್ಕೆ ITI ವಾಸ್ ದ ಪರ್ಫೆಕ್ಟ್ ಪಾಲಿಸಿ. ಆದರೆ ನಾವು ನಮ್ಮ ಇಕಾನಮಿ ಹೇಗೆ ಬದಲಾಯಿಸ್ತಾ ಬಂತೋ ನಾವುವೇ ನಮ್ಮ ಸ್ಕಿಲ್ ಪಾಲಿಸಿಯನ್ನ ಅಷ್ಟೇ ಪ್ರಮಾಣದಲ್ಲಿ ಚೇಂಜ್ ಮಾಡಲಿಲ್ಲ. ಬಟ್ ಫೈನಲಿ 2007 ಬಡ್ಜೆಟ್ ಸ್ಪೀಚ್ ಅಲ್ಲಿ ತಾವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ,
ಇದನ್ನ ಎಕ್ಸ್ಪ್ಲಿಸಿಟ್ ಆಗಿ ಆಗಿನ ಸರ್ಕಾರ, ಮನಮೋಹನ್ ಸಿಂಗ್ನ ಸರ್ಕಾರ ಇತ್ತು, 2007ರ ಬಜೆಟ್ ಸ್ಪೀಚ್ ಅಲ್ಲಿ ಇದನ್ನ ಬಹಳಷ್ಟು ವಿವರಿಸಿದ್ದಾರೆ. ನಮ್ಮ ಇಕಾನಮಿಯ ಸ್ಟ್ರಕ್ಚರ್ ಚೇಂಜ್ ಆಯಿತು. ITI ಅಲ್ಲಿ 2 ಸಮಸ್ಯೆ ಇದೆ. ಒಂದು, ಎಲ್ಲ ಹಳೆ ಕಾಲದ್ದು ಔಟ್ಲಿವ್ಡ್ ಟ್ರೇಡ್ಸ್ ಇವತ್ತಿಗೆ ಲೆಸ್ ರೆಲೆವೆಂಟ್. ಎರಡನೇದು, ಸ್ಕಿಲ್ ಅಲ್ಲಿ ನಾ ಹೇಳಿದ್ನಲ್ಲ, ನೀವು ಕೆಲಸ ಮಾಡಿ ಕಲಿಬೇಕು. ಕೆಲಸ ಮಾಡಿ ಅಂದ್ರೆ ಲ್ಯಾಬ್ನಲ್ಲಿ ಅಲ್ಲ, ಆಕ್ಚುಯಲ್ ವರ್ಕ್ ಪ್ಲೇಸ್ ಅಲ್ಲಿ. ವರ್ಕ್ ಪ್ಲೇಸ್ ಅಲ್ಲಿ ಕೆಲಸ ಮಾಡಿ ಕಲಿಬೇಕಾದ್ರೆ ಎಂಪ್ಲಾಯರ್ಗೂ ಇನ್ಸ್ಟಿಟ್ಯೂಷನ್ಸ್ಗೂ ಬಹಳಷ್ಟು ಹತ್ತಿರವಾದಂತಹ ಸಂಪರ್ಕ ಬೇಕೇ ಬೇಕು. ಎಂಪ್ಲಾಯರ್ ಮತ್ತು ಸ್ಕಿಲ್ಲಿಂಗ್ ಇನ್ಸ್ಟಿಟ್ಯೂಷನ್ ಎರಡು ಒಂದುಗೂಡಿ ಕೆಲಸ ಮಾಡಬೇಕು. ಈಗ ನಿಮ್ಮ ಡಾಮಿನೆಂಟ್ ಎಂಪ್ಲಾಯರ್ ಯಾರು? ಪ್ರೈವೇಟ್ ಸೆಕ್ಟರ್. ಸೊ ಪ್ರೈವೇಟ್ ಸೆಕ್ಟರ್, ಎರಡನೇದು ಸರ್ವಿಸಸ್. ಇವು ಎರಡನ್ನ ನೀವು ಸ್ಕಿಲ್ಲಿಂಗ್ ಒಳಗೆ ತರದಿದ್ರೆ ಯೋರ್ ಕರೆಂಟ್ ಸ್ಕಿಲ್ಲಿಂಗ್ ಸಿಸ್ಟಮ್ ವಿಲ್ ಬಿಕಮ್ ಇರ್ರೆಲೆವೆಂಟ್. ಇದನ್ನ 2007ರ ಬಜೆಟ್ ನಲ್ಲಿ ಒಳ್ಳೆ ರೀತಿ ವಿವರಿಸಿ ಒಂದು ಹೊಸ ಪದ್ಧತಿಯನ್ನ ಆಗ ಪ್ರಾರಂಭ ಮಾಡಿದ್ರು. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ 50% ಈಕ್ವಿಟಿಯನ್ನ ಪ್ರೈವೇಟ್ ಸೆಕ್ಟರ್ಗೆ ಕೊಟ್ಟು ಇದನ್ನ ನೀವು ನಡೆಸ್ಕೊಂಡು ಹೋಗ್ಬೇಕು. ಸರ್ಕಾರ ನಿಮ್ ಜೊತೆಗೆ ಇರುತ್ತೆ. ಸರ್ಕಾರ ಧನರಾಶಿ, ಕ್ಯಾಪಿಟಲ್ ಎಲ್ಲ ಕೊಡುತ್ತೆ. ಬಟ್ ನಾಳೆ ಇವರನ್ನ ಉದ್ಯೋಗಕ್ಕೆ ಸೇರಿಸ್ಕೊಳ್ಳೋರು ಯಾರು? ನೀವು. ಸೊ ನೀವು ತೀರ್ಮಾನ ಮಾಡಬೇಕು, ಕರಿಕ್ಯುಲಮ್ ಏನಿರಬೇಕು, ಕಂಟೆಂಟ್ ಏನಿರಬೇಕು, ಇವರನ್ನ ನೀವು ಯಾವ ರೀತಿ ಪರೀಕ್ಷೆ ಇಡ್ತೀರಾ, ಯಾವ ರೀತಿ ಇವರನ್ನ ಸರ್ಟಿಫೈ ಮಾಡ್ತೀರಾ. ಸೊ ಪ್ರೈವೇಟ್ ಸೆಕ್ಟರ್ ಅನ್ನ ಇನ್ವಾಲ್ವ್ ಮಾಡಿ ಸರ್ವಿಸಸ್ ಅನ್ನ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ತಂದು ಈ ಸ್ಕಿಲ್ಲಿಂಗ್ ಇಕೋಸಿಸ್ಟಮ್ ಅನ್ನ ಪರಿವರ್ತಿಸುವ ಕೆಲಸ 2007ರಲ್ಲಿ ಪ್ರಾರಂಭ ಆಯಿತು. ಬಹುತೇಕ ಈಗ ಇಕೋಸಿಸ್ಟಮ್ ಅನ್ನ ನಾವು ಕಂಪ್ಲೀಟ್ಲಿ ನಿರ್ಮಾಣ ಮಾಡಿ ಆಗಿದೆ. ಇದನ್ನ ಈಗ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ, ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಹಿಸ್ಟ್ರಿ ವೈ ವಿ ಇಂಡಸ್ಟ್ರಿನಿಂದ ಸರ್ವಿಸಸ್ಗೆ ಮತ್ತೆ ಸರ್ಕಾರಿ ಕಂಪನಿಗಳಿಂದ, ಸರ್ಕಾರಿ ಎಸ್ಟಾಬ್ಲಿಷ್ಮೆಂಟ್ಸ್ ನಿಂದ ಪ್ರೈವೇಟ್ ಸೆಕ್ಟರ್, ಖಾಸಗಿ ವ್ಯಕ್ತಿಗಳು, ಖಾಸಗಿ ಕಂಪನಿಗಳಲ್ಲಿ ಇವರುಗಳನ್ನ ಎಂಪ್ಲಾಯ್ ಮಾಡಬೇಕಾದ್ರೆ ಯಾವ ರೀತಿ ಚೇಂಜಸ್ ಆಗಬೇಕು, ಇದನ್ನ ಈಗ ಮಾಡಿದೀವಿ. ಸರ್, ಇವಾಗ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಸ್ಟ್ ನಲ್ಲಿ ಹೊರತಂದದ್ದು, ಶೈಕ್ಷಣಿಕ ನೀತಿಯಲ್ಲಿ ಬೇರೆ ಬೇರೆ ಅಂಗಗಳು ಇದ್ದು ಕೆಲವು ಸ್ವಲ್ಪ ಫಾರ್ ರೀಚಿಂಗ್ ಚೇಂಜಸ್ ನ ಮಾಡಿದ್ದಾರೆ ಅಂತ ನೀವೇ ಯಾವಾಗಲೇ ಹೇಳಿದ್ರಿ. ಸ್ವಲ್ಪ ಉತ್ತಮ ಗುಣಮಟ್ಟದ ಪಾಲಿಸಿ ಇದಾಗಿದೆ ಅಂತ. ಫಾರ್ ಎಕ್ಸಾಂಪಲ್, ಏಜ್ ವೈಸ್ ಸ್ಟ್ರಕ್ಚರಿಂಗ್ ಮಾಡಿರೋದು, ಅಥವಾ ಗವರ್ನೆನ್ಸ್ ಸ್ಟ್ರಕ್ಚರ್ ರೆಗ್ಯುಲೇಷನ್ ಸೆಪರೇಟ್ ಮಾಡಿರೋದು, ಆಮೇಲಿಂದ ರಿಸರ್ಚ್ ಯೂನಿವರ್ಸಿಟಿ ಅಂತ ಒಂದು ಕ್ಯಾಟಗರಿ ಮಾಡಿರೋದು. ಹಾಗೆ ಈ ಕೌಶಲಾಭಿವೃದ್ಧಿ ಬಗ್ಗೆನೂ ಏನ್ ಹೇಳಿದ್ದೆ ಇವಾಗ ರೀತಿ ಇವತ್ತಿಂದ ನೀವು 2007ರಲ್ಲಿ ಒಂದು ಹೊಸ ಒಂದು ತಿರುವು ಕೊಟ್ರಿ ಈ ಕಥೆಗೆ. ಇವಾಗ ಏನಾದ್ರೂ ಹೊಸದಿದೆಯಾ? ನಮ್ಮ ಈ ಕಳೆದ ಅಂದ್ರೆ 2007ರಿಂದ ನೀವು ತಗೊಂಡ್ರೆ ಕಳೆದ ಒಂದು 13-14 ವರ್ಷದ ಅನುಭವಗಳು, ಪರ್ಟಿಕ್ಯುಲರ್ಲಿ 2014 14ರಲ್ಲಿ ಪ್ರತ್ಯೇಕವಾಗಿ ಫಸ್ಟ್ ಟೈಮ್ ಈ ಒಂದು ಸೆಪರೇಟ್ ವಿಭಾಗವನ್ನೇ ಪ್ರಾರಂಭ ಮಾಡಿದ್ರು. ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಎನ್ನುವ ಒಂದು ರಚನೆಯನ್ನ ಈ ಸರ್ಕಾರ ಬಂದ ಮೇಲೆ ಮಾಡ್ತು. ಹಿಂದಿನ ಕಾರ್ಯಕ್ರಮಗಳನ್ನೆಲ್ಲ ಒಳ್ಳೆ ರೀತಿ ಕನ್ಸಾಲಿಡೇಟ್ ಮಾಡಿ ಒಂದು ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಅಂತ ಹೇಳಿ ಅದಕ್ಕೆ ಸಾಕಷ್ಟು ಅಮೌಂಟ್ಸ್ ಅನ್ನ ಬಡ್ಜೆಟ್ ಅಲ್ಲಿ ಇಟ್ಟು ಈ ಸ್ಕೇಲ್ ಅನ್ನ ಬಹಳಷ್ಟು ಇಂಪ್ರೂವ್ ಮಾಡಿದ್ದಾರೆ. ಸೊ ಕಳೆದ 5-6 ವರ್ಷಗಳ ಒಂದು ಇಂಟೆನ್ಸ್ ಎಕ್ಸ್ಪೀರಿಯನ್ಸ್ ಮತ್ತೆ ಕಳೆದ 14 ವರ್ಷಗಳ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ 3-4 ಮೇಜರ್ ನಮ್ದು ಅದಕ್ಕೇನಂತೀರಿ ಟೇಕ್ ಅವೇಸ್ ಅಂದ್ರೆ ನಾವು ತಿಳ್ಕೊಂಡಿರೋದು, ನಮ್ಮ ಪ್ರಯತ್ನ ಮಾಡಿದ್ರಲ್ಲಿ ನ್ಯೂನತೆಗಳು ಏನು, ವೀಕ್ನೆಸಸ್ ಏನು, ಅವನ್ನ ಯಾವ ರೀತಿ ಅದನ್ನ ನಾವು ಸರಿಪಡಿಸಬೇಕು, ಯಾವ ರೀತಿ ಮುಂದುವರಿಸಬೇಕು, ಅದರಲ್ಲಿ ಬಹಳಷ್ಟಿದಾವೆ. ನಾನು 2 ವಿಚಾರವನ್ನ ನಿಮ್ ಮುಂದೆ ಇಡ್ತೀನಿ. ಒಂದು, ಇಂಟಿಗ್ರೇಷನ್ ಆಫ್ ಸ್ಕಿಲ್ಲಿಂಗ್ ಅಂಡ್ ಎಜುಕೇಶನ್. ಅಂದ್ರೆ ಇದು ಕ್ಲಾಸ್ 6, ಕ್ಲಾಸ್ 7 ನಲ್ಲಿ ಒಬ್ಬ ಹುಡುಗ ಅಥವಾ ಒಂದು ಹುಡುಗಿ ಇದೆ. ಒಂದು 10th ಕ್ಲಾಸ್ ಆದ್ಮೇಲೆ ದಟ್ ಚೈಲ್ಡ್, ಆ ಹುಡುಗಿ ಅಥವಾ ಹುಡುಗ, ಅವರ ತೀರ್ಮಾನ ಈಗ ಇಮಿಡಿಯೇಟ್ಲಿ ನಾನು ಫರ್ದರ್ ಓದ್ಲಿಕ್ಕೆ ಇಷ್ಟಪಡಲ್ಲ, ಐ ಆಮ್ 16 or 17 ಡಿಪೆಂಡಿಂಗ್ ಆನ್ ಡಿಫರೆಂಟ್ ಸ್ಟೇಟ್ಸ್ ಅಲ್ಲಿ ಡಿಫರೆಂಟ್ ಏಜಸ್ ಅಲ್ಲಿ ಪಾಸ್ ಔಟ್ ಆಗ್ತಾರೆ. 2-3 ವರ್ಷ ಕೆಲಸ ಮಾಡಿಬಿಟ್ಟು
ಆ ನಂತರ ನಾನು ಐ ವಿಲ್ ಫೈಂಡ್ ಔಟ್, ಡು ಐ ವಾಂಟ್ ಟು ಬಿ ಎಂಜಿನಿಯರ್, ಅಥವಾ ಡು ಐ ವಾಂಟ್ ಟು ಬಿ ಶೆಫ್, ಅಥವಾ ನಾನು ಇಲ್ಲ ಆಂಟ್ರಪ್ರಿನ್ಯೂರ್ ಆಗ್ತೀನ, ನನಗೆ ಗೊತ್ತಿಲ್ಲ. ಸೊ ಕೆಲಸ ಮಾಡಿ ಆನಂತರ ನಾನು ಎಜುಕೇಷನಿಗೆ ವಾಪಸ್ ಬರ್ತೀನಿ. ಆದರೆ ಕೆಲಸ ಮಾಡಲಿಕ್ಕೆ ನಾನು 16 ಇಯರ್ಸು 17 ಇಯರ್ಸು ಆಗಿದೆ. ಕೆಲಸ ಬೇಕು ಅಂತ ಮಾರ್ಕೆಟ್ಗೆ ಹೋದ್ರೆ ದೇರ್ ಇಸ್ ಅ ಮಿನಿಮಮ್ ರಿಕ್ವೈರ್ಮೆಂಟ್. ಅಂದ್ರೆ ಕೆಲಸದಲ್ಲಿ ನಾನು ನಿಮ್ಮನ್ನ ತಗೋಬೇಕಾದ್ರೆ ಸ್ವಲ್ಪ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇದ್ರೆ ತಾನೇ ನಾನು ನಿಮ್ಮನ್ನ ಕೆಲಸಕ್ಕೆ ತಗೊಳಕ್ಕಾಗೋದು. ಅವು ಏನು? ಅವನ್ನ ನೀವು ಸೆಪರೇಟ್ಲಿ ಸ್ಕೂಲ್ನಲ್ಲಿ ಕೊಡೋದಿಲ್ಲ. ನೀವು ITIಗೆ ಹೋಗ್ಬೇಕು ಅಥವಾ ಸ್ಕಿಲ್ಲಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇದಾಗಲ್ಲ. ಮೋರ್ ಓವರ್, ಇವಾಗ ಈ ಸರ್ವಿಸಸ್ ಡಾಮಿನೇಟೆಡ್ ಎಕಾನಮಿ ಅಂತ ನಾ ಹೇಳಿದ್ದೆ. ಅಂಡ್ ಸರ್ವಿಸಸ್ ಡಾಮಿನೇಟೆಡ್ ಎಕಾನಮಿಗೆ ಉದಾಹರಣೆ ತಗೊಳ್ಳೋಣ. ಈ ಬ್ಯಾಂಗ್ಳೂರಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಮಾಲ್ಗಳು ಬಂದಿವೆ. ಬಹಳ ಈ ಕೋರಮಂಗಲದಲ್ಲೇ ದೊಡ್ಡ ಮಾಲ್ಗಳಿದಾವೆ. ಎಷ್ಟೊಂದು ಜನ ಹುಡುಗಿಯರನ್ನ ಅಲ್ಲಿ ನೀವು ನೋಡಿದೀರ ಕೆಲಸದಲ್ಲಿದ್ದಾರೆ. ಈ ಕಸ್ಟಮರ್ ಫೇಸಿಂಗ್ ರಿಟೇಲ್ ಅಲ್ಲಿ ಅಂಗಡಿಗಳಲ್ಲಿ ನಿಮಗೆ ನೀವು ನೈಕಿ ಸ್ಪೋರ್ಟ್ಸ್ ಅಲ್ಲಿ ಶೂ ತಗೊಳಕ್ ಹೋದ್ರೆ ಅಥವಾ ಕಂಪ್ಯೂಟರ್ ಅಂಗಡಿಯಲ್ಲಿ ಇಯರ್ಫೋನ್ಸ್ ತಗೊಳಕ್ ಹೋದ್ರೆ ಒಬ್ಬ ಹುಡುಗ ಅಥವಾ ಹುಡುಗಿ ಜೊತೆಗೆ ಕಸ್ಟಮರ್ ಫೇಸಿಂಗ್ ರಿಲೇಶನ್ಶಿಪ್ ನಾವು ನೋಡಿದೀವಿ. ಆ ಕೆಲಸಕ್ಕೆ ಏನ್ ಸ್ಕಿಲ್ ಬೇಕು? ಅಬಿಲಿಟಿ ಟು ಕಮ್ಯುನಿಕೇಟ್, ಒಳ್ಳೆ ರೀತಿ ಮಾತಾಡ್ಲಿಕ್ಕೆ ಗೊತ್ತಿರಬೇಕು. ಕಸ್ಟಮರ್ ಬೇರೆ ಬೇರೆ ನಾನಾ ಭಾಷೆಗಳಲ್ಲಿ ಬ್ಯಾಂಗ್ಳೂರಲ್ಲಿ ಏನೇನೋ ಎಲ್ಲೆಲ್ಲಿಂದಲೋ ಜನ ಬಂದಿದ್ದಾರೆ. ಸ್ವಲ್ಪ ಮಟ್ಟಿಗಾದ್ರೂ ತೆಲುಗು, ತಮಿಳು, ಕನ್ನಡ, ಇಂಗ್ಲಿಷ್, ಮೇ ಬಿ ಬೆಂಗಾಲಿ, ಗೊತ್ತಿಲ್ಲ, 4-5 ಭಾಷೆಗಳಲ್ಲಿ, ಅಥವಾ ಆ ಭಾಷೆ ಗೊತ್ತಿಲ್ದಿದ್ರು ಸ್ವಾಮಿ 1 ನಿಮಿಷ ಆ ಭಾಷೆ ಗುರುತಿರೋನು ಅವನಿದ್ದಾನೆ ಭೌಮಿಕ್, ಕರ್ಕೊಂಡ್ ಬರ್ತೀನಿ, ಅಲ್ಲಿಯ ತನಕ ಅವನ ಇಂಟ್ರೆಸ್ಟ್ ಅನ್ನ ನೀವು ಉಳಿಸ್ಬೇಕು. ಎರಡನೇದು ಸ್ವಲ್ಪ ಬೇಸಿಕ್ ಮ್ಯಾಥಮ್ಯಾಟಿಕಲ್ ಅಬಿಲಿಟಿ. ಬಿಕಾಸ್ ಅವನು 4-5 ಪ್ರಾಡಕ್ಟ್ ಕೇಳ್ತಾನೆ, ನೀವು ಕಂಪ್ಯೂಟರ್ ಅಲ್ಲಿ ಅಥವಾ ಕ್ಯಾಲ್ಕುಲೇಟರ್ ಒತ್ತಿ ಹೇಳೋದ್ರೊಳಗೆ ಸ್ವಲ್ಪ ಮಿನಿಮಲ್ ಕಂಪ್ಯೂಟೇಷನಲ್ ಅಬಿಲಿಟಿ, ಕಮ್ಯುನಿಕೇಶನ್, ಮಿನಿಮಲ್ ಕಂಪ್ಯೂಟೇಷನಲ್ ಅಬಿಲಿಟಿ. ಮೂರನೇದು ಈ ಆನ್ ಯುವರ್ ಫೀಟ್ ಅಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್. ಅಂದ್ರೆ ಈ ಕೆಲಸದಲ್ಲಿ ನಿಮ್ಮ ಕೆಲಸ ಆಗಲಿ ನನ್ನ ಕೆಲಸ ಆಗಲಿ, ಆ ರಿಟೇಲ್ ಅಂಗಡಿಯಲ್ಲಿ ಕಸ್ಟಮರ್ ಫೇಸಿಂಗ್ ಹುಡುಗಿಯರ ಕೆಲಸ ಆಗಲಿ, ಅನ್ಎಕ್ಸ್ಪೆಕ್ಟೆಡ್ ಸಣ್ಣ ಪುಟದ ಅಥವಾ ದೊಡ್ಡ ಪ್ರಮಾಣದ ಪ್ರಾಬ್ಲಮ್ಗಳು ಬರಬಹುದು. ಸೊ ಈಗ ನೀವು ಹೇಳಿದ್ರಲ್ಲ, ನಾನಾ ಭಾಷೆ ಗೊತ್ತಿರಬೇಕು. ನಾನು ಕಸ್ಟಮರ್ ಫೇಸಿಂಗ್ ಕಿಡ್ ಅಂಗಡಿಯಲ್ಲಿ ನಿಂತಿದ್ದೀನಿ, ಒಬ್ಬ ಬಂದು ಯಾವುದೋ ಒಂದು ಭಾಷೆಯಲ್ಲಿ ಮಾಡ್ತಾನೆ, ನನಗೆ ಆ ಭಾಷೆನೇ ಗೊತ್ತಿಲ್ಲ, ಯಾವ ಭಾಷೆ ಅಂತಲೇ ಗೊತ್ತಿಲ್ಲ. ಇಮಿಡಿಯೇಟ್ಲಿ ಏನ್ ಮಾಡಬೇಕು? ಸೊ ಅವನಿಗೆ ಏನಾದರೂ ಮಾಡಿ ಅವನ ಇಂಟ್ರೆಸ್ಟ್ ಅನ್ನ ನಾನು ಹೋಲ್ಡ್ ಮಾಡಬೇಕು, ಇಲ್ದಿದ್ರೆ ಅಂಗಡಿ ಬಿಟ್ಟು ಹೋಗ್ಬಿಡ್ತಾನೆ. ಸೊ ಯು ಹ್ಯಾವ್ ಟು ಫೈಂಡ್ ಅ ಸೊಲ್ಯೂಷನ್. ಸೊ ಯು ಗೆಸ್ಟ್, ಇದು ಬಹುಶಃ ಈ ನಾರ್ತ್ ಈಸ್ಟ್ ನ ಏನೋ ಭಾಷೆ ಇರಬೇಕು ಸ್ವಾಮಿ. ಸೊ ಬೇಗ ನಮ್ಮಲ್ಲಿ ಆ ಲಿಸ್ಟ್ ಅಲ್ಲಿ ನಾರ್ತ್ ಈಸ್ಟ್ ಎಂಪ್ಲಾಯೀಸ್ ಒಂದು ಲಿಸ್ಟ್ ಇದೆ, ಅಲ್ಲಿ ಹುಡುಕಿ ಆ ಮೇಘಾಲಯದ ಹುಡುಗಿ 3rd ಫ್ಲೋರ್ ಅಲ್ಲಿದೆ, ಅವನ್ ಆ ಹುಡುಗಿಯನ್ನ ಐಡೆಂಟಿಫೈ ಮಾಡಿ ಬೇಗ ಮೇಲೆ ಕರ್ಕೊಂಡ್ಬಂದು ಇವನಿಗೆ ಮಾತಾಡಿಸ್ಬೇಕು. ಇದನ್ನ ಈ ತರ 1, 2, 3 ಪ್ರಾಬ್ಲಮ್ ಅನ್ನ ನೀವು ಆಂಟಿಸಿಪೇಟ್ ಮಾಡಿ ಟ್ರೈನ್ ಮಾಡಿಸಬಹುದು. ಬಟ್ ಆದ್ರೆ ಆಕ್ಚುಯಲ್ ಲೈಫ್ ರಿಯಾಲಿಟಿ ಏನು? ಈ ತರ 25 ಪ್ರಾಬ್ಲಮ್ ಬರ್ತವೆ. ಸೊ ವಿತೌಟ್ ಗೆಟಿಂಗ್ ಪ್ಯಾನಿಕಿ, ಅಂದ್ರೆ ಹೆದರದೆ ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕಕ್ಕೆ ನಿಮ್ ತಲೆ ಓಡಬೇಕು. ಸೊ ದಿ ರಿಕ್ವೈರ್ಮೆಂಟ್ಸ್ ಆಫ್ ದೀಸ್ ಜಾಬ್ಸ್ ಆರ್, ಇದಕ್ಕೆ ಜಾರ್ಗನ್ ನಲ್ಲಿ, ಸ್ಕಿಲ್ಸ್ ಜಾರ್ಗನ್ ನಲ್ಲಿ ಫೌಂಡೇಶನಲ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಇದು ನೀವು ರಿಟೇಲ್ ಕೆಲಸಕ್ಕೆ ಹೋಗಿ ಪೆಟ್ರೋಲ್ ಮಾರುವ ಕೆಲಸ ಆಗಲಿ, ಅಥವಾ ಮನೆಗೆ ಹೋಗಿ ಪರ್ಸುವೇಡ್ ಮಾಡೋದು, ಅಂದ್ರೆ ಸ್ವಾಮಿ ನನ್ನ ಪ್ರಾಡಕ್ಟ್ ಚೆನ್ನಾಗಿದೆ ಒಂದ್ ಸ್ವಲ್ಪ ಟ್ರೈ ಮಾಡಿ, ಈ ತರ ಕೆಲಸ ಇರಬಹುದು. ಅಥವಾ ಬ್ಯಾಂಕ್ ನಲ್ಲಿ ಜಸ್ಟ್ ಕಸ್ಟಮರ್ ಫೇಸಿಂಗ್ ಮಿನಿಮಲ್, ಅಂದ್ರೆ ನೀವು ಬಂದಿದ್ದೀರಾ ಮಿಸ್ಟರ್ ಸೂರ್ಯ, ಪ್ಲೀಸ್ ಕಮ್ ಸಿಟ್ ಡೌನ್, ನಿಮಗೆ ಏನಾಗಬೇಕು, ಕ್ಯಾಶ್ ವಿಡ್ರಾ ಮಾಡಬೇಕಾ ಅಥವಾ ಚೆಕ್ ಬುಕ್ ಬೇಕಾ, ಇಷ್ಟೇ ಮಾತಾಡಿ ಒಬ್ಬ ಎಕ್ಸಿಕ್ಯೂಟಿವ್ ಹತ್ರ ಕರ್ಕೊಂಡು ಹೋಗೋ ಕೆಲಸ ನಂದಷ್ಟೇ. ಇವಕ್ಕೆಲ್ಲ ಕಾಮನ್ ಸ್ಕಿಲ್ಸ್ ಏನು? ಬೇಸಿಕ್ ಕಮ್ಯುನಿಕೇಶನ್ ಬೇಕು, ಮಾತಾಡಕ್ ಗೊತ್ತಿರಬೇಕು, ಕಂಪ್ಯೂಟೇಷನಲ್ ಅಬಿಲಿಟಿ ಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೇಕು. ಸೊ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಏನ್ ಹೇಳಿದ್ದಾರೆ, ಇವನ್ನೆಲ್ಲ ನೀವು ಕೆಲಸಕ್ಕೆ ಬಂದ ಮೇಲೆ, ಈಗ ಸದ್ಯಕ್ಕೆ ಕಿಶೋರ್ ಬಯಾನಿ ಫ್ಯೂಚರ್ ಸ್ಟೋರ್ ಅಲ್ಲಿ ತಗೊಂಡು ಆಮೇಲೆ ಇದನ್ನು ಕಲಿಸ್ತಾ ಇದ್ದಾನೆ. ಈ ಬೇಸಿಕ್ ಸ್ಕಿಲ್ಸ್ ಅನ್ನ ಸ್ಕೂಲಲ್ಲಿ
ಎಜುಕೇಶನ್ ಅಲ್ಲೇ ನೀವು ಇನ್ಕಲ್ಕೇಟ್ ಮಾಡಿಸ್ಬೇಕು. ಸೊ ಈ ಬೇಸಿಕ್ ಫೌಂಡೇಶನಲ್ ಸ್ಕಿಲ್ಸ್ ಇವು ಯಾವ ಕೆಲಸಕ್ಕೆ ಹೋದರೂ ಉಪಯೋಗ ಆಗ್ತವೆ. ಇವನ್ನ ಸ್ಕೂಲ್ ಎಜುಕೇಶನ್ ಅಲ್ಲಿ ಇಂಟಿಗ್ರೇಟ್ ಮಾಡಿ, ಅಂದ್ರೆ ಸಮಗ್ರ ಶಿಕ್ಷಣ, ಫಿಸಿಕ್ಸ್, ಕೆಮಿಸ್ಟ್ರಿ, ಸೋಷಿಯಲ್ ಸೈನ್ಸಸ್ ಪ್ಲಸ್ ಈ ಲೈಫ್ ಸ್ಕಿಲ್ಸ್, ಫೌಂಡೇಶನಲ್ ಸ್ಕಿಲ್ಸ್, ಸ್ವಲ್ಪ ಡಿಜಿಟಲ್ ಸ್ಕಿಲ್ಸ್, ಸ್ವಲ್ಪ ಫೈನಾನ್ಷಿಯಲ್ ನಾಲೆಡ್ಜ್, ಫೈನಾನ್ಷಿಯಲ್ ಲಿಟ್ರಸಿ, ಇವನ್ನೆಲ್ಲ ಸ್ಕೂಲಲ್ಲಿ ನಿಮ್ಮ ನಾರ್ಮಲ್ ಎಜುಕೇಶನ್ ಅಲ್ಲೇ ಸೇರಿಸ್ಬಿಟ್ಟು ಮಾಡಬೇಕು. ದಟ್ ಈಸ್ ಫಸ್ಟ್ ಲೆಸನ್. ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಅದನ್ನ ಸಂಪೂರ್ಣವಾಗಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಸೊ ಒನ್ ಬಿಗ್, ಐ ಥಿಂಕ್ ಫ್ಯೂಚರ್ ಅಲ್ಲಿ ನಾವು ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್, ಸ್ಕೂಲ್ಸ್ ಅಲ್ಲಿ ಸ್ಕಿಲ್ಲಿಂಗ್ ಬಗ್ಗೆ ಮಹತ್ವ ಹೆಚ್ಚಾಗುತ್ತೆ. ಇವೆಂಚುವಲಿ ನೀವು ಪ್ರಾರಂಭದಲ್ಲಿ ಪವನ್ ನೀವು ಹೇಳಿದ್ರಿ, ಜರ್ಮನಿ ಉದಾಹರಣೆ ಹೇಳಿದ್ರಿ. ನೀವು ಜರ್ಮನಿಗೆ ಹೋದ್ರೆ ಅಲ್ಲಿ ಸ್ಕೂಲ್ಗೂ ITIಗೂ ವ್ಯತ್ಯಾಸ ಇಲ್ಲ. ದೊಡ್ಡ ಕ್ಯಾಂಪಸ್ನಲ್ಲಿ ಸ್ಕೂಲ್ ಇದೆ, ITI ಇದೆ. ಅಲ್ಲಿ ITI ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಇಂಡಸ್ಟ್ರಿಯಲ್ ಟ್ರೇಡ್. ನಮ್ಮಲ್ಲೂ ಈಗ ಬಹಳಷ್ಟು ಕಡೆ ITIs ಅಲ್ಲಿ ನಾವು ಓಪನ್ ಮಾಡಿದೀವಿ, ಈ ಸರ್ವಿಸಸ್ ಟ್ರೇಡ್ಸ್ ಅನ್ನ ಶುರು ಮಾಡಿದೀವಿ. ಸೊ ಸ್ಕಿಲ್ಲಿಂಗ್ ಮತ್ತೆ ಶಿಕ್ಷಣ ಒಂದೇ ರೂಪಿನಲ್ಲಿ ಎಲ್ಲ ಅವೈಲಬಲ್ ಇದೆ. ಸೊ IITಗೆ ಓದುವ ಹುಡುಗ ಅಲ್ಲೇ ಇದ್ದಾನೆ, ಮೆಡಿಕಲ್ ಓದುವ ಹುಡುಗನೂ ಅಲ್ಲೇ ಇದ್ದಾನೆ, ಅಂಡ್ ಬೇರೆ ಕೆಲಸಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರೋ ಹುಡುಗರು ಹುಡುಗಿಯರು ಎಲ್ಲರೂ ಅಲ್ಲೇ ಇದ್ದಾರೆ. ಅಂಡ್ ಇದರಿಂದ ಇನ್ನೊಂದು ಪರಿಣಾಮ, ಮ್ಯೂಚುವಲ್ ರೆಸ್ಪೆಕ್ಟ್. IITಗೆ ಹೋಗೋನು ಬಹಳ ಹೆಚ್ಚಿನ ಜನ ಅಲ್ಲ, ಅವನಿಗೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಚೆನ್ನಾಗಿ ಗುರುತಿರಬಹುದು, ಬಟ್ ಆದ್ರೆ ಅವನ ಕೈಯಿಂದ ಈ ಪೈಪ್ ಅನ್ನ ರಿಪೇರ್ ಮಾಡಿಸಿ ಆಗಲ್ಲ, ಅದು ನಾನೇ ಮಾಡ್ತೀನಿ. ಸೊ ಆ ಕಸಬಿಗೆ ರೆಸ್ಪೆಕ್ಟ್ ಕೊಡುವಂತಹ ಒಂದು ಪದ್ಧತಿಯನ್ನ ಬೆಳೆಸಬೇಕು. ಅದು ಬೆಳೆಸಬೇಕಾದ್ರೆ ಇವನ್ನೆಲ್ಲ ಒಂದೇ ಸ್ಕೂಲಲ್ಲಿ, ಒಂದೇ ಸಂಸ್ಥೆಯಲ್ಲಿ ಇವನ್ನೆಲ್ಲ ಒಂದುಗೂಡಿಸ್ಬೇಕು. ದಿಸ್ ಇಸ್ ಒನ್ ಮೇಜರ್ ಪಾರ್ಟ್ ಆಫ್ NEP. ಸೊ ಈಗ ನಾನು ಮುಂಚೆ ಒಂದು ಪ್ರಶ್ನೆ ಕೇಳಿದ್ದೆ ಕೃಷ್ಣನ್ ಅವರೇ, ಈ ಒಂದು ಪಾಲಿಸಿ ದಾಖಲೆ ಅಂತ ಬರುತ್ತೆ, ಅದಕ್ಕೆ ಆಮೇಲೆ ಸರ್ಕಾರದ ಬೇರೆ ಬೇರೆ ಅಂಗಗಳು, ಬೇರೆ ಬೇರೆ ಸಂಸ್ಥೆಗಳು ಏನ್ ಮಾಡ್ತಾರೆ ಅಂತ. ಸೊ ಇದರಲ್ಲಿ ಈ NEP ಅಂತ ಈಗ ಅಪ್ರೂವ್ ಆಗಿ ಬಂದ್ಮೇಲೆ ನಮ್ಮ CBSE ಆಗ್ಲಿ, ಸ್ಟೇಟ್ ಎಜುಕೇಶನ್ ಬೋರ್ಡ್ ಆಗ್ಲಿ, ಬೇರೆಯವರೆಲ್ಲ ಇದನ್ನ ಇಟ್ಕೊಂಡು ಓಕೆ ನಮ್ಮ ರಾಜ್ಯದಲ್ಲಿ ಇಲ್ಲ ನಮ್ಮ ಬೋರ್ಡ್ ಅಲ್ಲಿ ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಒಂದು ಪ್ಲಾನ್ ಮಾಡಿ ರೋಲ್ ಔಟ್ ಮಾಡ್ಬೇಕಾಗತ್ತಲ್ವಾ? ಎಜುಕೇಶನ್ ನಮ್ಮ ರಾಷ್ಟ್ರದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪ್ರಾರಂಭದಲ್ಲಿ ನಾವು ಮಾತಾಡಿದ್ವಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 7th ಶೆಡ್ಯೂಲ್ ಅಂತ ಒಂದು ಶೆಡ್ಯೂಲ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿ ಏನು, ರಾಜ್ಯ ಸರ್ಕಾರದ ವ್ಯಾಪ್ತಿ ಏನು, ಮತ್ತೆ ಕನ್ಕರೆಂಟ್ ಲಿಸ್ಟ್ ಅಂದ್ರೆ ಇಬ್ಬರು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನು ವಿವರಿಸಿದ್ದಾರೆ. ಅದರಲ್ಲಿ ಹೈಯರ್ ಎಜುಕೇಶನ್ ಅಂದ್ರೆ ಉಚ್ಚ ಶಿಕ್ಷಣ, ಅದರ ಒಂದು ದಾಯಿತ್ವ, ರೆಸ್ಪಾನ್ಸಿಬಿಲಿಟಿ ಬಹುತೇಕ ಕೇಂದ್ರ ಸರ್ಕಾರದಲ್ಲಿ, ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದು. ಆದರೆ ಸ್ಕೂಲ್ ಎಜುಕೇಶನ್ 10th ರವರೆಗೆ 12th ರವರೆಗೆ ಆಲ್ಮೋಸ್ಟ್ ಎಂಟೈರ್ಲಿ ರಾಜ್ಯ ಸರ್ಕಾರದ ವ್ಯಾಪ್ತಿ. ಸೊ ಈ ನ್ಯಾಷನಲ್ ಪಾಲಿಸಿಯನ್ನ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಇದನ್ನ CBSE ಇಸ್ ಅ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ಸೊ ರಾಷ್ಟ್ರ ಮಟ್ಟದಲ್ಲಿ ಇರುವ ಒಂದು ಸಂಸ್ಥೆ ಅವರುಗಳ ಸ್ಕೂಲುಗಳಲ್ಲಿ ಇದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಅವರ ಹತ್ರ ಸಂಪನ್ಮೂಲಗಳಿವೆ, ಅದನ್ನ ಅವರು ಜಾರಿಗೆ ತರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಅಥವಾ ತಮಿಳುನಾಡಿನಲ್ಲಿ ಅಥವಾ ಗೋವಾದಲ್ಲಿ ಈ ನೀತಿಯ ಅಂಗಗಳನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ಆ ರಾಜ್ಯ ಸರ್ಕಾರಗಳು ಈಗ ತೀರ್ಮಾನ ಮಾಡಬೇಕು. ಫಾರ್ ಇನ್ಸ್ಟೆನ್ಸ್, ನೀವು ಗೋವಾದಲ್ಲಿ ಯು ಮೇ ಡಿಸೈಡ್ 6ನೇ ಕ್ಲಾಸ್ನಿಂದಲೇ ನಾನು ವೊಕೇಶನಲ್ ಸ್ಮಾಲ್ ಲೆವೆಲ್ಸ್ ಅಲ್ಲಿ ಪ್ರಾರಂಭ ಮಾಡ್ತೀನಿ. ಯಾಕೆ? ಬೇರೆ ಕಾರಣಗಳಿರ್ಬೋದು. ನಮ್ಮಲ್ಲಿ ನಾವು ಬಹುತೇಕ ಲೆಟ್ಸ್ ಸೇ ವಿ ಆರ್ ಎ ರೂರಲ್ ಸೊಸೈಟಿ. ನಮ್ಮಲ್ಲಿ ಹುಡುಗರ ಎಲ್ಲರೂ ಬೆಳಿಗ್ಗೆ ಸ್ವಲ್ಪ ಹೊತ್ತು ಮನೆ ಕೆಲಸ ಮತ್ತೆ ಅಗ್ರಿಕಲ್ಚರಲ್ ಕೆಲಸ ಮಾಡಿ 10 ಗಂಟೆ 11 ಗಂಟೆ ಮೇಲೆ ಸ್ಕೂಲಿಗೆ ಬರ್ತಾರೆ. ಸೊ ನಾನು ಟೈಮಿಂಗ್ಸ್ ಅನ್ನ 12ರಿಂದ 4 ಗಂಟೆ ಇಡ್ತೀನಿ. ಅಂಡ್
ಅವರುಗಳಿಗೆ 6ನೇ ಕ್ಲಾಸಿನಿಂದಲೇ ವೊಕೇಶನಲ್ ಸಬ್ಜೆಕ್ಟ್ಸ್ ಅನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಒಂದು ರಾಜ್ಯ ಸರ್ಕಾರ ತೀರ್ಮಾನ ಮಾಡಬಹುದು. ಇನ್ನೊಂದು ರಾಜ್ಯ ಸರ್ಕಾರ ಇಲ್ಲ ಸ್ವಾಮಿ, ನಾವು ಬಹಳಷ್ಟು ಅರ್ಬನ್ ಸೊಸೈಟಿ, ನಮ್ಮಲ್ಲಿ ಇವರೆಲ್ಲ ಬೆಳಿಗ್ಗೆನೆ ಸ್ಕೂಲಿಗೆ ಬಂದ್ಬಿಡ್ತಾರೆ, ಬಹುತೇಕ ಇವರು ಯಾರು ಸ್ಕೂಲಲ್ಲಿ ಇರುವಾಗ ಬೇರೆ ಕೆಲಸಕ್ಕೆ ಹೋಗಲ್ಲ, ಆದ್ರಿಂದ ನಾವು 8ನೇ ಕ್ಲಾಸ್ ಆದ್ಮೇಲೆ ವಿ ಮೇ ಸ್ಟಾರ್ಟ್ ವೊಕೇಶನಲ್ ಅನ್ನೋ ತೀರ್ಮಾನಕ್ಕೆ ಬರಬಹುದು. ಲೈಕ್ ವೈಸ್, ಫಾರ್ ಇನ್ಸ್ಟೆನ್ಸ್, ಹಿಂದೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರದಲ್ಲಿ ಮಲ್ಟಿ ಸ್ಕಿಲ್ ಅಸಿಸ್ಟೆಂಟ್ ಅಂತ ಒಂದು ಕೋರ್ಸ್ ಇರ್ತಿತ್ತು. ಅವರ ಥಿಂಕಿಂಗ್ ಬಹಳ ಇಂಟ್ರೆಸ್ಟಿಂಗು. ಈ ಹಳ್ಳಿ ಕಡೆ ನೀವು ಏನೋ ಪ್ಲಂಬರು, ಎಲೆಕ್ಟ್ರಿಷಿಯನು, ಕಾರ್ಪೆಂಟ್ರು ಅಂತ 3 ಸೆಪರೇಟ್ ಕಸಬಾಗಿ ಮಾತಾಡ್ತೀರಾ. ನೀವು ಹಳ್ಳಿಗೆ ಹೋಗಿ ಸ್ವಾಮಿ, ಆಮೇಲೆ ಒಬ್ಬ ಇರ್ತಾನೆ, ಅವನೇ ಎಲ್ಲ, ಅವನೇ ಆ ಹಳ್ಳಿಯ ಇಂಜಿನಿಯರ್. ಅವನು ಇಂಟರ್ನೆಟ್ ಅವನೇ ನೋಡ್ತಾನೆ, ಕುರ್ಚಿ ಕೆಟ್ಟ ಹೋದ್ರೆ ಅದನ್ನ ಅವನೇ ರಿಪೇರಿ ಮಾಡ್ತಾನೆ, ಗಾಡಿ ಕೆಳಗೆ ಹೋಗಿ ಅವನೇ ಮೆಕ್ಯಾನಿಕ್ ಆಗ್ತಾನೆ. ಸೊ ನಮ್ಮಲ್ಲಿ ಈ ಜನರಲ್ ಆಗಿ ಈ ಕೆಲಸ ಎಲ್ಲ ಗುರುತಿರೋನು ಒಬ್ಬ ಇದ್ದಾನೆ. ಹೇಗೆ ಬಂದ? ಮಹಾರಾಷ್ಟ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಫಾರ್ಮಲ್ ಕೋರ್ಸ್ ಇದೆ, ಮಲ್ಟಿ ಸ್ಕಿಲ್ ಅಸಿಸ್ಟೆಂಟ್. ಅವನಿಗೆ ಎಲ್ಲ ಕೆಲಸಗಳು ಕಲಿಸ್ತಾರೆ, ಸ್ವಲ್ಪ 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 ಸ್ವಲ್ಪ. ಈ ಸ್ಪ್ಯಾನರ್ ಹ್ಯಾಂಡಲ್ ಮಾಡೋದು ಹೇಗೆ, ಕಾರ್ ಮೆಕ್ಯಾನಿಕ್ ಕೆಲಸ, ಸ್ವಲ್ಪ ಎಲೆಕ್ಟ್ರಿಕಲ್ ಕೆಲಸ, ಸ್ವಲ್ಪ ಕಾರ್ಪೆಂಟ್ರಿ ಕೆಲಸ, ಸ್ವಲ್ಪ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಕೆಲಸ, ಅಂಗಡಿಯಲ್ಲಿ ಕೂತ್ಕೊಂಡು ಮಾರುವ ಕೆಲಸ. ಸೊ 2-3 ವರ್ಷದಲ್ಲಿ ಅವನು ಲಿಟ್ರಲಿ, ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ, ಜಾಕ್ ಆಫ್ ಆಲ್ ಟ್ರೇಡ್ಸ್, ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ 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 ತಿಳ್ಕೊಂಡಿದ್ದಾನೆ. ಆನಂತರ ಅವನು ಎಗೇನ್ ಅಮೆರಿಕಾದಲ್ಲಿ ಇದಕ್ಕೆ ಒಂದು ಪದ ಇದೆ, ನೀವು ಅಮೆರಿಕಾದಲ್ಲಿ ಇದ್ದವರು ಹ್ಯಾಂಡಿ ಮ್ಯಾನ್ ಅಂತಾರೆ. ಹ್ಯಾಂಡಿ ಮ್ಯಾನ್ ಅಂದ್ರೆ ಅವನು ಈ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ, ಅವನು ಹ್ಯಾಂಡಿಯಾಗಿರ್ತಾನೆ. ನಿಮಗೆ ಸಮಸ್ಯೆ ಏನಿದೆಯೋ ಅದನ್ನ ಅವನು ಬಗೆಹರಿಸ್ತಾನೆ. ಸೊ ಈ ಮಲ್ಟಿ ಸ್ಕಿಲ್ ಅಸಿಸ್ಟೆಂಟ್ ಕೋರ್ಸ್ ಅನ್ನ ಮಹಾರಾಷ್ಟ್ರ ಮತ್ತು ಸಿಕ್ಕಿಂ, ಇವು 2 ಕಡೆ ಬಹಳ ಪಾಪ್ಯುಲರ್. ಇದು ಬೇರೆ ಸ್ಟೇಟ್ ಅಲ್ಲಿ ಕೇಳಿ, ಅದೇನ್ ಸರ್ ಇದು, ಈ ಪ್ರಯೋಜನನೇ ಇಲ್ಲ, ನಾವು ಸ್ಪೆಷಲೈಸ್ಡ್ ಟ್ರೈನಿಂಗ್ ಕೊಡ್ತೀವಿ ಅಂತಾರೆ. ಮಾಡಿ. ದಟ್ ಇಸ್ ವೈ ನಮ್ಮ ಸಂವಿಧಾನದಲ್ಲಿ ಇರುವ ಪದ್ಧತಿಯಲ್ಲಿ ಕರ್ನಾಟಕದ ಸಮಸ್ಯೆಗಳೇ ಬೇರೆ, ಮಧ್ಯಪ್ರದೇಶನ ಸಮಸ್ಯೆಗಳು ಬೇರೆ. ನಮ್ಮಲ್ಲಿ ನಮ್ಮ ಕ್ಯಾಬಿನೆಟ್ ತೀರ್ಮಾನ ಮಾಡಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ 1, 2, 3, 4 ಈ ಎಲಿಮೆಂಟ್ಸ್ ಅನ್ನ ನಾವು ಜಾರಿಗೆ ತರ್ತೇವೆ. ಆದ್ರೆ 5, 6 and 7 ನಮಗೆ ಅನ್ವಯ ಆಗಲ್ಲ, ನಾವು ಅದನ್ನ ಸ್ವಲ್ಪ ಪರಿವರ್ತಿಸಿ ಬೇರೆ ರೀತಿ ಜಾರಿಗೆ ತರ್ತೇವೆ ಎನ್ನುವ ಕೆಲಸವನ್ನ ಈಗ ಮಾಡಬೇಕು. ಸೊ ಕೃಷ್ಣನ್ ಅವರೇ, ಒಂದು ಇದರಲ್ಲಿ ಮುಖ್ಯತೆ, ನಾವು ಈ ಒಂದು ವೊಕೇಶನಲ್ ಟ್ರೈನಿಂಗ್ ಅಲ್ಲಿ ಸಮಾಜದಲ್ಲಿ ಒಂದು ಸ್ವಲ್ಪ ವೊಕೇಶನಲ್ ಟ್ರೈನಿಂಗ್ಗೆ ಮರ್ಯಾದೆ ಕೊಡಬೇಕು. ಯಾರು ಕೈ ಒತ್ತಿ ಕೆಲಸ ಮಾಡೋ ಅವ್ರಿಗೂ, ನಾವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋರ್ಗೂ ಒಂದು ಸಮಾನತೆ ಬರಬೇಕು ಅಂದ್ರೆ, ಒನ್ ಆಫ್ ದ ಥಿಂಗ್ಸ್ ನಾನು ಏನ್ ಯೋಚನೆ ಮಾಡ್ತೀನಿ ಅಂದ್ರೆ, ಇವಾಗ ನಾನು ಒಂದು ಎಂಜಿನಿಯರಿಂಗ್ ಓದ್ತೀನಿ ಇಲ್ಲ MBBS ಓದ್ತೀನಿ ಅಂದ್ರೆ, ಒಂದು ಕೆರಿಯರ್ ಮತ್ತೆ ಎಜುಕೇಶನಲ್ ಪ್ರೋಗ್ರೆಷನ್ ಒಂದು ಲ್ಯಾಡರ್ ಇದೆ. ನಾನೊಂದು BE ಮಾಡ್ಬೋದು, ಆಮೇಲೆ ಒಂದು ME ಇಲ್ಲ MTech ಮಾಡ್ಬೋದು, PhD ಮಾಡ್ಬೋದು, ಅದು ಒಂದಷ್ಟು ವರ್ಷ ಕೆಲಸ ಮಾಡಿ ವಾಪಸ್ ಮಾಸ್ಟರ್ಸ್ ಬರ್ಬೋದು. ಆ ತರ ಒಂದು ವರ್ಟಿಕಲ್ ಆಗಿ ನಾವು ನನ್ನ ಮೇಲ್ ಹೋಗ್ಬೋದು ಎಜುಕೇಶನ್ ನಲ್ಲಿ. ಎರಡನೇದು ಅಡ್ಡನೂ ಹೋಗ್ಬೋದು ಅಲ್ವಾ. ನಾ ಕೆಮಿಕಲ್ ಇಂಜಿನಿಯರಿಂಗ್ ಓದಿ ಆಮೇಲೆ ಸ್ವಲ್ಪ ಬಯಾಲಜಿ ಓದಿ ಸರಿ ಬಯೋಟೆಕ್ನಾಲಜಿ ಕೊಟ್ಟೋಗ್ತೀನಿ, ಆ ತರ ಒಂದು ಅವಕಾಶನೂ ಇದೆ. ಈಗ ತುಂಬಾ ಜನ ಇಂಜಿನಿಯರಿಂಗ್ ಓದಿ ಈಗ ಪಬ್ಲಿಕ್ ಪಾಲಿಸಿ ಮಾಸ್ಟರ್ಸ್ ಮಾಡಿ ಆಮೇಲೆ ಸರ್ಕಾರ ಎಲ್ಲ ಯಾವ್ದೋ ವರ್ಲ್ಡ್ ಬ್ಯಾಂಕು ಹಂಗೆಲ್ಲಾನು ಜನ ಸೇರ್ಕೋತಾ ಇದ್ದಾರೆ. ಸೊ ಈ ತರ ಈ ಒಂದೇನಂದ್ರೆ ಅವಕಾಶ, ಆಪರ್ಚುನಿಟಿ ಡೈವರ್ಜ್ ಆಗೋಕೆ. ಇನ್ನೊಂದು ಈ ತರ ಸ್ಪೆಷಲೈಸ್ ಆಗೋದು. ನಮ್ಮ ಫಾರ್ಮಲ್ ಹೈಯರ್ ಎಜುಕೇಶನ್ ಅಲ್ಲಿ ಸಾಕಷ್ಟು ಅವಕಾಶಗಳಿವೆ. ಆದ್ರೆ ತುಂಬಾ ಸತಿ ನಾವ್ ಈ ತರ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ ವೊಕೇಶನಲ್ ಟ್ರೈನಿಂಗ್ ಅಲ್ಲಿ, ಓಕೆ ಪ್ಲಂಬಿಂಗ್ ಕಲಿತೀಯಾ ಇಲ್ಲ ಬೇರೆ ಏನೋ ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಲಿತೀರ, ನಿಂತೋಗತ್ತೆ. ಸೊ ಪ್ಲಸ್ ಅಲ್ಲಿಂದ ಆಮೇಲೆ ನಾನು ಎಂಜಿನಿಯರಿಂಗ್ ಓದ್ಬೇಕು ಅಂದ್ರೆ ಅದಕ್ಕೆ ದಾರಿ ನಮ್ ದೇಶದಲ್ಲಂತೂ ಸದ್ಯ ತುಂಬಾನೇ ಕಷ್ಟ. ಸೊ ಲೈಕ್ ಇವಾಗ ME-ಗೆ ಯಾರು ಒಂದು ಡಿಪ್ಲೊಮಾ ಇದು ಕ್ವಾಲಿಫಿಕೇಶನ್ ಅಂತ ತಗೊಳ್ದೇ ಇರಬಹುದು. ಸೊ ಇದನ್ನ ನಾವು ಹೇಗೆ ಚೇಂಜ್ ಮಾಡಬಹುದು? ಇದನ್ನು ಚೇಂಜ್ ಮಾಡೋಕೆ ಯೋಚನೆ ಇದೆಯಾ ಈ ಪಾಲಿಸಿನಲ್ಲಿ? ಬಹಳ ಒಳ್ಳೆ ಪ್ರಶ್ನೆ. ಐ ಆಮ್ ಗ್ಲಾಡ್ ಯು ಆಸ್ಕ್ಡ್ ಮೀ. 2012-13ರಲ್ಲಿ ನಮ್ಮ ಯೂನಿಯನ್ ಕ್ಯಾಬಿನೆಟ್, ಅಂದ್ರೆ ಭಾರತ ಸರ್ಕಾರದ ಯೂನಿಯನ್ ಕ್ಯಾಬಿನೆಟ್ ಒಂದು
ನೀತಿಯನ್ನ ಆಗ ಅನುಮೋದನೆಯನ್ನ ಅವರು ನೀಡಿದರು. ಏನಂದ್ರೆ ಅದಕ್ಕೆ ಹೆಸರು NSQF, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್. ಸೊ ಇದ್ರ ಬಗ್ಗೆ ಇಫ್ ಯು ಪರ್ಮಿಟ್ ಮಿ 1-2 ನಿಮಿಷದಲ್ಲಿ ವಿವರಿಸ್ತೀನಿ. ಫಸ್ಟ್ ಆಫ್ ಆಲ್, ನಾವು ಬಹಳ ಕ್ಯಾಶುವಲ್ ಆಗಿ ಲಾಯರ್, ಇಂಜಿನಿಯರ್, ಡಾಕ್ಟರ್ ಈ ಪದಗಳನ್ನ ಆಲ್ಮೋಸ್ಟ್ ಇಂಟರ್ನ್ಯಾಷನಲಿ ಉಪಯೋಗಿಸ್ತೀವಿ. ಅಂಡ್ ಬಹುತೇಕ ಎಲ್ಲ ಕಡೆ ನೀವು ಜಪಾನಿಗೆ ಹೋಗಿ ಇವನು ಲಾಯರ್ ಅಂತ ಹೇಳಿದ್ರೆ, ಅಥವಾ ಇಂಗ್ಲೆಂಡ್ಗೆ ಹೋಗಿ ಇವನು ಲಾಯರ್ ಅಂತ ಹೇಳಿದ್ರೆ, ಇವೆಲ್ಲ ಬಿಟ್ಟು ಕನಕ್ಪುರಾಗೆ ಬಂದು ಇವನು ಲಾಯರ್ ಅಂತ ಹೇಳಿದ್ರೆ ಕೇಳೋವನಿಗೆ ಎಕ್ಸಾಕ್ಟ್ಲಿ ಆ ಮೀನಿಂಗ್ ಲಾಯರ್ ಅಂದ್ರೆ ಏನು ಅಂತ ಗೊತ್ತಿದೆ. ಲೈಕ್ ವೈಸ್ ಬರೀ ಡಾಕ್ಟರ್ ಅಂತ ಹೇಳಬಹುದು, ಅಥವಾ ಇವನು ನ್ಯೂರೋ ಸರ್ಜನ್ನು, ಅವನು ಅನೆಸ್ಥೆಟಿಸ್ಟ್. ಸೊ ಈ ಪದಗಳಿಗೆ ದೇರ್ ಇಸ್ ಅ ಫಿಕ್ಸ್ಡ್ ಅಂಡ್ ಅ ಬ್ರಾಡ್ಲಿ ಕಾಮನ್ ಮೀನಿಂಗ್. ಪರಿಭಾಷೆ ಎಲ್ಲ ಕಡೆ ಹೆಚ್ಚು ಕಡಿಮೆ ಅದೇ ಇದೆ. ಸ್ಕಿಲ್ಸ್ ಅಲ್ಲಿ ದೇರ್ ಇಸ್ ಒನ್ ಪ್ರಾಬ್ಲಮ್. ಪ್ಲಂಬರ್ ಅಂದ್ರೆ, ಒಡಿಸ್ಸಾದಲ್ಲಿ ಒಂದು ಜಿಲ್ಲೆ ಇದೆ ಕೇಂದ್ರಪಾಡ ಅಂತ, ನೀವು ಕೇಳಿರ್ಬೋದು. ಕೇಂದ್ರಪಾಡ ಜಿಲ್ಲೆಯಲ್ಲಿ ಪ್ರತಿ ವ್ಯಕ್ತಿ ಅವ ಹುಟ್ಟಿದಾಗಲಿಂದಲೂ ಪ್ಲಂಬರೇ. ನೀವು ಬ್ಯಾಂಗ್ಳೂರಲ್ಲಿ ನೀವೆಲ್ಲಾದ್ರೂ ಯಾರಾದ್ರೂ ಹೊಸದಾಗಿ ಮನೆ ಕಟ್ಟೋರ ಸ್ಥಳಕ್ಕೆ ಹೋಗಿ 99% ಆ ಪ್ಲಂಬಿಂಗ್ ಕೆಲಸಕ್ಕೆ ಬಂದಿರೋನು ಕೇಂದ್ರಪಾಡದಿಂದ ಬಂದಿರುವ ಒಬ್ಬ ಒಡಿಶಾ ರಾಜ್ಯ ಸರ್ಕಾರದ ಕಾರ್ಯಕ್ರಮದಲ್ಲಿ ಅಲ್ಲೇನೋ ಸ್ವಲ್ಪ ಕಲ್ತ್ಕೊಂಡು ಹಿಸ್ಟಾರಿಕಲಿ ಪ್ಲಂಬಿಂಗ್ ಮಾಡಿರುವ ವ್ಯಕ್ತಿ. ಆದರೆ ಅವನು ನಿಮ್ಮ ಮನೆ, ನನ್ನ ಮನೆ ಪ್ಲಂಬಿಂಗ್ ಅನ್ನು ಚೆನ್ನಾಗಿ ಮಾಡ್ತಾನೆ. ನಾಳೆ ಈ 500 ಅಪಾರ್ಟ್ಮೆಂಟ್ಸ್ ಇರುವಂತದ್ದು ಕೋರಮಂಗಲದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಬರುತ್ತೆ. ಆ ಕಾಂಪ್ಲೆಕ್ಸ್ನಲ್ಲಿ ಪ್ಲಂಬಿಂಗ್ ಅನ್ನ ಮಾಡಿಸಬೇಕಾದ್ರೆ ಬ್ಯಾಂಗ್ಳೂರ್ ಮುನ್ಸಿಪಲ್ ಕಾರ್ಪೊರೇಷನ್ ಕಾನೂನಂತೆ ಈ ಪ್ಲಂಬಿಂಗ್ ಅನ್ನ ಸರ್ಟಿಫೈಡ್ ಪ್ಲಂಬರ್ ಆಫ್ ಕ್ಯಾಟಗರಿ ಎ ಮಾಡಿದಾನೆ ಅಂತ ನೀವು ಸರ್ಟಿಫಿಕೇಟ್ ಕೊಡದೇ ಇದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಶನ್ ಸಿಕ್ಕಲ್ಲ. ಅಂದ್ರೆ ನೀವು ಮನೆಯನ್ನ ಆಕ್ಯುಪೈ ಮಾಡುವ ಪರ್ಮಿಷನ್ ಸಿಕ್ಕಲ್ಲ. ಯಾಕೆ? ಬಿಕಾಸ್ ಪ್ಲಂಬಿಂಗ್ ಅಲ್ಲಿ ಹೆಲ್ತ್ ಇದೆ, ಸ್ಯಾನಿಟೇಷನ್ ಇದೆ, ಸೇಫ್ಟಿ ಇದೆ. ನಿಮ್ ಮನೆ ಪ್ಲಂಬಿಂಗ್ ಚೆನ್ನಾಗಿಲ್ದಿದ್ರೆ ನಿಮ್ ಕೆಳಗಡೆ ಇರೋ ಅಪಾರ್ಟ್ಮೆಂಟ್ ಫ್ಲಡ್ ಆಗ್ಬಿಡುತ್ತೆ. ಅಂಡ್ ನಿಮ್ಮ ಬಾತ್ರೂಮಿನಿಂದ ನೀರು ಹೋದ್ರೆ ನನ್ನ ಹೆಲ್ತ್ಗೆ ಅದು ಇಟ್ ಹ್ಯಾಸ್ ಕಾನ್ಸಿಕ್ವೆನ್ಸಸ್. ಸೊ ಯು ಹ್ಯಾವ್ ಟು ರಿಮೆಂಬರ್, ಈ ಕಸಬುಗಳಲ್ಲಿ ಸರ್ಟಿಫಿಕೇಶನ್ ಬಹಳಷ್ಟು ಕಡೆ ಈಸ್ ವೆರಿ ಇಂಪಾರ್ಟೆಂಟ್. ಎರಡನೇದು, ಕಾರ್ಪೆಂಟ್ರಿನೇ ತಗೊಳ್ಳಿ. ಒಬ್ಬ ಚೇರ್, ಒಳ್ಳೆ ರೀತಿಯ ಚೇರ್ ಅನ್ನ ಮಾಡ್ತಾನೆ, ಬಟ್ ಅವನಿಂದ ನೀವು ಮನೆಯಲ್ಲಿ ಅಲ್ಮಿರಾ ಮಾಡಲಿಕ್ಕೆ ಟ್ರೈ ಮಾಡಿಸಿ, ಆಗಲ್ಲ. ಥರ್ಡು, ಈಗ ನೀವು ಕೂತಿರೋ ಕಡೆ ಲೆಟ್ ಅಸ್ ಇಮ್ಯಾಜಿನ್ ಲೈವ್ ರೆಕಾರ್ಡಿಂಗ್ ನಾವು ಮಾಡ್ತಾ ಇದ್ದೀವಿ. ಯು ವಾಂಟ್ ಟು ಡೂ ಆರ್ಟಿಫಿಷಿಯಲ್ ಸೀಲಿಂಗ್, ದಟ್ ಇಸ್ ಆಲ್ಸೋ ಅಕೌಸ್ಟಿಕ್ ರಿಲೇಟೆಡ್ ಕಾರ್ಪೆಂಟ್ರಿ. ಹೌದು. ಸೊ ಇದರಲ್ಲಿ ಹೊರಗಡೆ ಬಹಳಷ್ಟು ಕೆಲಸ ಆಗಿ ಇಂಡಿಯಾದಲ್ಲಿ ಇದನ್ನು ನಾವು 2012ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ತಗೊಂಡ್ವಿ. ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಆಕ್ಯುಪೇಷನ್ಸ್. ಪ್ಲಂಬರ್ ಎಂದರೆ ನಾವು ಬಹಳ ಅದನ್ನ ಕ್ಯಾಶುವಲ್ ಆಗಿ ಟ್ರೀಟ್ ಮಾಡಿ ಪ್ಲಂಬರ್ ಅಂತ ಇಟ್ಬಿಟ್ವಿ. ಪ್ಲಂಬರ್ ಅಲ್ಲೂ ಸ್ಪೆಷಲೈಸೇಷನ್ ಇರಬಹುದಲ್ಲ. ನೀವು ಯು ಟೋಲ್ಡ್ ಮಿ ಯು ಆರ್ ಅ ಬಯೋಮೆಡಿಕಲ್ ಇಂಜಿನಿಯರ್, BE ಮಾಡಿದವನು, ME ಮಾಡಿದವನು, PhD ಮಾಡಿದವನು, ಮತ್ತೆ ಡಿಪ್ಲೊಮಾ ಮಾಡಿರೋನು ಎಲ್ಲರೂ ಒಂದೇ ಕ್ಯಾಟಗರಿ ಅಲ್ವಲ್ಲ, ಬೇರೆ ಬೇರೆ ಕ್ಯಾಟಗರಿ. ಸೊ ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ಅಲ್ಲಿ ನಾವು ಏನ್ ಮಾಡಿದ್ವಿ, ಫಸ್ಟ್ ವಿ ಅಡಾಪ್ಟೆಡ್ ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಆಕ್ಯುಪೇಷನ್. ಅಂದ್ರೆ 4 ಡಿಜಿಟ್ ಕ್ಲಾಸಿಫಿಕೇಶನ್. ಪ್ಲಂಬಿಂಗ್. ಸೊ ಈಗ ಪೇಂಟಿಂಗ್ ತಗೊಳ್ಳಿ. ದೇರ್ ಇಸ್ ಸಿಂಪಲ್ ಪೇಂಟಿಂಗ್, ಕಾರ್ ಪೇಂಟಿಂಗು ಪೇಂಟಿಂಗ್, ಮನೆ ಪೇಂಟಿಂಗು ಪೇಂಟಿಂಗ್, ಸಬ್ಮೆರಿನ್ ವಿಚ್ ಇಸ್ ಅಂಡರ್ ದ ವಾಟರ್ ಥ್ರೂ ಔಟ್, ಅದರ ಪೇಂಟಿಂಗು ಪೇಂಟಿಂಗ್. ಇವೆಲ್ಲ ಪೇಂಟಿಂಗಾ? ಬಹಳಷ್ಟು ಸ್ಪೆಷಲೈಸೇಷನ್ ಇದೆವಲ್ಲ. ಸೊ ಆಕ್ಯುಪೇಷನ್ಸ್ ಅನ್ನ 4 ಡಿಜಿಟ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಇಂಟರ್ನ್ಯಾಷನಲಿ. ಸ್ಪೆಷಲೈಸೇಷನ್ ಪ್ಲಸ್ ಕೋಡ್ ವೈಸ್ ರೆಕಗ್ನಿಷನ್ ಅಂಡ್ ಹೈರಾರ್ಕಿ. ಲೆವೆಲ್ 1 ಪ್ಲಂಬರ್ ಎಂದರೆ ಅವನಿಗೆ
ಅನ್ಲೈಕ್ ಎಜುಕೇಶನ್, ಇಲ್ಲಿ ನಾವು ಹೇಳೋದು ಕಾಂಪಿಟೆನ್ಸೀಸ್. ಸೊ ಲೆವೆಲ್ ಫ್ಲೋರ್ ಪ್ಲಂಬರ್ ಅಂತ ಇಟ್ಕೊಳ್ಳಿ, ಲೆವೆಲ್ ನಂಬರ್ 4, ಅವನಿಗೆ ಏನೇನು ಗುರ್ತಿರಬೇಕು. ಲೆವೆಲ್ ಫ್ಲೋರ್ ಪ್ಲಂಬರ್ಗೆ ನೀವು ಕೆಲಸ ಕೊಟ್ರೆ ಅವನು ಇದನ್ನ ಈ ರೀತಿಯ ಫಿನಿಶ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾನೆ. ಸೊ ಕಂಪ್ಲೀಟ್ ಲಿಸ್ಟ್ ಇದೆ. ಅದನ್ನು ಹಾರ್ಮನೈಸ್ ಮಾಡಿ ಫಸ್ಟು ಇಂಡಿಯಾದಲ್ಲಿ ಅದನ್ನು ವ್ಯಾಪಕವಾಗಿ ತರಬೇಕು ಅನ್ನೋ ಕೆಲಸ 2012ರಲ್ಲಿ ಶುರುವಾಯಿತು, ನಡೀತಾ ಇದೆ. ದೆನ್ ರಿಮೆಂಬರ್, ಇದನ್ನ ನಾವು ಇಂಟರ್ನ್ಯಾಷನಲಿ ಅಲೈನ್ ಮಾಡಬೇಕು. ಬಿಕಾಸ್ ನಾಳೆ ನಮ್ಮ ಪ್ಲಂಬರು ಬರೀ ಬ್ಯಾಂಗ್ಳೂರಲ್ಲಿ ಇಲ್ಲ, ನಾಳೆ ದುಬೈಗೆ ಹೋಗ್ತಾನೆ. ದುಬೈಗೆ ಹೋದಾಗ ಈ ಸರ್ಟಿಫಿಕೇಟು ಆ ಸರ್ಟಿಫಿಕೇಟು ಬಹುತೇಕ ಅಲೈನ್ ಆಗಬೇಕು. ನಮ್ಮ ಕಾಂಪಿಟೆನ್ಸೀಸ್ ಅವರ ಕಾಂಪಿಟೆನ್ಸೀಸ್ಗೆ ಅಲೈನ್ ಆಗಬೇಕು. ಇಲ್ದಿದ್ರೆ ಇವನು ಇಲ್ಲಿಗೆ ಒಂದು ಸರ್ಟಿಫಿಕೇಟು, ಅಲ್ಲಿಗೆ ಇನ್ನೊಂದು ಸರ್ಟಿಫಿಕೇಟ್ ತಗೋಬೇಕು. ಸೊ ನಾವು ಆಸ್ ಪಾರ್ಟ್ ಆಫ್ NSQF, ಈ ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಮಾಡಿದಾಗ ಅದರ 10th ಲೆವೆಲ್ ಇದೆಯಲ್ಲ, ಹೈಯೆಸ್ಟ್ ಲೆವೆಲ್, ದಟ್ ಈಸ್ ಎಕ್ಸಾಕ್ಟ್ಲಿ ದ ಸೇಮ್ ಆಸ್ ಎಜುಕೇಶನ್, PhD. ಸೊ ಈಗ ಪ್ಲಂಬಿಂಗ್ನಲ್ಲಿ PhD ಇರಬಹುದಲ್ಲ, ಬಟ್ ದಿ ಸ್ಕಿಲ್ ಹೈರಾರ್ಕಿಯ ಬಿಲೀಫ್ ಏನಂದ್ರೆ ಲೋವೆಸ್ಟ್ ಲೆವೆಲ್ ಈಸ್ ಲೀಸ್ಟ್ ನಾಲೆಡ್ಜ್ ಕಾಂಪೊನೆಂಟ್. ಲೆವೆಲ್ 1ನಲ್ಲಿ ಕೈಗಾರಿಕೆ ಅಂದ್ರೆ ಅಬಿಲಿಟಿ ಟು ಡೂ ಥಿಂಗ್ಸ್ ವಿತ್ ಯುವರ್ ಹ್ಯಾಂಡ್, ಒಳ್ಳೆ ರೀತಿ ಕೈನಿಂದ ಮಾಡುವ ಕೆಲಸ. 10th ಲೆವೆಲಲ್ಲಿ ಬರೀ ಕೈ ಗುಣ ಮಾತ್ರ ಅಲ್ಲ, ಬಹಳ ಹೆಚ್ಚಿನ ತಿಳುವಳಿಕೆ, ನಾಲೆಡ್ಜ್, ಥಿಯರಿ ಎಲ್ಲ ಗೊತ್ತಿರಬೇಕು. ಸೊ 10th ಲೆವೆಲಲ್ಲಿ ಎಜುಕೇಶನ್ ಸ್ಕಿಲ್ ಮರ್ಜ್ ಆಗುತ್ತೆ. ಅದರ ಅಂಗವಾಗಿ ನಾವು ಈಗ ಎಜುಕೇಶನಲ್ ಪಾತ್ವೇಸ್ ಮಾಡಿದೀವಿ. ನೀವು ಕೇಳಿದ ಪ್ರಶ್ನೆ, ನಾಳೆ ವೆನ್ ದಿ NSQF ಫುಲ್ಲಿ ಇಂಪ್ಲಿಮೆಂಟ್ ಮಾಡಿದ ನಂತರ ನಾನು 3 ತಿಂಗಳು ನನಗೆ ಅವಕಾಶ ಸಿಕ್ಕಿದೆ. ನಾನು 10th ಕ್ಲಾಸ್ ಪಾಸ್ ಮಾಡಿದ್ದೀನಿ. ಹೋಗಿ ಒಂದು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ಗೆ ಅನುಗುಣವಾದಂತಹ ಒಂದು ಸ್ಕಿಲ್ ಸೆಂಟರ್ ಅಲ್ಲಿ 3 ತಿಂಗಳ ಒಂದು ಕೋರ್ಸ್ ಅನ್ನು ಮಾಡಿಬಿಡ್ತೀನಿ. ಒಂದು ಮಾಡ್ಯೂಲ್, 2 ಕ್ರೆಡಿಟ್ ಜೋಬಲ್ಲಿ ಇಟ್ಕೋತೀನಿ. ಈ ತರ ಮಾಡ್ಯೂಲ್ಸ್ ಮಾಡ್ತಾ ಕ್ರೆಡಿಟ್ ಅಕ್ಯುಮುಲೇಷನ್ ಅಂದ್ರೆ ಇದಕ್ಕೆ 2 ಕ್ರೆಡಿಟ್, ಅದಕ್ಕೆ 4 ಕ್ರೆಡಿಟ್ ಮಾಡ್ತಾ ನಾನು ಲೆವೆಲ್ 4ನಿಂದ ಲೆವೆಲ್ 5ಗೆ ಬರ್ಬೋದು. ಪ್ಲಸ್ ಈಗ ಎಜುಕೇಶನ್ ಮತ್ತೆ ಸ್ಕಿಲ್ನ ಚರ್ಚೆ ಏನಂದ್ರೆ, ನಾನು ಲೆವೆಲ್ 4 ಆಫ್ ಸ್ಕಿಲ್ನಿಂದ ಲೆವೆಲ್ 6ಗೆ ಬಂದ ನಂತರ ನನಗೆ ನೀವು ಡಿಪ್ಲೊಮಾ ಕೋರ್ಸ್ ಜಾಯಿನ್ ಆಗಲಿಕ್ಕೆ ಅನುಮತಿ ಕೊಡಬೇಕು. ಈಗ ITI ನಲ್ಲಿ ಈಗಾಗಲೇ ನಾವು ಮಾಡಿ ಆಗಿದೆ. 2 ವರ್ಷದ ITI ಪ್ರೋಗ್ರಾಮ್ ಮಾಡಿದವರಿಗೆ 2 ವರ್ಷದ ಪ್ರೋಗ್ರಾಮ್ ಮಾಡಬೇಕಾದ್ರೆ ದೇರ್ ಆರ್ 2-3 ಪಾಯಿಂಟ್ಸ್ ಆಫ್ ಎಂಟ್ರಿ. 8ನೇ ಕ್ಲಾಸ್ ಆದ್ಮೇಲೆ 2 ವರ್ಷದ ITI ಕೋರ್ಸ್ ಮಾಡಿರ್ಬೋದು. ಕೆಲವು ಕೋರ್ಸ್ಗಳಲ್ಲಿ 10th ಕ್ಲಾಸ್ ಆದ್ಮೇಲೆ 2 ವರ್ಷದ ಸರ್ಟಿಫಿಕೇಟ್ ಮಾಡಿದವರಿಗೆ ಡಿಪ್ಲೊಮಾ ಪ್ರೋಗ್ರಾಮಿನ ಸೆಕೆಂಡ್ ಇಯರ್ ಅಲ್ಲಿ ಅಡ್ಮಿಷನ್ ಕೊಡ್ತಾ ಇದ್ದೀವಿ. ದಿಸ್ ಅಲೈನ್ಮೆಂಟ್ ಹಸ್ ಟೇಕನ್ ಪ್ಲೇಸ್. ಆದರೆ ಈ ಶಾರ್ಟ್ ಡ್ಯೂರೇಷನ್ ಪ್ರೋಗ್ರಾಮ್ಸ್ ಅನ್ನ ಅಕ್ಯುಮುಲೇಟ್ ಮಾಡಿ ಲಾಂಗ್ ಡ್ಯೂರೇಷನ್ ಪ್ರೋಗ್ರಾಮಿಗೆ ಅದರ ಈಕ್ವಿವೆಲೆನ್ಸ್ ಏನು ಅದನ್ನು ನಿರ್ಧಾರ ಮಾಡಬೇಕು ಸ್ಕಿಲ್ ಇಕೋಸಿಸ್ಟಮ್ ಒಳಗಡೆ. ತದನಂತರ ಸ್ಕಿಲ್ ಇಕೋಸಿಸ್ಟಮ್ನಿಂದ ಎಜುಕೇಶನ್ ಇಕೋಸಿಸ್ಟಮ್ಗೆ ಹೌ ಡು ಯು ಟ್ರಾನ್ಸಿಟ್. ನೀವು ಕೇಳಿದ್ರಲ್ಲ ಪ್ರಶ್ನೆ, ನಾನು ITI ಮಾಡಿದ್ದೀನಿ, ನಾನು ಎಂಜಿನಿಯರ್ ಆಗಬೇಕು, ಅವಕಾಶ ಇದೆ. ITI ನಿಂದ ಡಿಪ್ಲೊಮಾಗೆ ಬಂದು ಡಿಪ್ಲೊಮಾ ಇಂದ BEಗೆ ಬರಲಿಕ್ಕೆ ಅವಕಾಶ ಈಗಾಗಲೇ ಇದೆ. ನಮ್ಮ ಪ್ರಯತ್ನ ಈಗ 8ನೇ ಕ್ಲಾಸ್ ಮಾಡಿರೋನು 4-5 ಶಾರ್ಟ್ ಟರ್ಮ್ ಪ್ರೋಗ್ರಾಮ್ಸ್ ಮಾಡಿ ITI ಈಕ್ವಲೆಂಟ್ಗೆ ರೀಚ್ ಆಗಿ ITI ನಿಂದ ಡಿಪ್ಲೊಮಾಗೆ ಬಂದು ಡಿಪ್ಲೊಮಾ ಇಂದ ಇಂಜಿನಿಯರಿಂಗಿಗೆ ಬರ್ಬೋದು. ಇದು ಬರೀ ಇಂಜಿನಿಯರಿಂಗ್ ಅಲ್ಲಿ ಮಾತ್ರ ಅಲ್ಲ. ಈಗ ನಿಮಗೆ ಗೊತ್ತಿರಬಹುದು, ರೀಸೆಂಟ್ಲಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಆಗಿದೆ. ಈ ಫಿಸಿಯೋಥೆರಪಿಸ್ಟ್ ಮತ್ತೆ ಆಪ್ಟಿಷಿಯನ್ಸ್, ಈ ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ ಇದಾರಲ್ಲ, ಬಹಳಷ್ಟು ಕ್ಯಾಟಗರೀಸ್ ಇದಾವೆ. ಈಗ ಫಿಸಿಯೋಥೆರಪಿ ಕರೆಂಟ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಇಟ್ ಇಸ್ ನಾಟ್ ಎ ರೆಗ್ಯುಲೇಟೆಡ್ ಆಕ್ಟಿವಿಟಿ. ವೆರೆಸ್ ವರ್ಲ್ಡ್ ಓವರ್ ಇಟ್ ಇಸ್ ರೆಗ್ಯುಲೇಟೆಡ್. ಬಿಕಾಸ್ ಕಾನ್ಸಿಕ್ವೆನ್ಸ್, ಕರೆಕ್ಟ್ ಆಗಿ ಫಿಸಿಯೋಥೆರಪಿ ಮಾಡಿಸ್ತಿದ್ರೆ
ಬೆನ್ನು ಹೋಗ್ಬಿಡುತ್ತೆ. ಸೊ ಫಿಸಿಯೋಥೆರಪಿ ಸರಿಯಾಗಿ ಅದನ್ನ ರೆಗ್ಯುಲೇಟೆಡ್ ಎನ್ವೈರನ್ಮೆಂಟ್ ಅಲ್ಲಿ ಕಲಿಬೇಕು. ಬಟ್ ಈಗ ಬಹಳಷ್ಟು ಮನೆಗಳಲ್ಲಿ ವಯೋಧಿಕರಿದ್ದಾರೆ, ಎಲ್ಡರ್ಲಿ ಕೇರ್ಗೆ ನಮಗೆ ಜನ ಬೇಕಾಗಿದೆ. ಎಲ್ಡರ್ಲಿ ಕೇರ್ಗೆ ನರ್ಸ್ ಬೇಕಾಗಿಲ್ಲ. ರುಟೀನ್ ಎಲ್ಡರ್ಲಿ ಕೇರ್ಗೆ 1, 2, 3, 4, 5 ಕಾಂಪಿಟೆನ್ಸೀಸ್ ಬೇಕು. ಬಟ್ 5 ವರ್ಷ ಎಲ್ಡರ್ಲಿ ಕೇರ್ ಮಾಡಿರೋನು 10th ಕ್ಲಾಸ್ ಆಗಿದ್ರೆ ನರ್ಸಿಂಗ್ ಪ್ರೋಗ್ರಾಮಿನಲ್ಲಿ ಅವನಿಗೆ ಇಷ್ಟೊಂದು ಕ್ರೆಡಿಟ್ ಅನ್ನ ಕೊಟ್ಟು ಮೇಲ್ ಕ್ವಾಲಿಫೈಡ್ ನರ್ಸ್ ಆಗಲಿಕ್ಕೆ ಅವಕಾಶ. ತದನಂತರ ಅಲ್ಲಿಂದ ಸ್ಪೆಷಲೈಸ್ಡ್ ನರ್ಸ್ ಆಗಬಹುದು. ಬಿಕಾಸ್ ನ್ಯೂರೋ ಸರ್ಜಿಕಲ್ ನರ್ಸ್ ಈಸ್ ವೆರಿ ಡಿಫರೆಂಟ್. ಅದಕ್ಕೆ ಇನ್ನೂ ಸ್ಪೆಷಲೈಸೇಷನ್ ಬೇಕು. ಸೊ ಈ ಪಾಥ್ವೇಸ್ ಅನ್ನ ಈಗ ವಿತ್ ಸ್ಪೆಷಲೈಸ್ಡ್ ಹೆಲ್ತ್ ಜೊತೆಗೆ, ಎಂಜಿನಿಯರಿಂಗ್ ಜೊತೆಗೆ, ಎಜುಕೇಶನ್ ಡೊಮೈನ್ ಜೊತೆಗೆ ಈ ಬಹಳಷ್ಟು ತೀವ್ರವಾದಂತಹ ಮಾತುಕತೆ ನಡೀತಾ ಇದೆ. ಅಂಡ್ ಇವಕ್ಕೆಲ್ಲ ಇನ್ನೊಂದು ಸಮಸ್ಯೆ, ಕಾನೂನಿನಲ್ಲಿ ಪರಿವರ್ತನೆ ಬೇಕು. ಬಿಕಾಸ್ ಇಂಜಿನಿಯರಿಂಗ್ ಇನ್ ಇಂಡಿಯಾ ಇಸ್ ರೆಗ್ಯುಲೇಟೆಡ್ ಬೈ AICTE ಆಕ್ಟ್. ನರ್ಸಿಂಗ್ಗೆ ಒಂದು ಕಾನೂನಿದೆ, ಆರ್ಕಿಟೆಕ್ಟ್ಗೆ ಒಂದು ಕಾನೂನಿದೆ, ಡೆಂಟಿಸ್ಟ್ಗೆ ಒಂದು ಕಾನೂನಿದೆ. ಸೊ ಆ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಮಾಡಬೇಕು. ಸ್ಕಿಲ್ಸ್ಗೆ ಕಾನೂನು ಇಲ್ಲ, ಸ್ಕಿಲ್ಸ್ನ ಕಾನೂನು ತಯಾರಾಗಿದೆ. ಸ್ಕಿಲ್ಸ್ನಲ್ಲಿ ಕಾನೂನನ್ನು ತಂದು ಇದನ್ನ ರೆಗ್ಯುಲೇಟ್ ಮಾಡಿ, ಸ್ಕಿಲ್ಸ್ನಿಂದ ಫಸ್ಟ್ ಸ್ಕಿಲ್ಸ್ ಒಳಗಡೆ ಪಾಥ್ವೇ, ತದನಂತರ ಸ್ಕಿಲ್ನಿಂದ ಎಜುಕೇಶನ್ಗೆ ಪಾಥ್ವೇ, ತದನಂತರ ಎಜುಕೇಶನ್ ಟು ಆಕ್ಯುಪೇಷನ್, ಆಕ್ಯುಪೇಷನ್ ಬ್ಯಾಕ್ ಟು ಎಜುಕೇಶನ್. ಸೊ ಇವೆಲ್ಲ ಸೆಪರೇಟ್ ಪಾಲಿಸೀಸ್ ಅಲ್ಲಿ ಕರೆಂಟ್ಲಿ ಇದ್ದೇವೆ. NEP ಬಂದ ಮೇಲೆ ನನ್ನ ನಿರೀಕ್ಷೆ ಮತ್ತೆ ನನ್ನ ಅಪೇಕ್ಷೆ, ದಿಸ್ ಇಂಟಿಗ್ರೇಷನ್ ವಿಲ್ ಬಿಕಮ್ ಈಸಿಯರ್. ಸರ್, ತುಂಬಾನೇ ವಿಶದವಾಗಿ ತಿಳಿಸಿದ್ದೀರಾ ನೀವು. ಈ ಸ್ಕಿಲ್ಲಿಂಗ್ ಅದು ಇಷ್ಟೊಂದು ಬೇರೆ ಬೇರೆ ಭೇದಗಳು, ಪ್ರಭೇದಗಳು ಎಲ್ಲ ಇದು ಹೇಳಿದೀರಾ. ಮೂಲತಃ ಪ್ರಶ್ನೆ ಉಳಿಯೋದು, ಈ ತಹ ಒಂದು ಕೌಶಲಾಭಿವೃದ್ಧಿ ಆದ್ಮೇಲೆ ಉದ್ಯೋಗಾವಕಾಶ ಅಥವಾ ನಾವು ತಿರುಗಿ ಸಂಬಳ ಗಿಟ್ಟಿಸ್ಬೇಕಲ್ವಾ, ಅದು ಹೇಗೆ ಆಗ್ತಾ ಇದೆ ಈ ನೀತಿ ಬಂದ ಮೇಲೆ ಅಥವಾ ಮುಂದೆ ಈ ಶಿಕ್ಷಣ ನೀತಿ ಬಂದ ಮೇಲೆ? ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಈ ಅನ್ಲೈಕ್ ಹೈಯರ್ ಎಜುಕೇಶನ್ ನಲ್ಲಿ ನಾವು ಸಾಮಾನ್ಯವಾಗಿ ಈ ಪ್ರಶ್ನೆಯನ್ನ ಕೇಳಲ್ಲ. PhD ಮಾಡೋನು ಅಂಡ್ ಕರೆಕ್ಟ್ಲಿ ಅಂದ್ರೆ ಈ ಶಿಕ್ಷಣವನ್ನ ಇಟ್ ಇಸ್ ಅನ್ ಎಂಡ್ ಇನ್ ಇಟ್ ಸೆಲ್ಫ್. ನಾನು PhD ಮಾಡ್ತಾ ಇರೋದು ಕೆಲಸಕ್ಕೋಸ್ಕರ ಅಂತ ಅಲ್ಲ, ಬಿಕಾಸ್ ನಾಲೆಡ್ಜಿನ ಬೆಳವಣಿಗೆ ಆಗಬೇಕು. ನಾಲೆಡ್ಜಿನ ಬೆಳವಣಿಗೆ ಆಗಬೇಕಾದ್ರೆ ಪ್ಯೂರ್ ಎಜುಕೇಶನ್, ಪ್ಯೂರ್ ರಿಸರ್ಚ್ ಬಿಕಮ್ಸ್ ಅದನ್ನೇ ಎಂಡ್ ಗೋಲ್ ಆಗಿ ನಾವು ಇಟ್ಕೊಂಡು ಮಾಡಬಹುದು. ಆದರೆ ಈ ಸ್ಕಿಲ್ಸ್ ಆಗಲಿ, ವೊಕೇಶನಲ್ ಎಜುಕೇಶನ್ ಆಗಲಿ, ಇದರ ಮುಖ್ಯ ಉದ್ದೇಶ ಕೆಲಸ. ಬಹುತೇಕ ಹಿಸ್ಟಾರಿಕಲಿ ಅಂದ್ರೆ ನಾವು ಹಿಂದಿನ ಒಂದು ಇದನ್ನು ನೋಡಿದರೆ, ಇತಿಹಾಸವನ್ನು ನೋಡಿದರೆ, ಈ ಆಕ್ಟಿವಿಟಿಗೆ ಬರೋರು ಎಲ್ಲರೂ ಬಹುತೇಕ ರಿಲೇಟಿವ್ಲಿ ಬಡವರು, ವಲ್ನರಬಲ್ ಸೆಕ್ಷನ್ಸ್, ಕೆಲಸ ಇಲ್ಲದೆ ಜೀವನ ಮಾಡಕ್ಕಾಗಲ್ಲ ಅನ್ನುವಂತಹ ಕ್ಯಾಟಗರಿಗೆ ಸೇರಿದಂತಹ ಜನನೇ ಬರೋದು. ಆದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಕಾನ್ವರ್ಸೇಷನ್ಸ್ ಅಲ್ಲಿ, ಎಲ್ಲ ಚರ್ಚೆಗಳಲ್ಲಿ ಸ್ಕಿಲ್ಸ್ ಅಂಡ್ ಜಾಬ್ಸ್ ಆರ್ ಇಂಟ್ರಿನ್ಸಿಕಲಿ ರಿಲೇಟೆಡ್. ಒಂದಕ್ಕೊಂದು ಬಹಳಷ್ಟು ಒಳ್ಳೆ ನಿಕಟವಾದಂತಹ ಸಂಪರ್ಕ ಇದೆ. ಆದರೆ ಇದನ್ನು ನಾವು ಸ್ವಲ್ಪ ದೀರ್ಘವಾಗಿ, ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ಇದರ ಲಿಂಕ್ ಅನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಬಹಳಷ್ಟು ಜನ ಬಂದು ನಮ್ಮನ್ನ, ಅಟ್ಲೀಸ್ಟ್ ನನ್ನನ್ನು ಕೇಳ್ತಿದ್ರು ನನ್ನ ಸ್ಕಿಲ್ಸ್ ಅಲ್ಲಿ ಇದ್ದಾಗ, ಏನ್ ಸ್ವಾಮಿ ನೀವು ಇಷ್ಟೊಂದೇನೋ ಸ್ಕಿಲ್ಸ್ ಎಲ್ಲ ಮಾಡಿದೀರಾ, ನಂಬರ್ಸ್ ಎಲ್ಲ ರಿಪೋರ್ಟ್ ಮಾಡ್ತೀರಾ, ಗ್ರಾಫ್ಸ್ ತೋರಿಸ್ತೀರಾ, ಇಷ್ಟೊಂದು ಜನಕ್ಕೆ ನಾವು ಟ್ರೈನಿಂಗ್ ಕೊಟ್ವಿ, ಯಾರಿಗೆ ಕೆಲಸ ಸಿಕ್ಕಿಲ್ವಲ್ಲ? ನಿಜ ಇರಬಹುದು, ನಿಜ ಅಂತ ಇಟ್ಕೊಂಡು ಮಾತಾಡೋಣ. ಸ್ಕಿಲ್ ಕೊಟ್ಟ ಕೂಡಲೇ ಅವನಿಗೆ ಜಾಬ್ ಸಿಕ್ಕಬೇಕಾದ್ರೆ ನಂಬರ್ 1 ಜಾಬ್ ಇರಬೇಕು. ಸ್ಕಿಲ್ ಡಸ್ ನಾಟ್ ಕ್ರಿಯೇಟ್ ಜಾಬ್ಸ್. ನಾನು ಸ್ಕಿಲ್ ಟ್ರೈನಿಂಗ್ ಅಲ್ಲಿ ಒಳ್ಳೆಯ ಕುಶಲತೆಯನ್ನ ಇರುವಂತಹ ಜನವನ್ನ ತಯಾರು ಮಾಡ್ತೀನಿ. ಆ ಹುಡುಗನಿಗೆ ಅಥವಾ ಹುಡುಗಿಗೆ ಒಳ್ಳೆಯ ಎಲೆಕ್ಟ್ರಾನಿಕ್ಸ್ ಗೊತ್ತಿದೆ, ಒಳ್ಳೆಯ ಕಾರ್ಪೆಂಟ್ರಿ ಗೊತ್ತಿದೆ. ಆದರೆ ಕಾರ್ಪೆಂಟ್ರಿಯಲ್ಲಿ ಮತ್ತು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೆಲಸ ಇದೆಯೇ ಇಲ್ಲವೇ ಎನ್ನುವ ತೀರ್ಮಾನವನ್ನ
ನಾನು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಇಕಾನಮಿ ವೆಲ್ ಬೀಯಿಂಗ್ ಅಂದ್ರೆ ಈ ರೇಟ್ ಆಫ್ ಗ್ರೋತ್ 10%, 12%, 8.5% ಇದ್ದಲ್ಲಿ ಬಹಳಷ್ಟು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಿದ್ದಾಗ ಡಿಮಾಂಡ್ ಫಾರ್ ಲೇಬರ್ ಜಾಸ್ತಿ ಆಗುತ್ತೆ. ಆಗ ಸ್ಕಿಲ್ಡ್ ಜನ ನೀವು ಪ್ರೊಡ್ಯೂಸ್ ಮಾಡದಿದ್ರೆ ಇಕಾನಮಿಯ ಗ್ರೋತ್ಗೆ ಧಕ್ಕೆ ಆಗುತ್ತೆ. ಸೊ ಗ್ರೋತ್ ಪ್ರೊಡ್ಯೂಸಸ್ ಜಾಬ್ಸ್. ಸೊ ದ ಸೀಕ್ವೆನ್ಸ್ ಇಸ್ ದಿಸ್. ನಾವು ಸ್ಕಿಲ್ಡ್ ಜನ ತಯಾರು ಮಾಡ್ತಾ ಇದ್ದೀವಿ, ಅವರಿಗೆ ಕೆಲಸ ಸಿಕ್ಕಿಲ್ಲ. ಈ ಸಿಚುವೇಶನ್ ಇದ್ರೆ ದೇರ್ ಆರ್ 2 ಪಾಸಿಬಲ್ ಎಕ್ಸ್ಪ್ಲನೇಷನ್ಸ್. 2 ರೀತಿಯ ಇದಕ್ಕೆ ಆನ್ಸರ್ಗಳಿರಬಹುದು. ಒಂದು, ನಾನು ಸರಿಯಾದಂತಹ ಸ್ಕಿಲ್ಸ್ ಅನ್ನ ಇವರಿಗೆ ಕೊಟ್ಟಿಲ್ಲ. ಇಕಾನಮಿಯಲ್ಲಿ ಡಿಮಾಂಡ್ ಇರೋದು, ಲೆಟ್ ಸೇ ಒಳ್ಳೆ ರೋಡ್ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಡಿಮಾಂಡ್ ಇದೆ, ಆದರೆ ನನ್ನ ಸ್ಕಿಲ್ಲಿಂಗ್ ಸಿಸ್ಟಮ್ ಅಲ್ಲಿ ನಾನು ಕಾರ್ಪೆಂಟರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಅವರಿಗೆ ಡಿಮಾಂಡ್ ಇರೋದು ಕನ್ಸ್ಟ್ರಕ್ಷನ್ ವರ್ಕರು, ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋದು ಕಾರ್ಪೆಂಟರ್. ಕಾರಣ ಒಂದು ಇರಬಹುದು. ಇಲ್ದಿದ್ರೆ ಅವರ ಡಿಮಾಂಡ್ ಇರೋದು ಕನ್ಸ್ಟ್ರಕ್ಷನ್ ವರ್ಕರ್, ಆದ್ರೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇರೋ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಕೆಲಸ ಗೊತ್ತಿಲ್ಲ. ಅವನ್ನ ಪ್ರೈವೇಟ್ ಎಂಪ್ಲಾಯರ್ಸ್ ಟ್ರೈ ಮಾಡಿದ್ರು, ಇವನ್ ಪ್ರಯೋಜನ ಇಲ್ಲ ಸ್ವಾಮಿ, ಇವರಿಗೆ ನಾನು ಕೆಲಸ ಕೊಡಕ್ಕಾಗಲ್ಲ ಅಂತ ಹೇಳಿ ಅವನಿಗೆ ಕೆಲಸ ಸಿಕ್ಕಿಲ್ಲ. ಈ ಎರಡನೆಯ ಎಕ್ಸ್ಪ್ಲನೇಷನ್ ಆದರೆ ಕ್ಲಿಯರ್ಲಿ ಇಟ್ ಇಸ್ ಅ ಫೇಲ್ಯೂರ್ ಆಫ್ ದ ಸ್ಕಿಲ್ಲಿಂಗ್ ಸಿಸ್ಟಮ್. ಇಕಾನಮಿ ಫೇಲ್ಯೂರ್ ಅಂತ ಹೇಳಕ್ ಬರಲ್ಲ. ಇದನ್ನ ಬಗೆಹರಿಸಲಿಕ್ಕೆ ಗೋಬ್ಯಾಕ್ 2007ರಲ್ಲಿ ನಮ್ಮ ಪರಿವರ್ತನೆ ಏನಾಯ್ತು? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಧ್ಯಮವನ್ನ ಇಟ್ಕೊಂಡು NSDC ಅನ್ನುವ ಒಂದು ಕಂಪನಿಯನ್ನ ಪ್ರಾರಂಭ ಮಾಡಿದ್ವಿ. NSDC ಕಂಪನಿಯ ಕೆಳಗಡೆ ಬಹಳಷ್ಟು ಸೆಕ್ಟರ್ಗಳಿಗೆ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಅಂತ ಇನ್ನೊಂದು ಹೊಸ ಸಂಸ್ಥೆಯನ್ನ ನಾವು ಪ್ರಾರಂಭ ಮಾಡ್ತು. ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಅಂದ್ರೆ ಏನು? ಇಟ್ ಇಸ್ ಅ ಬಾಡಿ ಆಫ್ ಎಂಪ್ಲಾಯರ್ಸ್. ಸೊ ಕನ್ಸ್ಟ್ರಕ್ಷನ್ ಕಂಪನೀಸ್ ಎಲ್ಲ ಒಂದುಗೂಡಿ ಕನ್ಸ್ಟ್ರಕ್ಷನ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಅದರ ಅಧ್ಯಕ್ಷ ಒಬ್ಬ ಕನ್ಸ್ಟ್ರಕ್ಷನ್ ಕಂಪನಿ ಅಧ್ಯಕ್ಷ, ಅದರ ಕಮಿಟಿ ಮೆಂಬರ್ಸು ಕನ್ಸ್ಟ್ರಕ್ಷನ್ ಕಂಪನಿಯ MDಗಳು, CEOಗಳು, ಡೈರೆಕ್ಟರ್ಗಳು. ಅವರುಗಳೇ ತನ್ನ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ CEO ಅನ್ನ ಅಪಾಯಿಂಟ್ ಮಾಡ್ಕೋತಾರೆ. ಈ ಕನ್ಸ್ಟ್ರಕ್ಷನ್ ವರ್ಕರ್ ಟ್ರೈನಿಂಗ್ ನಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಅನ್ನ ಅಫಿಲಿಯೇಟ್ ಮಾಡಬೇಕು, ಯಾರಿಗೆ ಮಾನ್ಯತೆಯನ್ನ ಕೊಡಬೇಕು, ಕರಿಕ್ಯುಲಮ್ ಏನಿರಬೇಕು, ಟ್ರೈನಿಂಗ್ ಹೇಗೆ ಕೊಡಬೇಕು, ಇವನ ಪರೀಕ್ಷೆಯನ್ನ ಹೇಗೆ ನಡೆಸಬೇಕು, ಇವನಿಗೆ ಪಾಸ್ ಆ ಫೇಲ್ ಆ ಸರ್ಟಿಫಿಕೇಟ್ ಕೊಡೋದು ಯಾರು ತೀರ್ಮಾನ ಮಾಡೋದು? ಸರ್ಕಾರ ಅಲ್ಲ, ಆ ಕೌನ್ಸಿಲು. ಆದ್ರೆ ಈ ಎಂಟೈರ್ ಕಾರ್ಯಕ್ರಮದ ಖರ್ಚನ್ನ U&I ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಸರ್ಕಾರಿ ಖರ್ಚಿನಲ್ಲಿ ಟ್ರೈನಿಂಗು, ಆದರೆ ಇದರ ವ್ಯವಸ್ಥೆ, ಇದರ ಸೂಪರ್ವಿಷನ್, ಇದರ ಮೇಲ್ನೋಟ ಎಲ್ಲ ನೋಡ್ತಾ ಇರೋರು ಪ್ರೈವೇಟ್ ಎಂಪ್ಲಾಯರ್ಸ್. ಸೊ ಈ ಪರಿಸ್ಥಿತಿಯಲ್ಲಿ ಸ್ಕಿಲ್ಡ್ ಜನಕ್ಕೆ ಕೆಲಸ ಸಿಕ್ಕದೇ ಇದ್ರೆ ಇಟ್ ಕ್ಯಾನ್ ಮೀನ್ ಓನ್ಲಿ ಒನ್ ಥಿಂಗ್: ಸಾಕಷ್ಟು ಆಪರ್ಚುನಿಟೀಸ್ ಸಿಗ್ತಾ ಇಲ್ಲ. ಸೊ ಈಗ ನಾವು ಮಾಡಬೇಕಾಗಿರೋದು ಮಚ್ ಗ್ರೇಟರ್ ಅಲೈನ್ಮೆಂಟ್. ಅಂಡ್ ಇದರಲ್ಲಿ ಈ ಮಾಡರ್ನ್ ಮೆಥಡ್ಸ್ ಎಲ್ಲ ಉಪಯೋಗ ಬರುತ್ತೆ. ಸಿ, ದೇರ್ ಆರ್ ನಂಬರ್ ಆಫ್ ಪ್ಲಾಟ್ಫಾರ್ಮ್ಸ್ ವೇರ್ ಈ ಡಿಮಾಂಡ್ ಮತ್ತು ಸಪ್ಲೈ ಅನ್ನ ಮ್ಯಾಚ್ ಮಾಡೋದು. ಅಂಡ್ ಇದು ರಾಷ್ಟ್ರ ಮಟ್ಟದಲ್ಲಾಗಬೇಕು, ರಾಜ್ಯ ಮಟ್ಟದಲ್ಲಾಗಬೇಕು, ಡಿಸ್ಟ್ರಿಕ್ಟ್ ಮಟ್ಟದಲ್ಲಾಗಬೇಕು. ಈಗ ಕೋವಿಡ್ ಮುಗೀತು, ಕರ್ನಾಟಕದಲ್ಲಿ ಲೆಟ್ ಸೇ ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗಿದೆ. ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಬಹಳಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಾವ ಕಸಬಿಗೆ, ಯಾವ ಆಕ್ಯುಪೇಷನ್ಸ್ಗೆ ಡಿಮಾಂಡ್ ಇದೆ, ಇದನ್ನ ಯಾರಾದ್ರೂ ಒಬ್ಬ ವ್ಯಕ್ತಿ ಅಥವಾ ಪ್ಲಾಟ್ಫಾರ್ಮ್ ಇದನ್ನ ಅಗ್ರಿಗೇಟ್ ಮಾಡಬೇಕು. ಸೊ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಡಿಮಾಂಡ್ ಇದ್ರೆ ಗಾರೆ ಕೆಲಸ ಮಾಡೋನು, ಕಾರ್ಪೆಂಟ್ರಿ ಮಾಡೋನು, ಎಲೆಕ್ಟ್ರಿಕಲ್ ಮಾಡೋನಿಗೆ ಇಂತಹ 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 ನಂಬರ್ಸ್ ಬೇಕಾಗಿದೆ, ಅಷ್ಟು ಜನ ಬರಬೇಕು. ಮತ್ತೆ ನಮ್ಮ ಎರಡನೇ ಸಮಸ್ಯೆ, ಈ ಸ್ಕಿಲ್ಸ್ ಕಾರ್ಯಕ್ರಮಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಇರ್ತಾ ಇತ್ತು. ಜನ ಸ್ಕಿಲ್ ಕೋರ್ಸ್ ಅನ್ನ ಪಾಸ್ ಮಾಡಿ ಮಾರ್ಕೆಟಿಗೆ ಬಂದ್ರು, ಆದರೆ ಅವರಿಗೆ ಕೊಡುವಂತಹ ಸಂಬಳ ಬಿಲೋ ದ ಲೀಗಲ್ ಮಿನಿಮಮ್ ವೇಜ್. ಆ ಕಂಪನಿ ಹೇಳ್ತಾ ಇರೋದು, ಸ್ವಾಮಿ ಇವನ್ ನಾನು ಎಂಪ್ಲಾಯ್ ಮಾಡ್ತೀನಿ, 6 ತಿಂಗಳು ನೋಡ್ತೀನಿ, ಬಿಕಾಸ್ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ಕೆಲಸ ಕಲ್ತಿರ್ಬೋದು, ಬಟ್ ಆದ್ರೆ ಆಟಿಟ್ಯೂಡ್ ಇವನು 8 ಗಂಟೆ ಫುಲ್ ಕೂತ್ಕೊಂಡು ಕೆಲಸ ಮಾಡಬೇಕು, ಒಳ್ಳೆ ರೀತಿ ಕೆಲಸ ಮಾಡಬೇಕು. ಅಲ್ಲಿ ಮಧ್ಯದಲ್ಲಿ ಸಿಗರೆಟ್ ಸೇರ್ತೀನಿ, ಬೀಡಿ ಸೇರ್ತೀನಿ ಅಂತ ಆಚೆ ಹೋಗಿ ಕೂತ್ಕೊಂಡ್ರೆ, ನಾನು ಸಣ್ಣ ಕಂಪನಿ,
ನಾನು ಬಹಳಷ್ಟು 25 ಜನ ವರ್ಕರ್ಸ್ ಇಟ್ಕೊಳಕ್ಕಾಗಲ್ಲ, 3 ಜನ ವರ್ಕರ್ಸು. ನಮ್ಮ ವರ್ಕರ್ಸ್ ಚೆನ್ನಾಗಿ ಕೆಲಸ ಮಾಡಿದಿದ್ರೆ ನನ್ನ ಪ್ರಾಫಿಟ್ ಹೊರಟೋಗುತ್ತೆ. ಸೊ ಆದ್ರಿಂದ ನಾನು ನೋಡ್ತೀನಿ, ಇವನು ಒಳ್ಳೆ ರೀತಿ ಕೆಲಸ ಮಾಡಿದರೆ 6 ತಿಂಗಳಾದ್ಮೇಲೆ ಸಂಬಳವನ್ನು ಹೆಚ್ಚಿಸಿ ಇವನಿಗೆ ನಾನು 12,000 ಕೊಡ್ತೀನಿ. ಅದರ ತನಕ ನಾನು ಕೊಡಲ್ಲ. ಈಗ ನಾವು ಸರ್ಕಾರಿ ಕಾರ್ಯಕ್ರಮದಿಂದ ಫಂಡ್ ಮಾಡಿರುವ ಪ್ರೋಗ್ರಾಮಿನಲ್ಲಿ ಬಿಲೋ ಮಿನಿಮಮ್ ವೇಜ್ ಸ್ಯಾಲರಿ ಕೊಟ್ರೆ ನಾವು ಅವನ್ನ ಅನ್ಎಂಪ್ಲಾಯ್ಡ್ ಅಂತ ತೋರಿಸ್ತೀವಿ, ನಾವು ಎಂಪ್ಲಾಯ್ಡ್ ಅಂತ ತೋರಿಸಕ್ಕಾಗಲ್ಲ. ಸೊ ಬಹಳಷ್ಟು ಕಡೆ ನಾನು ಹೋದಾಗ ಈ ವಿಚಾರ ಪದೇ ಪದೇ ಬರ್ತಾ ಇತ್ತು. ಅಂಡ್ ಆ ಎಂಪ್ಲಾಯರ್ಸ್ ಎಲ್ಲ ಹೇಳಿದ್ರು, ಸ್ವಾಮಿ, ಸ್ಕಿಲ್ನ ಸಕ್ಸಸ್ ಅನ್ನ ನೀವು ಮೆಷರ್ ಮಾಡಬೇಕಾದ್ರೆ ನೀವು ಈಗ ಡೇಟಾ ಕಲೆಕ್ಟ್ ಮಾಡಕ್ ಬಂದಿರೋದು. ಯು ಆರ್ ನಾಟ್ ದ ಲೇಬರ್ ಇನ್ಸ್ಪೆಕ್ಟರ್ ಟು ಎನ್ಫೋರ್ಸ್ ವೇಜ್. ಸೊ ಕೆಲಸ ಸಿಕ್ಕಿದೆಯಾ ಇಲ್ವಾ ಅವನ ಹತ್ರನೇ ಕೇಳಿ. ಅವನು ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಪಗಾರ ಸಿಗ್ತಾ ಇದೆ ಅಂತ ಹೇಳಿದ್ರೆ ಕೆಲಸ ಆಗಿದೆ ಅಂತ ನೀವು ಇಟ್ಕೋಬೇಕು, ಪ್ರಾಕ್ಟಿಕಲ್ ಆಗಿರಬೇಕು ಅಂತ ಜನ ಹೇಳೋರು. ಸೊ ನನ್ನ ಅಭಿಪ್ರಾಯದಲ್ಲಿ ದಿ ಆನ್ಸರ್ ಇಸ್ ಸ್ಲೈಟ್ಲಿ ಕಾಂಪ್ಲೆಕ್ಸ್. ಸಾಕಷ್ಟು ಇಕನಾಮಿಕ್ ಗ್ರೋತ್ ಆಗಿ ಆಪರ್ಚುನಿಟೀಸ್, ಅವಕಾಶಗಳು ಸಿಕ್ಕಬೇಕು. ಎರಡನೇದು, ಅವಕಾಶ ಸಿಕ್ಕಿದ ಮೇಲೆ ನಾವು ರಿಯಾಲಿಟಿಯನ್ನು ರೆಕಗ್ನೈಸ್ ಮಾಡಲಿಕ್ಕೆ ರೆಡಿ ಆಗಿರಬೇಕು. ಡೇ 1 ನಲ್ಲಿ ಅನ್ಫಾರ್ಚುನೇಟ್ಲಿ ಇವರುಗಳು ಯಾರು ಇಕನಾಮಿಕ್ ರಿಯಾಲಿಟಿ ಇದನ್ನು ನಾವು ಫೈಟ್ ಮಾಡ್ತಾ ಕೂತಿರಬಹುದು. ಅವರು ಲೀಗಲಿ ಪ್ರಿಸ್ಕ್ರೈಬ್ಡ್ ವೇಜ್ ಕೊಡದಿದ್ರೆ ಅದರ ಬಗ್ಗೆ ನಮ್ಮ ಅಭಿಪ್ರಾಯ ಏನು, ರೆಕಗ್ನೈಸ್ ಮಾಡ್ತೀವಾ ಇಲ್ವಾ. ತದನಂತರ 6 ತಿಂಗಳಾದ್ಮೇಲೆ ಮಿನಿಮಮ್ ವೇಜ್ ಕೊಟ್ಟು ಅವನ್ನ ನಾನು ಸೋಷಿಯಲ್ ವೆಲ್ಫೇರ್ ಏನೇನಿದೆ ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ದಿ ಆನ್ಸರ್ ಇಸ್ ಸಮ್ವಾಟ್ ಕಾಂಪ್ಲೆಕ್ಸ್. ಬಟ್ ಈ ಲಿಂಕ್ ಆಫ್ ಸ್ಕಿಲ್ ಮತ್ತು ಜಾಬ್ಸ್ ಇನ ಲಿಂಕ್ ನ ಬಗ್ಗೆ ಇನ್ನು ಐ ಥಿಂಕ್ ನಾವು ಸಾಕಷ್ಟು ದೀರ್ಘವಾಗಿ ಇನ್ನು ಯೋಚನೆ ಮಾಡಬೇಕು. ಇದನ್ನ, ಈ ಗ್ಯಾಪ್ ಅನ್ನ ಪೂರೈಸಲಿಕ್ಕೆ ಏನೇನು ಕ್ರಮಗಳಿದಾವೋ ಅವನ್ನ ಸ್ವಲ್ಪ ಪ್ರಾಗ್ಮ್ಯಾಟಿಕ್ ಆಗಿ, ಪ್ರಾಕ್ಟಿಕಲ್ ಆಗಿ ಇದನ್ನ ಅಪ್ರೋಚ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕೃಷ್ಣನ್ ಅವರೇ, ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ನಾವು ಶುರು ಮಾಡಿದಾಗ ನಮ್ಮ ಕೇಳಿಗರ ಹತ್ರ ಒಂದು ಕ್ಷಮೆ ಕೇಳಿದ್ರಿ, ನೀವು ಡೆಲ್ಲಿಲಿ ತುಂಬಾ ವರ್ಷದಿಂದ ಇದೀರಾ, ನಿಮ್ಮ ಕನ್ನಡ ಅಷ್ಟು ಚೆನ್ನಾಗಿಲ್ಲ ಅಂತ. ಆ ಕ್ಷಮೆ ನೀವು ವಾಪಸ್ ತಗೋಬೇಕು. ಇಷ್ಟು ಚೆನ್ನಾಗಿ ನಮ್ ಜೊತೆ ಇಷ್ಟು ವಿವರವಾಗಿ ಮಾತಾಡಿದ್ದಕ್ಕೆ. ಆಮೇಲೆ ಖಂಡಿತ ತಿರುಗಿ ಬನ್ನಿ, ನಿಮ್ಮ ಹತ್ರ ಇನ್ನೂ ಸಾಕಷ್ಟು ಚರ್ಚೆ ನಾವು ಕನ್ನಡದಲ್ಲಿ ಮಾಡೋಕೆ ನಮ್ಗಂತೂ ತುಂಬಾನೇ ಇಚ್ಛೆ. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಪವನ್ ಅಂಡ್ ಸೂರ್ಯ, ನಿಮಗೂ ಧನ್ಯವಾದಗಳು. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆಪಾಡ್ HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Have you ever wondered how successful people do their thing? How do they navigate the challenges they often face? Are you wondering about the future of restaurants, film, education, technology, and everything else in between? Hi, I'm Gauri Devidayal, best known for being one of the brains behind The Table, an award-winning restaurant in Bombay. One thing my life as a restaurateur has given me is the opportunity to meet with some truly inspiring people, most often just by chatting with strangers at the community table. And that's what this podcast is about. It's about learning the new dimensions of business and understanding how different people swim this sea. It's an opportunity for me to pick their brains and ask them all the questions on my mind, whether it's about learning from their past experiences or talking about future trends. Through their journeys, stories, and insights, I hope you too, like me, will come away inspired and energized. So come, join me every Wednesday with your favorite drink, because this round is on me. How many times have you motivated yourself to improve your sleep or lose weight or be more productive? How many times have you failed? Hi, my name is Ashton Doctor.
Tune into my show, The Habit Coach Podcast, where we focus on creating small, tiny habits to improve your life instead of those big, impossible tasks. So make listening to me a habit every Monday, Wednesday, and Friday on the IVM Podcast app or ivmpodcast.com or on your favorite podcasting app.